ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ, ಸತ್ಯಲೋಕದಲ್ಲಿರುವ ಎಲ್ಲ ಮಹಾತ್ಮರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನು, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಮನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿ ಬಾಬಾ, ಗುರು ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯದೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನ ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಆ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಲ್ಲ ಕೃಷ್ಣ, ನೀನು ಹೇಳಿದೆ ನನಗೆ ಯಾವ ಕರ್ಮ ಬಂಧನವೂ ಇಲ್ಲ, ಏಕೆಂದ್ರೆ ನಾನು ಯಾವುದನ್ನು ಅಂಟಿಸಿಕೊಳ್ಳದೆ ನಿರ್ಲಿಪ್ತವಾಗಿ ನಾನು ಕರ್ಮಕ್ಕೆ ಸಿಕ್ಕಿಕೊಳ್ಳದ ಹಾಗೆ, ಏಕೆಂದ್ರೆ ನಾನು ಪರಮಾತ್ಮ ಇದ್ದೇನೆ, ಎಲ್ಲವನ್ನ ನಾನೇ ನಿಯಂತ್ರಣ ಮಾಡ್ತಾ ಇರುವವರು, ಆದ್ರೂ ನಾನು ಇಲ್ಲಿ ಬರ್ತಾ ಇರ್ತೇನೆ ಅಂತ ಹೇಳಿ ತಾನು ಹಿಂದಿನ ಇದರಲ್ಲಿ ಹೇಳಿದ. ಅದಕ್ಕೆ ಈಗ ಆ ಪ್ರಶ್ನೆ ಮಾಡ್ತಾ ಇದ್ದಾನೆ ಅರ್ಜುನ, ಅಲ್ಲ ಕೃಷ್ಣ, ನೀನು ಈ ಕರ್ಮ ಬಂಧನ ಇಲ್ಲ ಅಂತ ಅಂದ್ಮೇಲೆ ನಿನಗಿಲ್ಲಿ ಯಾವ್ದು ಆಸೆ ಇಲ್ಲ, ಕರ್ಮ ಮಾಡೋದೇನಿಲ್ಲ, ಏನೂ ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ನೀನು ಬರ್ಬೇಕಿಲ್ಲಿ? ಯಾಕೆ ಬರ್ತೀಯ ನೀನು ಇಲ್ಲಿ ಜನ್ಮ ತಗೊಂಡು? ಯಾಕೆ ಮತ್ತೆ ಮತ್ತೆ ಅವತಾರಗಳನ್ನ ಮಾಡಿ ಯಾಕೆ ಹುಟ್ಟಿ ಬರ್ತೀಯ ಅಂತ ಹೇಳಿ ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಹುಟ್ಟೋದು ಸಾಯೋದು ಅಂದ್ರೆ ಏನಪ್ಪಾ? ಯಾಕೆಂದ್ರೆ ಈಗ ಹುಟ್ಟೋದು ಸಾಯೋದು ಅಂತಂದ್ರೆ ಬೇರೆ ಏನಲ್ಲ, ಸೂಕ್ಷ್ಮ ಶರೀರ ಅನ್ನುವುದು ಯಾವಾಗಲೂ ಇದ್ದೇ ಇರ್ತದೆ. ಯಾವಾಗ್ಲೂ ಅಂತಂದ್ರೆ ಒಂದು ಆತ್ಮ ತಾನು ಮೋಕ್ಷವನ್ನ ಹೊಂದುವವರೆಗೂ ಕೂಡ ಅದಕ್ಕೆ ಸೂಕ್ಷ್ಮ ಶರೀರ ಅನ್ನೋದು ನಿತ್ಯ ನಿರಂತರವಾಗಿ ಇದ್ದೇ ಇರ್ತದೆ. ಆ ಸೂಕ್ಷ್ಮ ಶರೀರ ಏನ್ ಮಾಡ್ತದೆ? ಒಂದು ಸ್ಥೂಲ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಅಂದ್ರೆ ಕಣ್ಣಿಗೆ ಕಾಣೋಲ್ಲ, ಅದನ್ನ ಸೂಕ್ಷ್ಮ ಶರೀರ ಅಂತಾರೆ. ಸ್ಥೂಲ ಶರೀರ ಅಂದ್ರೆ ನಮ್ಮ ಫಿಸಿಕಲ್ ಬಾಡಿ, ಅಂದ್ರೆ ಕಣ್ಣಿಗೆ ಕಾಣುವ ಒಂದು ದೇಹ, ಅಂದ್ರೆ ಈ ಪಂಚಭೂತಗಳಿಂದ ತಯಾರಾದಂತಹ ಒಂದು ಆ ಇದು ಏನೋ ಇನ್ಸ್ಟ್ರೂಮೆಂಟ್. ಈಗ ಕರೆಂಟ್ ನಮ್ಮ ಕಣ್ಣಿಗೆ ಕಾಣ್ತದ, ಆದ್ರೂ ಕರೆಂಟ್ ಎಲ್ಲಿ ಎಷ್ಟೋ ದೂರದಿಂದ ಎಲ್ಲ ನಮ್ಮ ಮನೆಯವರೆಗೂ ಕನೆಕ್ಷನ್ ಆಗಿರ್ತದೆ, ಆದ್ರೆ ಯಾರು ಕಣ್ಣಿಗೂ ಕಾಣೋದಿಲ್ಲ ಅಲ್ವಾ? ಹಾಗೆ ಆದ್ರೆ ಆ ಕರೆಂಟ್ ಅನ್ನ ನಾವು ಉಪಯೋಗಿಸ್ಬೇಕು, ಅದರ ಫೀಲ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಹೋಗಿ ಕೈ ಹಿಡ್ಕೋಬೇಕಷ್ಟೇ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಯಾವ್ದಾದ್ರು ಒಂದು ಏನೋ ಎಲೆಕ್ಟ್ರಿಕ್ ಇನ್ಸ್ಟ್ರೂಮೆಂಟಿಗೆ ನಾವು ಅದನ್ನು ಕನೆಕ್ಟ್ ಮಾಡಿದಾಗ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೆ ಅಲ್ವಾ? ಹಾಗೆ ಈ ಸೂಕ್ಷ್ಮ ಶರೀರಕ್ಕೂ ಕೂಡ ಒಂದು ಫಿಸಿಕಲ್ ಬಾಡಿ ಅನ್ನೋದು ಬೇಕಾಗ್ತದೆ. ಹಾಗೆ ಏನ್ ಮಾಡ್ತದೆ, ಅದು ಒಂದು ಫಿಸಿಕಲ್ ದೇಹವನ್ನ ಅಂದ್ರೆ ಸ್ಥೂಲ ಶರೀರವನ್ನ ಧಾರಣೆ ಮಾಡ್ತದೆ. ಅದನ್ನೇ ನಾವು ಏನಂತ ಹೇಳ್ತೀವಿ? ಹುಟ್ಟು ಅಂತ ಹೇಳ್ತೀವಿ. ಹುಟ್ಟಿದ್ದು ಈ ದೇಹ ಸೃಷ್ಟಿ ಅಂದ್ರೆ ಹೊರಗಡೆಯಿಂದ ಈ ದೇಹ ಸ್ಥೂಲ ಶರೀರ ಸೃಷ್ಟಿ ಆಯ್ತೇ ಹೊರತು ಒಳಗಿರುವ ಸೂಕ್ಷ್ಮ ಶರೀರವಾಗಲಿ ಅದರ ಆ ಏನಂತೀವಿ ಆ ಅಂದ್ರೆ ಆತ್ಮ ಅನ್ನೋದು ಹೊಸದಾಗಿ ಸೃಷ್ಟಿ ಆದದ್ದು, ಅದು ಅನಾದಿ ನಿತ್ಯವಾಗಿತ್ತು. ಹಾಗಾಗಿ ಈ ಹುಟ್ಟು ಸಾವು ಅನ್ನೋದ್ರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲಪ್ಪ. ಹಾಗಾಗಿ ಇದರಲ್ಲಿ ನಾನು ಹುಟ್ಟೋದು ಸಾಯೋದು ಅಂತಂದ್ರೆ ಏನು? ಅದು ಹಾಗಲ್ಲ. ನಾನು ಇಷ್ಟು ದಿವಸ ಕಾಣಿಸ್ತಾ ಇರ್ಲಿಲ್ಲ, ಈಗ ಕಾಣಿಸ್ತಾ ಇದ್ದೇನೆ ಅಷ್ಟೇ. ನನಗೆ ಹಾಗೂ ನಿನಗೆ ಅನೇಕ ಹುಟ್ಟುಗಳಾಗಿದ್ದಾವೆ. ನಾನು ಒಬ್ಬನೇ ಅಲ್ಲ ಇಲ್ಲಿ ಅವತಾರ ಮಾಡಿಕೊಂಡು, ನೀನು ಎಷ್ಟೋ ಅನೇಕ ಹುಟ್ಟುಗಳನ್ನ ಮಾಡಿದ್ದೀಯ. ಆದರೆ ನಿನಗೆ ಅದು ಯಾವುದು ನೆನಪಿಲ್ಲ. ಆದ್ರೆ ನನಗೆ ನನ್ನ ಪ್ರತಿಯೊಂದು ಹುಟ್ಟಿನ ನೆನಪಿದೆ. ಬರೀ ನನ್ನ ಮಾತ್ರ ಅಲ್ಲ, ಪ್ರತಿಯೊಂದು ಆತ್ಮ ಅದೆಷ್ಟು ಲಕ್ಷ ಕೋಟಿ ಜನ್ಮಗಳನ್ನ ತಗೊಂಡಿದೆಯೋ ಅದೆಲ್ಲದರ ಅರಿವು ನನಗೆ. ಹಾಗಾಗಿ ಆದ್ರೆ ನಿನಗೆ ನಿನ್ನದು ಮಾತ್ರ ನಿನ್ನದು ಕೂಡ ಗೊತ್ತಿಲ್ಲ. ಆದ್ರೆ ನನಗೆ ನಂದು ಮಾತ್ರ ಅಲ್ಲ, ಪ್ರತಿಯೊಬ್ಬರದು ನನಗೆ ಗೊತ್ತಿದೆ. ಹಾಗಾಗಿ ನನ್ನ ದೇಹಕ್ಕೆ ಕೂಡ ನಾನು ನನ್ನ ದೇಹ ಯಾವುದು ಅದು ಅಂತ್ಯ ಅನ್ನೋದಿಲ್ಲ. ಅಂದ್ರೆ ಇಲ್ಲಿ ನೋಡ್ಲಿಕ್ಕೆ ಮಾತ್ರ ನಾನು ಬೇರೆ ಮನುಷ್ಯರ ದೇಹದ ಹಾಗೆ ನಾನು ಧಾರಣೆ ಮಾಡಿರ್ತೇನೆ. ಆದರೆ ನಂದು ಜ್ಞಾನಾನಂದಮಯವಾದ ಶರೀರ. ನಾನು ಎಲ್ಲಾ ಜೀವಿಗಳ ಒಡೆಯರಿಗೂ ಕೂಡ ಒಡೆಯನಾಗಿದ್ದೇನೆ.
ಆದರೆ ನಮಗೆ ಆ ಆದ್ರೆ ನಾವೇನು ಮಾಡ್ತೀವಿ, ಆ ದೇವರನ್ನು ಕೂಡ ನಮ್ಮಂತೆಯೇ ಅವನು ಶರೀರ ಧಾರಣೆ ಮಾಡಿದ್ದಾನೆ, ನಮ್ಮಂತೆಯೇ ಒಂದು ದಿನ ಹುಟ್ಟಿದ, ನಮ್ಮಂತೆಯೇ ಒಂದು ದಿನ ನಾಶವಾದ ಅನ್ನುವ ಮೋಹದಲ್ಲಿ ನಾವು ಒಳಗಾಗ್ತೇವೆ ಹೊರತು, ಆದ್ರೆ ನಿಜವಾಗಲೂ ಭಗವಂತನಿಗೆ ಯಾವ ಹುಟ್ಟೂ ಇಲ್ಲ, ನಾಶವೂ ಇಲ್ಲ, ಅವನ ದೇಹವೂ ಸೃಷ್ಟಿ ಆಗ್ಲಿಲ್ಲ. ಆದ್ರೆ ನಾವು ಹಾಗೆ ಆ ಅದನ್ನ ನಮ್ಮ ಹಾಗೆ ಇದ್ರೆ ಅವನು ಅನ್ನುವ ಹಾಗೆ ಏನೋ ಅನ್ಕೊಂಡು ಅದನ್ನು ನಮಗೆ ನಾವೇ ಆ ಭ್ರಮೆಯಲ್ಲಿ ಬೀಳ್ತಾ ಇದ್ದೀವಿ. ಹಾಗಾಗಿ ಅದಕ್ಕೆ ಪುನಃ ಕೇಳ್ತಾ ಇದ್ದಾನೆ, ಅಲ್ಲ ಈಗ ನಾನು ಕೇಳಿದ ಪ್ರಶ್ನೆಗೆ ನಿಂದ ಉತ್ತರ ಬರ್ಲಿಲ್ಲಲ್ಲಪ್ಪ. ಅಲ್ಲ ನೀನು ಹುಟ್ಟಿದೀಯಾ ಎಷ್ಟೋ ಜನ್ಮ ಅಂತ, ಹೌದು. ನಾನು ಈಗ ಬಂದಿದ್ದೇನೆ ಎಷ್ಟೋ, ಹೌದು. ಅದು ನಿನಗೆ ನೆನಪಿದೆ, ಆದ್ರೆ ನನಗೆ ನೆನಪಿಲ್ಲ. ನನಗೆ ಕರ್ಮ ಗಂಟುಬಿದ್ದಿದೆ. ಹಾಗಾಗಿ ನಾನು ತೀರಿಸ್ಕೊಳ್ಲಿಕ್ಕಾಗಿ ಅಥವಾ ನಾನು ಸಾಧನೆ ಮಾಡ್ಲಿಕ್ಕಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇದ್ದೇನೆ. ಆದ್ರೆ ನೀನ್ ಯಾಕೆ ಬರ್ತೀಯ ಅಲ್ವಾ? ನೀನು ನೀನು ಆರಾಮ್ಸೆ ಇರ್ಬೋದಲ್ಲ ನೀನ್ ಪಾಡಿ ನೀನು, ಆದ್ರೆ ನೀನ್ ಯಾಕೆ ಬರ್ತೀಯ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಗೊತ್ತಿರುವಂತ ಒಂದು ಶ್ಲೋಕ ಏನಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾದ ಅಭ್ಯುತ್ಥಾನಾಮ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗಲೆಲ್ಲ ಈ ಭೂಮಿಯ ಮೇಲೆ ಅಧರ್ಮ ಅನ್ನುವುದು ದಂಡವಾಡ್ತದೆ, ಧರ್ಮ ಅನ್ನುವುದು ಮರೆಮಾಚಿ ಹೋಗ್ತದೆ, ಕಳೆಗುಂದಿ ಹೋಗ್ತದೆ, ಅಧರ್ಮ ತಲೆ ಎತ್ತಿ ನಿಂತಾಗ ನಾನು ಮತ್ತು ನನ್ನವರು ಹುಟ್ಟಿ ಬರ್ತಾರೆ. ಇಡೀ ಪ್ರಪಂಚದಲ್ಲಿ ಯಾವಾಗಲೂ ಧರ್ಮ ಅನ್ನುವುದು ಮೇಲೆದಾಗಿರ್ಬೇಕು, ಅಧರ್ಮ ಅನ್ನೋದು ಯಾವಾಗಲೂ ಕೆಳಮಟ್ಟದಲ್ಲಿರಬೇಕು. ತಲೆ ಕೆಳಗಾಗಿ ಯಾವಾಗ ಈ ಧರ್ಮಕ್ಕೆ ತಲೆ ಕೆಳಗಾಗುವಂತಹ ಪ್ರಸಂಗ ಬರ್ತದೆ, ಯಾವುದೋ ಒಬ್ಬ ವ್ಯಕ್ತಿಯ ಸಂಬಂಧಪಟ್ಟಿದ್ದಲ್ಲ, ಯಾವುದೋ ಒಂದು ಪ್ರದೇಶಕ್ಕೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಭೂಮಿ, ಆಗೆಲ್ಲ ನಾನು ಏನು ಮಾಡ್ತೇನೆ, ನಾನು ಮತ್ತೆ ನನ್ನವರನ್ನ ನಾನು ಕಳಿಸಿಕೊಡ್ತೇನೆ. ಅದೇ ಯದಾ ಯದಾಹಿ ಧರ್ಮಸ್ಯ, ಯದಾಹಿ ಅಂದ್ರೆ ಆವಾಗಲೆಲ್ಲ, ಯಾವಾಗ ಧರ್ಮಸ್ಯ ಅಂದ್ರೆ ಯಾವಾಗ ಧರ್ಮ ಅನ್ನುವುದು ಕಡೆಗೊಂದುತ್ತದೋ ಆವಾಗಲೆಲ್ಲ, ಯಾವಾಗ ಒಂದ್ಸರಿ ಅಲ್ಲ, ಯದಾಹಿ ಯಾವಾಗ್ಲೂ ನಿರಂತರವಾಗಿ ನಾನು ಬರುವುದು ಮಾತ್ರ ಅಲ್ಲ, ನನ್ನವರನ್ನು ಕೂಡ ನಾನು ಕಳಿಸ್ತಾ ಇರ್ತೇನೆ. ಯಾಕೆ? ಲೋಕದ ಕಲ್ಯಾಣಕ್ಕಾಗಿ, ಧರ್ಮ ರಕ್ಷಣೆಗಾಗಿ. ಧರ್ಮಕ್ಕೆ ನೆಲೆ ಸಿಗದ ಪರಿಸ್ಥಿತಿ ಬಂದಾಗ, ಯಾರಿಂದಲೂ ನನ್ನವರಿಂದಲೂ ಕೂಡ ಅದನ್ನು ಸರಿ ಮಾಡಕ್ ಆಗ್ತಾ ಇಲ್ಲ ಅಂತ ಅನಿಸಿದಾಗ, ಸಾಕ್ಷಾತ್ ನಾನೇ ಅವತಾರ ಮಾಡಿ ಬರ್ತೇನೆ. ನಾನು ನನ್ನ ಆತ್ಮೀಯರನ್ನು ಕೂಡ ಯಾವಾಗಲೂ ಕಳಿಸ್ತಾನೆ ಇರ್ತೇನೆ. ಅಂದ್ರೆ ನನಗೆ ಬೇಕಾದವರು ಮತ್ತೆ ಇಲ್ಲಿ ಬಂದು ಅವರಿಗೆ ಬದಲಾಯಿಸುವ, ಮತ್ತೆ ಆ ಆತ್ಮಗಳನ್ನ ಅವನಂತೆಯೇ ಮೇಲೆಗೆ ಕರ್ಕೊಂಡು, ಅಂದ್ರೆ ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗುವ ಸ್ಥಿತಿಯನ್ನ ಇರುವಂತಹವ್ರನ್ನ ಕೂಡ ನಾನು ಕಳಿಸಿಕೊಡ್ತೇನೆ. ಕೆಲವೊಮ್ಮೆ ನನ್ನ ಅಂಶ ಮೂಲಕ ಕಳಿಸಿಕೊಡ್ತೇನೆ. ಕೊನೆಗೆ ಸಾಕ್ಷಾತ್ ನಾನೇ ಬರ್ತೇನೆ ಅವರು ಅಂತ ಹೇಳ್ತಾ, ಆ ಹಾಗಾಗಿ ಅವಶ್ಯಕತೆ ಇದ್ದಾಗ ನಾನು ಬರ್ತೀನಪ್ಪ. ಹೀಗೆ ಇಡೀ ಭೂಲೋಕದ ಅಧರ್ಮದ ದಾಸಕ್ಕೆ ಗುರಿಯಾಗುವ ಸಂದರ್ಭದಲ್ಲಿ ಬಂದಾಗ ಮಾತ್ರ ಆ ಭಗವಂತನ ಅವತಾರ ಭೂಲೋಕದಲ್ಲಿ ಪ್ರಕಟವಾಗ್ತದೆ. ಅಲ್ಲಿವರೆಗೂ ಈ ಭೂಲೋಕದಲ್ಲಿ ದೇವರು ಇರ್ಲಿಲ್ಲ ಅಂತಲ್ಲ, ಇದ್ದಾನೆ ಯಾವಾಗ್ಲೂ. ಅವನು ಪ್ರತಿಯೊಂದು ಚರಾಚರ ಜೀವರಾಶಿಗಳಲ್ಲೂ ಅವನು ಅಡಿಗೆ ಪ್ರತಿಯೊಂದನ್ನು ನಡೆಸ್ತಾ ಇದ್ದ. ಆದ್ರೆ ಹೇಳಿದ್ನಲ್ಲ, ನಮಗೆ ಫಿಸಿಕಲ್ ಆಗಿ ಪ್ರಕಟಗೊಂಡಿರ್ಲಿಲ್ಲ ಅಷ್ಟೆ. ಹೀಗೆ ಆ ಭಗವಂತ ಅನ್ನುವನು ಜ್ಞಾನಾನಂದಮಯನಾದವನು, ಲೀಲಾಮಯನಾದವನು. ಅವನ ಅವತಾರವನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಕೂಡ ಅಷ್ಟು ಸುಲಭ ಇಲ್ಲ. ಯಾಕೆಂದ್ರೆ ದೇವರ ಲೀಲೆ ಅನ್ನುವುದೇ ಹಾಗೆ. ನಾವು ಮಾತ್ರ ನಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಕಾರಣವಾದಂತಹ ಯಾವುದು ಆಸೆ, ರಾಗ, ಭಯ, ಕೋಪ, ಇದರಲ್ಲೇ ನಾವು ಆ ಮುಳುಗಿ ಹೋಗಿರ್ತೇವೆ. ಆದ್ರೆ ನಾವು ಅದನ್ನು ತೊರಿಬೇಕಾಗ್ತದೆ. ಏನು ಇದೆಯೋ ಅದರಲ್ಲಿ ಸಂತೋಷ ಪಡುವುದನ್ನ ಕಲಿಯ, ಏನು ಬಂತೋ ಅದನ್ನು ಸಂತೋಷದಿಂದ ಸ್ವೀಕರಿಸುವುದನ್ನ ಬಳಸ್ಕೊ. DVG ಅವರು ಹೇಳ್ತಾರಲ್ಲ, ಇರುವ ಭಾಗ್ಯವನ್ನೇನಿದು ಭಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಇರುವ ಭಾಗ್ಯವನ್ನೇನಿದು ಭಾರನೆಂಬುದನ್ನು, ಬರದೇ ಇರೋದು, ಸಿಗದೇ ಇರೋದು, ಆಗದೇ ಇರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ? ಅದನ್ನೇ ಚಿಂತೆ ಮಾಡ್ದ. ಇರುವ ಭಾಗ್ಯವನ್ನೇನಿದು, ಏನು ಇದೆಯೋ ಅದನ್ನ, ಆ ಭಾಗ್ಯ, ನಾನೇ ಭಾಗ್ಯವಂತ. ಯಾಕೆಂದ್ರೆ ನನಗಿಂತ ಭಾಗ್ಯಶಾಲಿಗಳು ಯಾರಿಲ್ಲ ಅಂತ ಹೇಳಿ ಅದರಲ್ಲಿ ನೀನು ಬೇರೆಯವ್ರಿಗೆ ಯಾಕೆ ಕಂಪೇರ್ ಮಾಡ್ಕೊಂತ? ನಿನಗಿಂತ ಜಾಸ್ತಿ ಇದ್ದವ್ರನ್ನ ನೀನು ಕಂಪೇರ್ ಮಾಡಿದೆ ಅಂತಂದ್ರೆ ನಿನಗೆ ನೀನು ಎಷ್ಟು ಸಿಕ್ಕರೂ ನಿನಗೆ ಕೊರಗೆ. ಹಾಗಾಗಿ ಇರುವ ಭಾಗ್ಯವನ್ನೇನಿದು ಭಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಅಂದ್ರೆ ನಿನ್ನ ಹತ್ರನೇ ಇದೆ ಆ ಸಂತೋಷ, ನೀನು ಹೆಂಗಾಗಿ ಯೋಚನೆ ಮಾಡ್ತೀವ ಹಾಗೆ. ಒಮ್ಮೆ ನಮ್ಮ ಭಗವಂತ ಒಮ್ಮೆ ಆದರೂ ನಾವು ಭಗವಂತನ ಚಿಂತನೆಯಲ್ಲಿ ತೊಡಗಿದಾಗ ಆ ರಾಗ ದ್ವೇಷ ಕ್ಷುಲ್ಲಕವಾಗಿ ಕಾಣ್ಲಿಕ್ಕೆ ಶುರು ಮಾಡ್ತದೆ. ಹಾಗೆ ಸದಾ ನಮ್ಮ ರಕ್ಷಣೆಗೆ ಯಾವುದೋ ಒಂದು ಆ ವಿಶ್ವಮೂಲ ಚೈತನ್ಯ ಶಕ್ತಿ ಇದೆ. ಅದಕ್ಕೆ ನೀವು ಏನಾದ್ರೂ ಹೇಳಿ, ಅದಕ್ಕೆ ಇದರಲ್ಲಿ ಹೇಳಿದ್ರು ಏನೋ ತತ್ವಮಸಿ, ಅದು ಉಪನಿಷತ್ತಿನಲ್ಲಿ ಅದಕ್ಕೆ ಹೆಸರೇ ಹೇಳಿಲ್ಲ, ಅದು ಅಂತಾನೆ ಹೇಳಿದ್ರು.
ಮೊದಲು ಆರಂಭದಲ್ಲಿ ಋಷಿಮುನಿಗಳು ಹುಡುಕಿದ್ದು ಕೂಡ ಏನೋ ಒಂದಿದೆ, ಏನೋ ಒಂದಿದೆ. ಇವತ್ತು ಇವರು ಕೂಡ ಹೇಳೋದಾದ್ರೆ ವಿಜ್ಞಾನವು ಕೂಡ ಅದನ್ನೇ ಹೇಳುತ್ತೆ. ಏನೋ ಒಂದಿದೆ, ಏನೋ ಒಂದಿದೆ. ಅಂದ್ರೆ ಇಂಥ ಒಂದು ಭವ್ಯವಾದ ಸೃಷ್ಟಿಯನ್ನ ಮಾಡಿದೆ, ಇಷ್ಟೆಲ್ಲ ನಿಗ್ರಹ ಮಾಡ್ತಾ ಇದೆ ಅಂತಂದ್ರೆ ಯಾವುದೋ ಒಂದು ಶಕ್ತಿ ಇದೆ. ಅದನ್ನ ಒಬ್ರು ಕೃಷ್ಣ ಅಂದ್ರು, ಒಬ್ರು ರಾಮ ಅಂದ್ರು, ಒಬ್ರು ಶಿವ ಅಂದ್ರು, ಇನ್ನೊಬ್ರು ದೇವಿ ಅಂದ್ರು, ಇನ್ನೊಬ್ರು ಗಣಪತಿ ಅಂದ್ರು, ಒಬ್ಬೊಬ್ರು ಒಂದೊಂದು ಹೆಸರಿಟ್ರು. ಆದ್ರೆ ಆ ವಿಶ್ವಮೂಲ ಚೈತನ್ಯ ಎಲ್ಲವೂ ಹೌದು, ಎಲ್ಲವನ್ನ ಮೀರಿ ನಿಂತಿರೋದು. ಅದಕ್ಕೆ ಅದಕ್ಕೆ ಉಪನಿಷತ್ತು ಹೇಳಿಬಿಡ್ತು, ತತ್ವಮಸಿ, ಅದು ನೀನೇ ಆಗಿದ್ದೀಯಾ, ಅದು ಇಡೀ ಬ್ರಹ್ಮಾಂಡವನ್ನ ನೋಡ್ಕೊಳ್ತಾ ಇದೆ, ಎಲ್ಲವನ್ನ ನೋಡ್ತಾ ಇದೆ ಅಂತ ಹೇಳಿ ಅದಕ್ಕೆ ಹೆಸರೇ ಹೇಳಿಲ್ಲ. ಆದ್ರೆ ನಾವು ಅದಕ್ಕೆ ಹೆಸರಿಟ್ಟಿದ್ದೀವಿ. ಎರಡೂ ತಪ್ಪಲ್ಲ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಆ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ಬೇಕಾಗ್ತದೆ. ಇಲ್ಲ, ಯಾಕೆಂದ್ರೆ ಇವತ್ತು ಬೇಕಾದಷ್ಟು ವಿಧಿವಿಧಾನಗಳಿದ್ದಾವೆ. ಅದನ್ನೇ ಅಧ್ಯಾತ್ಮ ಅಂತ ತಿಳ್ಕೊಂಡವ್ರು ಬೇರೆ, ಸ್ಪಿರಿಚುವಾಲಿಟಿ ಬೇರೆ, ರಿಚುವಲ್ಸ್ ಬೇರೆ. ಅಂದ್ರೆ ಆಚರಣೆಗಳು ಬೇರೆ, ಅಧ್ಯಾತ್ಮ ಬೇರೆ, ಎರಡೂ ಒಂದೇ ಅಲ್ಲ. ಆಚರಣೆ ಅನ್ನೋದು ನಂಬಿಕೆ, ನಂಬಿಕೆಯ ಮೇಲೆ ಹೊರಟಿವಿ. ಅಂದ್ರೆ ಹೀಗ್ ಮಾಡಿದ್ರೇನೋ ಒಳ್ಳೇದಾಗ್ತದಂತೆ, ಇದನ್ನೆಲ್ಲ ಎಲ್ಲರೂ ಮಾಡ್ತಾರೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಆ ಆಮೇಲೆ ನಮ್ಮ ಹಿಂದಿಂದ ನಡ್ಕೊಂಡು ಬಂದಿದೆ, ನಮ್ಮ ಹಿರಿಯವರು ನಮ್ಮ ಮನೆಯಲ್ಲಿ ಮಾಡಿದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ಬರ್ತದೋ ಇಲ್ಲೋ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ. ಮಾಡ್ಬೇಕು ಸುಮ್ ಸುಮ್ನೆ ಬಿಡಕ್ ಬರಲ್ಲಲ್ಲ. ಹೇಳ್ಕೊಂತಿರ್ತಾರೆ, ಆದ್ರೆ ಏನ್ ಮಾಡೋದು? ಆ ಅಲ್ಲ, ನಮಗೇನ್ ಅದ್ರಲ್ಲೆಲ್ಲ ನಂಬಿಕೆ ಇಲ್ಲ, ಆದ್ರೆ ಬಿಡಕ್ ಬರೋಂಗಿಲ್ಲ, ಮಾಡೋದು ಅಂತ. ಇದು ರಿಚುವಲ್ಸ್ ಅಂದ್ರೆ ಆ ನಂಬಿಕೆ ಮೇಲೆ, ಅದನ್ನ ನಂಬಿಕೆ ಅಥವಾ ಮೂಢನಂಬಿಕೆ ಏನಾದ್ರೂ ಹೇಳಿ, ಅದು ಬೇರೆ. ಆದ್ರೆ ಅಧ್ಯಾತ್ಮ ಬೇರೆ. ಅಧ್ಯಾತ್ಮ ಅಂತಂದ್ರೆ ಅವನಿಗೆ ಇದ್ಯಾವುದರ ಅರಿವು ಇರಲ್ಲ. ಅವನಿಗೆ ಎರಡೇ ಒಂದು, ನಾನು ಮತ್ತೆ ಅವನ ಲೈಫ್ ಡಿಸಿಪ್ಲೈನ್, ನಡೆಯುವ ದಾರಿ, ಮತ್ತೆ ಆ ವಿಶ್ವಮೂಲ ಚೈತನ್ಯ ಶಕ್ತಿ. ಅವನಿಗೆ ಧರ್ಮವೂ ಇರಲ್ಲ. ನಂದು ಆ ಧರ್ಮ ಈ ಧರ್ಮ, ಯಾವ ಧರ್ಮ ಅಂತ ಅವನು ಗುರುತಿಸಿಕೊಳ್ಳುವವನಲ್ಲ. ಅಂದ್ರೆ ಮತದ ರೂಪದಲ್ಲಿ ಅವನು ಯಾರು, ಯಾಕೆಂದ್ರೆ ಅವನಿಗೆ ಅಧ್ಯಾತ್ಮ ಅಂದ್ರೆ ಹೀಗೆ ಇಡೀ ಜಗತ್ತಿಗೆ ಸೂರ್ಯ ಒಬ್ಬನೇ ಇದ್ದಾನು, ಇಡೀ ಜಗತ್ತಿಗೆ ಇರೋದು ಒಂದೇ ಅಧ್ಯಾತ್ಮ, ಇಡೀ ಜಗತ್ತಿಗೆ ಇರೋದು ಆ ಒಂದೇ ಆ ವಿಶ್ವಮೂಲ ಚೈತನ್ಯ ಶಕ್ತಿ. ಇಡೀ ಭೂಮಿಯಲ್ಲಿ ಯಾವುದು ಗಾಳಿಗೆ, ಬೀಸುವ ಗಾಳಿಗೆ ಭೇದ ಇಲ್ಲ, ಆ ಆ ಬೆಳಗುವ ಬೆಳಕಿಗೆ ಭೇದ ಇಲ್ಲ ಅಲ್ವಾ, ಪಶು ಪಕ್ಷಿ ಪ್ರಾಣಿಗಳಿಗೆ ಭೇದ ಇಲ್ಲ, ಬೀಳುವ ಮಳೆಗೆ ಭೇದ ಇಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಭೇದ. ನಂದು ಆ ಮತ, ನಂದು ಈ ಮತ, ನನ್ನದು, ನನ್ನ ಪರಂಪರೆ ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ. ಆದ್ರೆ ಅದಕ್ಕೂ ಮೀರಿದ ಯಾವನಿದೆ? ಆದ್ರೆ ಅದು ಅಧ್ಯಾತ್ಮ ಅಲ್ಲ. ಹಾಗೆ ಯಾವ ಭೇದವೂ ಇಲ್ಲದೆ ನಾನು ಮತ್ತೆ ಆ ಪರಮಾತ್ಮ ಅನ್ನುವ ಸ್ಥಿತಿಯನ್ನ ಆ ಹೊಂದಲಿಕ್ಕಾಗಿ ಏನು ಪ್ರಯತ್ನ ಮಾಡ್ತೇನೆ, ಅದು ನಿಜವಾದ ಅಧ್ಯಾತ್ಮ. ಅದಕ್ಕಾಗಿ ನಾವು ಆ ಭಗವಂತನ ವಿಭೂತಿ ರೂಪಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು, ತಿಳಿದು ಅವನನ್ನ ಗುರುತಿಸುವ ಪ್ರಯತ್ನ ಮಾಡಬೇಕು. ವಿಭೂತಿ ರೂಪ ಅಂತಂದ್ರೆ ಅವನು ಎಲ್ಲರೂ ಇದ್ದಾನೆ, ಅಲ್ಲಿ ಇಲ್ಲಿ ಅವನು ಇಲ್ಲದಿರುವ ಜಾಗವೇ ಇಲ್ಲ. ವಿಶ್ವಂಬರ ರೂಪಿ. ಅವನು ಸದಾ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾನೆ, ಸದಾ ನಮ್ಮನ್ನು ನೋಡ್ತಾ ಇದ್ದಾನೆ, ಸದಾ ನಮ್ಮೊಟ್ಟಿಗೆ ಇದ್ದಾನೆ, ನಮ್ಮೊಳಗೆ ಇದ್ದಾನೆ, ಸಮಸ್ತ ಚರಾಚರ ಜೀವರಾಶಿಗಳಿಗೂ ಇದ್ದಾನೆ. ಹಾಗಾಗಿ ಎಲ್ಲರೊಳಗೂ ಹುಡುಕುವ ಪ್ರಯತ್ನ ಮಾಡಬೇಕು. ಆಮೇಲೆ ನಮ್ಮಲ್ಲಿ ಇವತ್ತು ಬಹುದೇವತಾ ಆರಾಧನೆ ಇದೆ, ಅಥವಾ ಭಗವಂತನಿಗೂ ಮತ್ತೆ ದೇವತೆಗಳಿಗೂ ವ್ಯತ್ಯಾಸ ಗೊತ್ತಿಲ್ಲ. ಅಂದ್ರೆ ಎಲ್ಲರೂ ದೇವ್ರೇ, ಎಲ್ಲರೂ ಮೋಕ್ಷ ಕೊಡೋರೆ, ಎಲ್ಲರೂ ಮೇಲಕ್ಕೆ ಹೋಗೋರೆ, ಅಂದ್ರೆ ಎಲ್ಲರೂ ಸೇರಿ ಇಡೀ ಜಗತ್ತನ್ನ ನೋಡ್ತಾ ಇದ್ದಾರೆ ಅನ್ನುವ ಕಲ್ಪನೆ ಇದೆ. ಆದ್ರೆ ಕೃಷ್ಣ ಅದನ್ನ ತಳ್ಳಿ ಹಾಕ್ತಾ ಇದ್ದಾನೆ. ಇಡೀ ಜಗತ್ತಿಗೆ ಇರುವುದು ಒಬ್ಬನೇ ಭಗವಂತ ಪರಮಾತ್ಮ, ಆ ವಿಶ್ವಮೂಲ ಚೈತನ್ಯ ಶಕ್ತಿ ಒಂದೇ. ಮತ್ತೆ ನಾವು ಮುಕ್ಕೋಟಿ ದೇವತೆಗಳು ಅಂತೀವಲ್ಲ, ಅವರೆಲ್ಲರೂ ಆತ್ಮಗಳೇ. ಪರಮಾತ್ಮ ಇರುವುದು ಒಬ್ಬನೇ, ಉಳಿದವರೆಲ್ಲರೂ ಏನು ಆತ್ಮರು. ಆದ್ರೆ ಅವರೆಲ್ಲ ಪೂರ್ಣಾತ್ಮ ಸ್ಥಿತಿಯಲ್ಲಿರುವವರು, ಎಲ್ಲರೂ ಪೂರ್ಣಾತ್ಮ ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ತುಂಬಾ ಸಾಧನೆ ಮಾಡಿ 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 ತುಂಬಾ ಎತ್ತರಕ್ಕೆ ಏರಿದಂತಹ ಆತ್ಮಗಳು, ಅವರನ್ನೇ ನಾವು ದೇವತೆಗಳು ಅಂತ ಕರಿತೀವಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇತ್ತೀಚೆಗೆ ನಾವು ಕರೆಯೋದಾದ್ರೆ ಆಸ್ಟ್ರಲ್ ಮಾಸ್ಟರ್ಸ್ ಅಂತ ಕರಿತೀವಿ. ಇನ್ನೂ ಸ್ವಲ್ಪ ಆ ಇದಕ್ಕೆ ಹೋಗಿ ಕರೆಯೋದಾದ್ರೆ ಏಂಜಲ್ಸ್ ಅಂತ ಕರೀತಾರೆ ಈಗ. ಕ್ರಿಶ್ಚಿಯಾನಿಟಿ ಅಥವಾ ಯುರೋಪಿಯನ್ ವೆಸ್ಟರ್ನ್ ಕಲ್ಚರ್ ಅಲ್ಲೆಲ್ಲ ಅವ್ರನ್ನ ಏಂಜಲ್ಸು. ಅದಕ್ಕೆ ಹೇಗೆ ನಾವು ದೇವತೆಗಳಲ್ಲಿ ಒಂದೊಂದು ಹೆಸರಿಟ್ಟಿದ್ದೇವೆ, ಅವರು ಕೂಡ ಅದೇ ಒಂದೊಂದು ಏಂಜಲ್ಸ್ಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ನಾವಿಲ್ಲಿ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ, ರುದ್ರಗಣ ಅಂತ ಕರಿತೀವಿ. ಆ ಆ, ಅಷ್ಟದಿಕ್ಪಾಲಕರು, ಏಕಾದಶರು, ಏನೇನೋ ಅವರಿಗೆ ಹೆಸರುಗಳಿದ್ದಾವೆ, ಅದರಲ್ಲಿ ವರ್ಗಗಳಿದ್ದಾವೆ ಅಲ್ವಾ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಹೆಸರಿದಾವೆ. ಹುಲಿಯಮ್ಮ ಅಂತ ಇರ್ತದೆ, ಕೆಂಚಮ್ಮ, ಕಾಳಮ್ಮ, ಪ್ಲೇಗಮ್ಮ,
ಏನೇನು ಎಲ್ಲ ಅಮ್ಮ ಎಲ್ಲ ಮಂದಿ ಅಂದ್ರೆ ಅದು ತಪ್ಪು ಅಂತಲ್ಲ. ಅಂದ್ರೆ ಅವರೆಲ್ಲರೂ ಇಡೀ ಬ್ರಹ್ಮಾಂಡವನ್ನ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಅದರ ಅರ್ಥ ಅಲ್ಲ. ಇಡೀ ಜಗತ್ತನ್ನ ನೋಡ್ತಾ ಇರುವುದು ಒಬ್ಬನೇ ಪರಮಾತ್ಮ. ಆ ವಿಶ್ವಮೂಲ ಚೈತನ್ಯ ಶಕ್ತಿ ಇರುವುದು ಒಬ್ಬನೇ. ಉಳಿದವರೆಲ್ಲರೂ ದೇವತೆಗಳು. ದೇವತೆಗಳು ಅಂದ್ರೆ ನಮ್ಮಂತೆ ನಿಮ್ಮಂತೆ ಎಲ್ಲರೂ ಏನವರು ಪೂರ್ಣಾತ್ಮರು. ಅದಕ್ಕೆ ಹೇಳೋದು ನಾವೆಲ್ಲ ದೇವರು, ನಾವೆಲ್ಲ ದೇವರು, ನಾವು ದೇವರಾಗಬೇಕು ಅನ್ನೋದರ ಅರ್ಥ ಅದೇ. ಅವ್ರು ಹೇಗೆ ಪೂರ್ಣಾತ್ಮ ಸ್ಥಿತಿಯನ್ನು ತಲುಪಿದ್ದಾರೋ ಎಲ್ಲರೂ ಪೂರ್ಣಾತ್ಮ ಸ್ಥಿತಿಯನ್ನು ತಲುಪಿ ದೇವತಾ ಸ್ಥಿತಿಯನ್ನು ತಲುಪಿದ್ದಾರೋ ಹಾಗೆ ನಾವು ಕೂಡ ಆ ಸ್ಥಿತಿಯನ್ನು ತಲುಪಬೇಕು. ಆಗಲೇ ಅವಾಗ ನಾವು ದೇವರಾಗ್ತೀವಿ. ದೇವ ಬೇರೆ, ಪರಮಾತ್ಮ ಬೇರೆ ಇದ್ದಾನೆ. ಅಂದ್ರೆ ದೇವತೆಗಳು ಬೇರೆ, ಇರುವ ಆ ಮಹಾಶಕ್ತಿನೇ ಬೇರೆ. ಹಾಗಾಗಿ ದೇವತೆಗಳು ಅಂತ ಅನಿಸಿಕೊಳ್ಳೋರು ಯಾರು? ಎಲ್ಲರೂ ಇಲ್ಲಿ ಬಹಳ ಸಾಧನೆ ಮಾಡಿ 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 ಉನ್ನತ ಸ್ಥಿತಿಗೆ ಏರಿದಂತಹ ಪೂರ್ಣಾತ್ಮಗಳನ್ನ ನಾವೇನಂತ ಕರಿತೀವಿ? ದೇವತೆಗಳು ಅಂತ ಹೇಳಿ ಕರಿತೀವಿ. ಅವರನ್ನ ಅಂದ್ರೆ ಅವರನ್ನ ಬಿಡಬೇಕು ಅಂತಲ್ಲ, ಅವ್ರ ಸಹಾಯ ಬೇಕು ನಮ್ಗೆ. ಆ ವಿಶ್ವಮೂಲ ಚೈತನ್ಯ ಶಕ್ತಿಯನ್ನ ನಾವು ಸೇರಬೇಕು ಮತ್ತೆ ನಾವು ಎತ್ತರಕ್ಕೆ ಬೆಳಿಬೇಕು ಅಂದ್ರೆ ಆ ದೇವತೆಗಳ ಏನಂತೀವಿ ಅನುಗ್ರಹ ಮತ್ತೆ ಸಹಾಯ ನಮಗೆ ನಮ್ಮ ಸಾಧನೆ ದಾರಿಯಲ್ಲಿ ಬೇಕಾಗ್ತದೆ. ಹಾಗಾಗಿ ಆ ಮಹಾಶಕ್ತಿಯನ್ನ ನೀನು ಏನಾದ್ರೂ ಹೆಸರಿಡೋದು ಕರಿ. ಆ ಹೆಸರಿಲ್ಲ, ಅದಕ್ಕೆ ರೂಪ ಇಲ್ಲ, ಆಕಾರ ಇಲ್ಲ, ಯಾವುದೂ ಇಲ್ಲ. ಆದ್ರೆ ಅದು ಇಲ್ಲ ಅಂತ ನೀನು ಅನ್ಕೊಳ್ಬೇಕು ಅಂತಾನೆ ಏನಿಲ್ಲ. ಅಂದ್ರೆ ಅದು ಈಗ ಉದಾಹರಣೆಗೆ ಅದು ನೀನು ಒಂದು ರೂಪ ಕೊಟ್ಟಿಯ, ರೂಪ ಕೊಟ್ಟು ಅದನ್ನ ದೇವರು ಅಂತ ಪೂಜೆ ಮಾಡ್ತೀನಿ, ಅದು ತಪ್ಪು ಅಂತನೂ ಅಲ್ಲ. ಇಲ್ಲ ನನಗೇನು ರೂಪ ಗೀಪ ಏನು ಇಲ್ಲಪ್ಪ, ಎಲ್ಲೋ ಮೇಲ್ಗಡೆ ಮುಖ ನೋಡಿ ನಾನು ಪ್ರೇಯರ್ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಆಯ್ತು, ಅದು ತಪ್ಪಲ್ಲ. ಆದ್ರೆ ನಿನ್ನ ಮನಸ್ಸಿನಲ್ಲಿ ಆ ಭಾವ ಇರಬೇಕು, ಅದು ಮುಖ್ಯ. ವಿಗ್ರಹದೊಳಗೆ ದೇವರಿದ್ದಾನೆ, ಆದ್ರೆ ವಿಗ್ರಹವೇ ದೇವರು ಅಂತ ಮೂರ್ಖನಾಗಬೇಡ. ಅದು ತಪ್ಪು. ವಿಗ್ರಹದ ಒಳಗೆ ದೇವರಿದ್ದಾನೆ, ಆದ್ರೆ ವಿಗ್ರಹವೇ ದೇವರಲ್ಲ. ಹಾಗೆ ಆ ಕಲ್ಪನೆ ಇರಬೇಕು. ಅದು ಏನಾಗ್ತದೆ, ಅದು ಬರ್ತಾ 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 ನಾವು ವಿಗ್ರಹ ಕಂಡಾಗ ಮಾತ್ರ ಹಿಂಗಂದ್ರೆ ಆಮೇಲೆ ಇಲ್ಲ ಅಲ್ವಾ, ಕಂಡಾಗ ಮಾತ್ರ ನಮಸ್ಕಾರ ಮಾಡೋದು, ಕಂಡಾಗ ಮಾತ್ರ ಈ ದೇವರಪ್ಪ ಅಂತೇಳಿ. ಆದ್ರೆ ಬೇರೆ ಸಮಯದಲ್ಲಿ ಆ ಆ ದೇವ ಅನ್ನೋ ಕಲ್ಪನೆ ಇರುವುದಿಲ್ಲ. ಹಾಗಾಗಿ ಭಗವಂತನನ್ನ ವಿವಿಧ ರೂಪದಲ್ಲಿ ಪೂಜಿಸಬಹುದು, ಅದು ತಪ್ಪಲ್ಲ. ಆದರೆ ವಿವಿಧ ಭೋಗಕ್ಕಾಗಿ ವಿವಿಧ ದೇವತೆಗಳನ್ನು ದೇವರೆಂದು ಪೂಜಿಸುವುದು ಕೂಡ ಪೂಜಿಸಬಹುದು. ಆದ್ರೆ ಅದು ಅಧ್ಯಾತ್ಮ ಸಾಧನೆಯಲ್ಲ. ಅಂದ್ರೆ ಉದಾಹರಣೆಗೆ ಇವತ್ತು ನಾವು ಏನೇನೋ ವ್ರತಗಳನ್ನು ಮಾಡ್ತೀವಿ ಅಲ್ವಾ. ಮಂಗಳಗೌರಿ ವ್ರತ ಇನ್ನು ಶುರುವಾಗ್ತದೆ. ಮಂಗಳಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ಅಥವಾ ಏನೋ ಸಂಕಷ್ಟಹಾರ ಚತುರ್ಥಿ, ಇದೆಲ್ಲ ಅಧ್ಯಾತ್ಮ ಸಾಧನೆ ಅಲ್ಲ. ಮತ್ತೆ ಇದೆಲ್ಲ ನಮ್ಮ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಲಿಕ್ಕಾಗಿ ಮಾಡುವ ಒಂದು ರಿಚುವಲ್. ಅದರಿಂದ ನಾವು ಅದನ್ನ ಬಯಸ್ತೀವಿ, ಅದನ್ನ ಅವರು ಕೊಡ್ತಾರೆ, ಅಲ್ಲಿಗೆ ಮುಗೀತು. ಕರ್ಮ ಕಳೆಯೋದಿಲ್ಲ, ಕರ್ಮ ಹೋಗೋದಿಲ್ಲ. ಅದು ಅಧ್ಯಾತ್ಮ ಸಾಧನೆ ಅಲ್ಲ. ನೋಡಿ ಎಷ್ಟು ಎಷ್ಟು ಇದೆ. ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ಇದು ನಾನು ಹೇಳೋದಲ್ಲ, ಇದು ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ನೋಡು, ಅಧ್ಯಾತ್ಮನೇ ಬೇರೆ ಇದೆ. ನೀನು ದೇವತೆಗಳನ್ನ ಬೇರೆ ಬೇರೆ ಆಸೆ ಇಟ್ಟುಕೊಂಡು ನನಗೆ ಅದು ಬೇಕು ಇದು ಬೇಕು ಎನ್ನುವ ಇದರಿಂದ ನೀನು ಹೋಗಿ ಸುತ್ತಿ 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 ಸೇವೆ ಮಾಡಿದ್ರೆ ನಿಂದು ಕರ್ಮ ಕಳೆಯೋದಿಲ್ಲ. ಬದಲಾಗಿ ಅದರ ಒಂದು ಪುಣ್ಯದ ಫಲವಾಗಿ ನಿನಗೆ ಬೇಕಾಗಿದ್ದು ಸಿಗ್ತದೆ. ಆದ್ರೆ ಅದು ನಿಜವಾದ ಅಧ್ಯಾತ್ಮ ಸಾಧನೆಯಲ್ಲ. ಅದು ನಿನ್ನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಹಾಗಾಗಿ ದೇವತೆಗಳು ಅಂತ ಹೇಳಿ ನೀನು ಎಲ್ಲರೂ ಇಡೀ ಬ್ರಹ್ಮಾಂಡವನ್ನ ನೋಡ್ಕೊಳ್ತಾ ಇದ್ದಾರೆ, ಎಲ್ಲರೂ ನಮಗೆ ಮೋಕ್ಷ ಕೊಡ್ತಾರೆ ಅಂತ ನೀನು ಉಪಾಸನೆ ಮಾಡುವುದು ಅದು ಅಧ್ಯಾತ್ಮ ಅಲ್ಲ. ಬಹುದೇವತಾ ಆರಾಧನೆ ಅಧ್ಯಾತ್ಮ ಅಲ್ಲ. ಅದು ತಪ್ಪು ಅಂತನೂ ಅಲ್ಲ. ನಾ ಹೇಳಿದ್ನಲ್ಲ, ಏನಂತೀವಿ, ನಮ್ಮ ನಂಬಿಕೆ ಆಚರಣೆಗಳು ಬೇರೆ, ಆಧ್ಯಾತ್ಮ ಬೇರೆ. ದೇವತೆಗಳು ಹಲವು ಎನ್ನುವುದನ್ನು ಹಲವು, ಆದರೆ ಉಪಾಸನೆ ಹೇಗಿರಬೇಕು ಅನ್ನೋದನ್ನು ಕೃಷ್ಣ ತಾನು ಹೇಳ್ತಾನೆ. ಅಂದ್ರೆ ನಾವು ಡಿಸೈಡ್ ಮಾಡ್ಬೇಕು ನಮಗೆ ಯಾವುದು ಬೇಕಾಗಿದೆ ಅನ್ನೋದ್ರ ಕಡೆಗೆ. ಹಾಗಾಗಿ ಮತ್ತೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನಾನು ಗುಣಕರ್ಮ ವಿಭಾಗಶಃ ಅಂತ ಹೇಳಿ, ಅಂದ್ರೆ 4 ವರ್ಣಗಳನ್ನು ಸೃಷ್ಟಿ ಮಾಡಿದ್ದೇನೆ. ಅವು ಆ ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೇಗೆ ಅವರವರ ವರ್ಣಗಳಿಗೆ ಅನುಗುಣವಾಗಿ. ವರ್ಣ ಅಂದ್ರೆ ಏನು? ಸ್ವಭಾವ, ಬಣ್ಣ. ವರ್ಣ ಅಂದ್ರೇನು? ಬಣ್ಣ. ಬಣ್ಣ ಅಂತಂದ್ರೆ ಅವನು ಕಪ್ಪು ಬಣ್ಣ, ಬಿಳಿ ಬಣ್ಣ, ಕರಗಿದ್ದವ್ರದ್ದು ಒಂದ್ ಜಾತಿ, ಬೆಳ್ಳಗಿದ್ದವ್ರದ್ದು ಒಂದ್ ಜಾತಿ. ಬೆಳ್ಳಗಿದ್ದಾರೆಲ್ಲ ಒಳ್ಳೆಯವರು, ಕರಗಿದ್ದಾರೆಲ್ಲ ಕಳ್ಳರು. ಹಾಗಲ್ಲ. ಬಣ್ಣ ಅಂದ್ರೆ ನಾವು ಹೇಳ್ತೀವಲ್ಲ, ನಾವು ಆಡೋ ಭಾಷೆಯಲ್ಲಿ ಹೇಳ್ತೀವಿ ನೋಡು. ಹಾ, ನೋಡಿದ್ರ ಈಗ ಅವನ ಬಣ್ಣ ಬಯಲಾಯ್ತಾ? ಏನ್ ಅವನ ಬಣ್ಣ ಬಯಲಾಯ್ತು?
ಬಣ್ಣ ಬಯಲಾಯಿತು ಅಂದ್ರೆ ಅವನ ಕ್ಯಾರೆಕ್ಟರ್, ಅವನ ಸ್ವಭಾವ. ಹಾಗೆ ಪ್ರತಿಯೊಂದು ಆತ್ಮಕ್ಕೂ ಕೂಡ ಅದರದೇ ಆದ ಒಂದು ಸ್ವಭಾವವಿದೆ. ಆ ಸ್ವಭಾವದ ಅನುಗುಣವಾಗಿ ನಾನು 4 ವರ್ಗ ಮಾಡಿದ್ದೇನೆ. 4 ವರ್ಗ ಅಂದ್ರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಾಗಂತ ಹೇಳಿ ಇದರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ಅರ್ಥ ಅಲ್ಲ. ಅರ್ಥ ಇದಲ್ಲ. ಉದಾಹರಣೆಗೆ ಈಗ ಇದರಲ್ಲಿ ಆ ಒಂದು ಕಾಲೇಜ್ ಇರ್ತದೆ. ಕಾಲೇಜಲ್ಲಿ ಏನ್ ಮಾಡ್ತಾರೆ, ಒಂದು ಬೇರೆ ಬೇರೆ ಈಗ ಆರ್ಟ್ಸ್ನವ್ರು ಇರ್ತಾರೆ, ಕಾಮರ್ಸ್ನವ್ರು ಇರ್ತಾರೆ, ಸೈನ್ಸ್ನವ್ರು ಇರ್ತಾರೆ. ಎಲ್ಲರನ್ನು ಬೇರೆ ಬೇರೆ ಮಾಡ್ತಾರೆ ಅಲ್ವಾ. ಅವರು ಕಾಮರ್ಸ್ನವ್ರು ಒಂದ್ ಕಡೆ ಒಂದು ರೂಮಲ್ಲಿ, ಸೈನ್ಸ್ ಅಲ್ಲಿ ಇವ್ರು ಶ್ರೇಷ್ಠ ಅಂತ ನಾವು ಹೇಳಿಕ್ಕೆ. ಆರ್ಟ್ಸ್ನವ್ರು ಶ್ರೇಷ್ಠ, ಇಲ್ಲ ಸೈನ್ಸ್ನವ್ರು ಶ್ರೇಷ್ಠ, ಅಥವಾ ಕಾಮರ್ಸ್ನವ್ರು ಬಹಳ ಶ್ರೇಷ್ಠ, ಹೀಗೆಲ್ಲ ಹೇಳಿಕ್ಕೆ ಆಗ್ತದೆ ಇಲ್ಲ. ಅಥವಾ ನೀವು ಇಂಜಿನಿಯರಿಂಗ್ ಹೋದ್ರೆ ಅಲ್ಲಿ ಮೆಕ್ಯಾನಿಕಲ್ ಓದೋರ್ದು ಒಂದು ಇರ್ತದೆ. ಆ, ಕೊನೆಗೆ ಎಲೆಕ್ಟ್ರಿಕ್ ಏನೇನು ಎಲೆಕ್ಟ್ರಾನಿಕ್ಸ್ ಓದೋರ್ದು ಒಂದು ಇರ್ತದೆ, CS ಓದೋರು ಒಂದ್ ಕಡೆ ಇರ್ತಾರೆ. ಇನ್ನು ಕೆಮಿಕಲ್ ಇಂಜಿನಿಯರಿಂಗ್ ಅದು ಅದು ಅವರು ಒಂದು ಇರ್ತಾರೆ. ಅದ್ರಲ್ಲಿ ಅವ್ರು ಶ್ರೇಷ್ಠ ಇವ್ರು ಶ್ರೇಷ್ಠ ಅಂತ ಏನಿಲ್ಲ. ಮತ್ತೆ ಅವರವರ ಸ್ವಭಾವ ಮತ್ತೆ ಅವರವರು ಏನಿದಿರ್ತದೆ, ಸೊ ಅದರ ಪ್ರಕಾರ ಅವರನ್ನ ಬೇರೆ ಮಾಡಿದ್ದಾರೆ. ಆದ್ರೆ ಎಲ್ಲರೂ ಒಂದೇ ಕಾಲೇಜಿನವರು, ಎಲ್ಲರೂ ಮುಂದೆ ಓದಿದವರು ಎಲ್ಲರೂ ಇಂಜಿನಿಯರೇ. ಹಾಗೆಯೇ ದೇವರು ಕೂಡ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರನ್ನ ಏನೋ ವಿಭಾಗ ಮಾಡಿದ್ದಾನೆ. ಏನಂತ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದ್ರ ಬಗ್ಗೆ ಮುಂದೆ ಇನ್ನೂ ವಿಸ್ತಾರವಾಗಿ ಯಾಕೆ ಏನು ಅಂತ ಬರ್ತದೆ. ಈಗ ಸದ್ಯಕ್ಕೆ ಜೊತೆಗೆ ಆ ಬಣ್ಣ ಅಂತ ಹೇಳಿದ್ವಲ್ಲ, ಸ್ವಭಾವ. ಏನದು ಬಣ್ಣ ಸ್ವಭಾವ ಅಂತಂದ್ರೆ ಅದರಲ್ಲಿ 3 ಗುಣ ಬರ್ತದೆ. ಒಂದು ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅದನ್ನು ಯಾಕೆ ಬಣ್ಣ ಅಂತ ಯಾಕೆ ಕರೀತಾರೆ ಅಂದ್ರೆ, ಅದು ಒಂದೊಂದು ಬಣ್ಣ, ಆ ಒಂದು ಗುಣ ಒಂದು ಬಣ್ಣಗಳಿಂದ ಸೂಚಿಸಲ್ಪಡ್ತದೆ. ಉದಾಹರಣೆಗೆ ಸಾತ್ವಿಕ ಅಂದ್ರೆ ಬಿಳಿ ಬಣ್ಣ, ರಾಜಸ ಅನ್ನೋದು ಕೆಂಪು ಬಣ್ಣ, ತಾಮಸ ಅನ್ನೋದು ಕಪ್ಪು ಬಣ್ಣ. ಸಾತ್ವಿಕ ಅಂತಂದ್ರೆ ಪ್ಯೂರ್, ಸಂಪೂರ್ಣ ಪ್ಯೂರ್ ಸ್ಟೇಟ್. ರಾಜಸ ಅನ್ನೋದು ಅರ್ಧಂಬರ್ಧ, ಇನ್ನೂ ಪ್ಯೂರ್ ಆಗಿಲ್ಲ, ಆದ್ರೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟದ್ದು ರಾಜಸ. ಇನ್ನು ತಾಮಸ ಅಂದ್ರೆ ಪೂರ್ತಿ ಎಲ್ಲ ಗಬ್ಬೆದ್ದು ಹೋಗಿದೆ ಅನ್ನೋದು ತಾಮಸ. ಈ ಗುಣಗಳು ಎಲ್ಲರಲ್ಲೂ ಇರ್ತದೆ. ಸಾತ್ವಿಕ ಗುಣಗಳು ಇರ್ತದೆ, ರಾಜಸ ಗುಣಗಳು ಇರ್ತದೆ, ತಾಮಸ ಗುಣಗಳು ಇರ್ತದೆ. ಆದರೆ ಅವುಗಳ ವ್ಯತ್ಯಾಸ ಒಬ್ಬರಿಂದ ಒಬ್ಬರಿಗೆ ಬೇರೆ ಇರ್ತದೆ. ಕೆಲವರಲ್ಲಿ ಸಂಪೂರ್ಣವಾಗಿ ಸಾತ್ವಿಕರು ಇರ್ತಾರೆ, ಅವರಲ್ಲಿ ರಾಜಸ ತಾಮಸ ಅನ್ನೋದು ಬಹಳ ಕಡಿಮೆ ಇರ್ತದೆ. ಕೆಲವರಲ್ಲಿ ಸಾತ್ವಿಕ ಅನ್ನೋದು ಬಹಳ ಕಡಿಮೆ ಇರ್ತದೆ, ರಾಜಸ ತಾಮಸ ಅನ್ನೋದೇ ಜಾಸ್ತಿ ಇರ್ತದೆ. ಕೆಲವರಲ್ಲಿ ಅಂತ ಪೂರ್ತಿ ತಾಮಸನೇ ಇರ್ತದೆ, ಕುಡಿದು ಎಲ್ಲಿ ಬೇಕಾದ್ರೆ ಅಲ್ಲಿ ಬಿದ್ದಿರ್ತಾರೆ ಅವರು. ಅವ್ರಿಗೆ ಬೆಳಗ್ಗೆನೆ ಅವ್ರು ಎನಿ ಟೈಮ್ 24x7 ಎಣ್ಣೆಲೇ ಇರ್ತಾರೆ. ಅಂದ್ರೆ ಅವ್ರನ್ನ ಇನ್ನೇನು ಹೇಳ್ಬೋದು, ಅವರು ಬರೀ ತಾಮಸ, ಅವ್ರಿಗೆ ಬೀಜ ಜಗತ್ತು ಗೊತ್ತಿಲ್ಲ. ಕೆಲವರು ಇನ್ನೂ ಏನೇನೋ ಅವರದು ಅವರದೇ ಆದ ಒಂದು ವಿಚಿತ್ರ ಲೋಕದಲ್ಲಿ ಇರ್ತಾರೆ. ಹೀಗೆ ಅವ್ರನ್ನೆಲ್ಲ ಸಂಪೂರ್ಣ ತಾಮಸರು ಅಂತ ಹೀಗೆ ಕೋಪ ಬಂದಾಗ. ಅಂದ್ರೆ ಈ ಬಣ್ಣಗಳು ಕೂಡ ನಮ್ಮ ಗುಣಗಳಿಗೆ ಅನುಗುಣವಾಗಿ ನಮಗೆ ಏನಂತೀವಿ ಅದು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಅದಕ್ಕೆ ಹೇಳ್ತಾ ಇದ್ದಾನೆ. ಮತ್ತೆ ಇವಾಗೆಲ್ಲ ಜಾತಿ ವ್ಯವಸ್ಥೆ ಇದೆಯಲ್ವಾ, ಆ ಜಾತಿ ಈ ಜಾತಿ ಅದೆಲ್ಲ ಮನುಷ್ಯ ಮಾಡಿಕೊಂಡ ಅಥವಾ ಇತ್ತೀಚೆಗೆ ಈ ಒಂದು ಸಮಾಜ ಸೃಷ್ಟಿಸಿಕೊಂಡಂತಹ ಒಂದು ವ್ಯವಸ್ಥೆ. ಆದ್ರೆ ಅದು ಅನಾದಿ ಕಾಲದಿಂದ ಬಂದ ವ್ಯವಸ್ಥೆ ಅಲ್ಲ. ಅಂದ್ರೆ ಇದರಲ್ಲಿ ಮೇಲು ಕೀಳು, ಆಮೇಲೆ ಜಾತಿ ಆದ್ರೂ ಹೇಗೆ ಬಂತು ಅಂತಂದ್ರೆ ಅವರ ಒಂದು ವೃತ್ತಿ ಧರ್ಮಕ್ಕೆ ಅನುಗುಣವಾಗಿ ಆ ಆ ಒಂದು ಜಾತಿ ವ್ಯವಸ್ಥೆ ಅನ್ನೋದು ಬಂತು. ಆದ್ರೆ ದೇವರು ಸೃಷ್ಟಿ ಮಾಡಿದ್ದು ಇಲ್ಲ ಜಾತಿ ವ್ಯವಸ್ಥೆಯನ್ನು, ಅಥವಾ ಸನಾತನ ಪರಂಪರೆ ಅನ್ನೋದು ಸೃಷ್ಟಿ ಮಾಡಿದ್ದಲ್ಲ ಜಾತಿ ವ್ಯವಸ್ಥೆಯನ್ನು. ಹಾಗಾಗಿ ಆ ಉದಾಹರಣೆಗೆ ಆಮೇಲೆ ಹುಟ್ಟಿನಿಂದ ಯಾರೂ ಜಾತಿಯಲ್ಲ, ಹುಟ್ಟಿನಿಂದ ಯಾರೂ ಬ್ರಾಹ್ಮಣನಲ್ಲ, ಹುಟ್ಟಿನಿಂದ ಯಾರೂ ಕ್ಷತ್ರಿಯನಲ್ಲ, ಹುಟ್ಟಿನಿಂದ ಯಾರೂ ವೈಶ್ಯನಲ್ಲ, ಹುಟ್ಟಿನಿಂದ ಯಾರೂ ಶೂದ್ರನಲ್ಲ. ಅವರವರ ಸ್ವಭಾವ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಶೂದ್ರನೋ ಆಗ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಬೆಸ್ತರ ಹುಡುಗಿ, ಮೀನು ಹಿಡಿಯುವ ಬೆಸ್ತರ ಹುಡುಗಿಯಲ್ಲಿ ಹುಟ್ಟಿದಂತಹ ವೇದವ್ಯಾಸರು ಮಹಾಬ್ರಾಹ್ಮಣನಾಗ್ತಾನೆ. ಅಲ್ಲ ಮತ್ತೆ ಅವನು ಹುಟ್ಟಿದ್ದು ಬೆಸ್ತರ ಹುಡುಗಿಯಲ್ಲಿ ಅಂದಾಗ ಮತ್ತೆ ಅವನು ಕೀಳು ಕುಲದವನು ಆಗ್ಬೇಕಲ್ಲ. ಯಾಕೆಂದ್ರೆ ಎಲ್ಲಾ ವೇದಗಳನ್ನ ಬರೆದವರು, 18 ಮಹಾಪುರಾಣಗಳನ್ನ ಬರೆದಂತವರು, ಇವತ್ತು ಈ ಭಗವದ್ಗೀತೆಯನ್ನು ಬರೆದವರು ಅದೇ ಏನು ವೇದವ್ಯಾಸರೇ. ಆದ್ರೆ ಅವರು ಹುಟ್ಟಿದ್ದು ಒಬ್ಬ ಬೆಸ್ತರ ಹುಡುಗಿ, ಮೀನು ಹಿಡಿಯುವ ಒಂದು ಏನಂತೀವಿ ಬಹಳ ಏನಂತೀವಿ ನಮ್ಮ ಭಾಷೆ, ಈ ಎಲ್ಲರ ಭಾಷೆಯಲ್ಲಿ ಹೇಳೋದಾದ್ರೆ ಕೀಳು ಕುಲದಲ್ಲಿ ಹುಟ್ಟಿದವರು ಒಂದು. ಅವರು ನನ್ನ ಮಹಾಬ್ರಾಹ್ಮಣ ಅಂತ. ಯಾಕಂದ್ರೆ ಇವತ್ತು ಎಲ್ಲಾ ವೇದ ಶಾಸ್ತ್ರ ಪಂಡಿತರು ಓದುವುದು ಇದೇ ವೇದವ್ಯಾಸರು ಬರೆದ ಗ್ರಂಥಗಳನ್ನು. ಅಂದ್ರೆ ಅದರ ಅರ್ಥ ಹುಟ್ಟಿನಿಂದ ಬರುವುದಲ್ಲ ಜಾತಿ ಅನ್ನೋದು, ಅವರ ಸ್ವಭಾವ ಗುಣಕ್ಕೆ ಅನುಗುಣವಾಗಿ ಬರುವಂತದ್ದು. ಅದನ್ನ ನಾವು ಏನಾದ್ರೂ ಡೆಫಿನೇಷನ್ ಹೇಳಿ, ಆದ್ರೆ ದೇವತೆಗಳು ಮೇಲಿನ ಲೋಕದ ಮಾಸ್ಟರ್ಸ್ ಅವರನ್ನು ಗುರುತಿಸುವುದು ಇದೇ ಆಧಾರದ ಮೇಲೆ. ಅದೇ ವೇದವ್ಯಾಸರಲ್ಲಿ ಮಗ ಆಗಿ ಬರ್ತಾನೆ ಯಾರು? ಯಾರು? ಹ್ಮ್ ವಿದುರ.
ಅವನು ಒಬ್ಬ ದಾಸಿ ಪುತ್ರ. ಅಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರು ಬಹಳ ಸಣ್ಣ ಇದ್ರು ಅವರು. ಅವಳಲ್ಲಿ ಹುಟ್ಟಿದವನು ಯಾರು? ವಿದುರ. ಆದ್ರೆ ಅವನು ಮಹಾಕ್ಷತ್ರಿಯ, ಶ್ರೇಷ್ಠನಾದಂತ ರಾಜನೀತಿಜ್ಞ. ಅಂದ್ರೆ ಮತ್ತೆ ಅವನು ಕೀಳುಕುಳದವನು ಆಗೋದಿತ್ತಲ್ಲ, ಇಲ್ಲ ಅವನು ಮಹಾಕ್ಷತ್ರಿಯನಾದ. ಯಾಕೆಂದ್ರೆ ಅವರ ಸ್ವಭಾವ, ಅವರ ಒಂದು ಏನಂದ್ರೆ ಬಿಹೇವಿಯರ್, ಕ್ಯಾರೆಕ್ಟರ್, ಅದಕ್ಕೆ ಅನುಗುಣವಾಗಿ. ಹಾಗಾಗಿ ಆಯಾವರಣದ ಕರ್ಮಕ್ಕೆ ಅನುಗುಣವಾಗಿ ದೇಹದ 4 ವಿಭಾಗಗಳನ್ನ ಹೇಳಿದ್ದಾರೆ. ಹಾಗಾಗಿ ಈ 4 ವರ್ಣಗಳು ಅಂದ್ರೆ ಸಮಾಜ, ಈ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅನ್ನೋದು ಕೂಡಿದಾಗ್ಲೇ ಒಂದು ಪರಿಪೂರ್ಣ ಸಮಾಜ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ. ಇಲ್ಲಿ ಯಾರು ಕೂಡ ಮೇಲು ಅಲ್ಲ, ಯಾರು ಕೂಡ ಕೀಳು ಅಲ್ಲ, ಎಲ್ಲರೂ ಮೋಕ್ಷ ಯೋಗ್ಯ ಜೀವಿಗಳೇ. ಎಲ್ಲರೂ ಅವರವರ ಧರ್ಮವನ್ನು ಅವರು ಪರಿಪಾಲನೆ ಮಾಡಬೇಕು, ಮಾಡುವ ಮೂಲಕ ಅವರು ಮೋಕ್ಷವನ್ನು ಪಡಿತಾರೆ. ಹಾಗಾಗಿ ಈ ಈ ಜೀವ ಅಂದ್ರೆ ಆತ್ಮ ಏನಿದೆ, ಯಾವತ್ತೋ ಒಂದು ದಿನ ಸೃಷ್ಟಿಯಾದದ್ದು ಅಲ್ಲ, ಅದು ಅನಾದಿ ನಿತ್ಯವಾದದ್ದು. ಆ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಅದಕ್ಕೆ ಬೇಕಾದಂತಹ ದೇಹ, ಶಕ್ತಿ, ಮತ್ತೆ ಈ ಪ್ರಪಂಚದ ನಿರ್ಮಾಣ ಮಾಡಿ ಅದಕ್ಕೊಂದು ಅಸ್ತಿತ್ವವನ್ನು ಕೊಟ್ಟು ಜೀವ ಸ್ವಭಾವಕ್ಕೆ ವಿಕಾಸಕ್ಕೋಸ್ಕರ ಜೀವವನ್ನು ಬಿತ್ತಿ ಬೆಳೆಸ್ತಾ ಇರುವಂತಹ ಆ ವಿಶ್ವಮೂಲ ಚೈತನ್ಯ ಶಕ್ತಿ. ಇಂತಹ ಆ ಭಗವಂತನ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಇಡೀ ಜಗತ್ತನ್ನ ಅದು ನಿಯಂತ್ರಣ ಮಾಡ್ತಾ ಇದೆ ಅನ್ನುವ ಏನಂತೀವಿ ಜ್ಞಾನ ನಮ್ಮಲ್ಲಿ ಇರ್ಬೇಕಾಗ್ತದೆ. ಹಾಗಾಗಿ ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಕರ್ಮಕ್ಕೆ ತಕ್ಕಂತೆ ಈ ಪ್ರಪಂಚ ಅನ್ನುವ ತೋಟವನ್ನ ಸೃಷ್ಟಿ ಮಾಡಿ ಆ ಎಲ್ಲಾ 4 ವರ್ಣದವರನ್ನ, ಅಂದ್ರೆ ಎಲ್ಲಾ ಮೋಕ್ಷ ಯೋಗ ಜೀವಿಗಳೇ, ಎಲ್ಲರನ್ನ ನೀವು ನಿಮ್ಮ ಸಾಧನೆಯನ್ನು ಮಾಡಿ ಅಂತ ಹೇಳಿ ಬಿಟ್ಟಿದ್ದಾನೆ. ಆ ಜ್ಞಾನವನ್ನ ನಾವು ಇಟ್ಟುಕೊಂಡು ನಮ್ಮ ಪಾಲಿನ ಕರ್ತವ್ಯ ಧರ್ಮವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ವ್ಯರ್ಥವಲ್ಲವೇ, ಜನ್ಮ ವ್ಯರ್ಥವಲ್ಲವೇ ಅಂತ ಹೇಳಿ ಆ ಏನು ಜನ್ಮ ಅನ್ನೋದು ವ್ಯರ್ಥವಾಗಿ ಹೋಗ್ತದೆ. ಅದಕ್ಕೆ ನೋಡು ಅರ್ಜುನ, ನಿಷ್ಕ್ರಿಯನಾಗಬೇಡ, ಏನು ಮಾಡದೆ ಸುಮ್ಮನೆ ಕುತ್ಕೊಳ್ಬೇಡ. ಅದು ಸುಲಭೋಪಾಯವಲ್ಲ. ಏನು ಮಾಡದೆ ಸುಮ್ಮನೆ ಇರೋದು. ಮತ್ತೆ 100 ವರ್ಷ ನೀನು ಸುಮ್ಮನೆ ಕೂತ್ಕೊಂಡು 100 ವರ್ಷ ಕಳೆಯೋದಕ್ಕಿಂತ ಸ್ವಲ್ಪ ದಿವಸನೇ ಬದುಕು. ಆದ್ರೆ ಅತ್ಯಂತ ಕಠಿಣ ಅನ್ನೋದಕ್ಕಿಂತ ಏನಂತೀವಿ, ಅಷ್ಟು ಏನಂತೀವಿ, ಅಂದ್ರೆ ಡಿಸಿಪ್ಲೈನ್ಡ್ ಲೈಫ್, ಶ್ರೇಷ್ಠವಾದ ಜೀವನವನ್ನ ಮಾಡಿ ಸಾಯಿ. 106 ವರ್ಷ ಹೆಂಗೆಂಗೋ ಬಾಳೋದಕ್ಕಿಂತ 3 ದಿವಸ ಬದುಕು, ಆದ್ರೆ ಶ್ರೇಷ್ಠ ಜೀವನವನ್ನ ಬದುಕು. ಮಾಡುವ ಕರ್ಮವನ್ನ ಜ್ಞಾನಪೂರ್ವಕವಾಗಿ ತಿಳಿದು ಮಾಡು. ಅಭಿಮಾನ, ಅಹಂಕಾರ, ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಅಭಿಮಾನ ಇರಬಾರ್ದು. ನಾನು ಮಾಡಿದೆ ಎನ್ನುವ ಅಭಿಮಾನ ಬೇಡ, ನನ್ನಿಂದ ಆಗ್ತಾ ಇದೆ ಅನ್ನುವ ಅಭಿಮಾನ ಬೇಡ, ಅಹಂಕಾರ ಬೇಡ, ನಾನು 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 ಅನ್ನುವ ಅಹಂಕಾರ ಬೇಡ, ಅಥವಾ ಮಾಡಿದ್ದಕ್ಕೆ ನನಗೆ ಏನು ಸಿಗ್ತದೆ ಅನ್ನುವ ಫಲದ ಅಪೇಕ್ಷೆಯೂ ಬೇಡ. ನಿನ್ನ ಪಾಲಿನ ಕರ್ತವ್ಯ ಧರ್ಮವನ್ನ ತಿಳಿದು ಮಾಡು. ನಿನ್ನ ಹಿಂದಿನ ರಾಜರ್ಷಿಗಳು, ಋಷಿಮುನಿಗಳು ಹೀಗೆ ಅವರ ಕರ್ಮವನ್ನು ಮಾಡಿದ್ದು, ಕರ್ಮಯೋಗ, ಜ್ಞಾನಯೋಗವನ್ನು ಮಾಡಿ ಆ ಭಗವಂತನನ್ನು ಹೋಗಿ ಸೇರಿದ್ದಾರೆ. ಹಾಗಾಗಿ ಈ ಕರ್ಮಯೋಗ, ಜ್ಞಾನಯೋಗವನ್ನು ಯಾರು ಮಾಡದೆ ಭಗವಂತನ ಸಂಯೋಗವನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದು ಅನಿವಾರ್ಯ. ಮೊದಲು ಯಾವುದು ಕರ್ಮ, ಯಾವುದು ಅಕರ್ಮ ಅನ್ನುವುದನ್ನು ಸರಿಯಾಗಿ ತಿಳ್ಕೊ. ಕರ್ಮ, ಅಕರ್ಮ, ವಿಕರ್ಮ ಅಂತ ಮೂರ್ ತರ ಬರ್ತದೆ. ಹಾಗಾಗಿ ಅದನ್ನ ಸರಿಯಾಗಿ ತಿಳ್ಕೊ. ಯಾಕೆಂದ್ರೆ ಅದಷ್ಟು ಸುಲಭ ಇಲ್ಲ. ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ಕರ್ಮ, ಯಾವುದು ಅಕರ್ಮ, ಅಥವಾ ಯಾವುದು ವಿಕರ್ಮ ಅಂತ ಹೇಳಿ ನಿರ್ಧಾರ ಮಾಡುವುದು ನೀನೇ ತಿಳ್ಕೊಂಡಷ್ಟು ಅಥವಾ ಅಷ್ಟು ಸುಲಭ ಇಲ್ಲ. ಅದು ಯಾರೋ ಪುಸ್ತಕದಲ್ಲಿ ಬರೆದಿಟ್ಟಂಗಿಲ್ಲ ಅದು. ಆ ವಿಷಯದಲ್ಲಿ ಮಹಾತ್ಮರು ಕೂಡ, ಮಹಾಜ್ಞಾನಿಗಳು ಕೂಡ ದಾರಿ ತಪ್ಪಿದ್ದಾರೆ. ಹಾಗಾಗಿ ಕರ್ಮದ ಬಗ್ಗೆ ತಿಳಿಯುವುದು ಅಷ್ಟು ಸುಲಭ ಇಲ್ಲಪ್ಪ. ಆದ್ರೆ ಅದನ್ನ ತಿಳಿಲೇಬೇಕು. ಕಷ್ಟ, ನಮ್ಗೆ ಗೊತ್ತಿಲ್ಲಪ್ಪ ಅಂತ ಬಿಡೋಂಗಿಲ್ಲ. ಮತ್ತೆ ತಿಳ್ಕೊಳ್ಳೋದೇ ಬೇರೆ ದಾರಿ ಇಲ್ಲ. ಹಾಗಾಗಿ ನೀನು ಆ ನಾನೇ ನನ್ನಿಂದಲೇ ಎಲ್ಲ ಅನ್ನುವ ಭ್ರಮೆಯಲ್ಲಿ ಬಿಡಬೇಡ. ಈ ಈ ಜಗತ್ತು, ಈ ಬ್ರಹ್ಮಾಂಡ ಬೇರೆಯಲ್ಲ, ಈ ಪಿಂಡಾಂಡ ಬೇರೆಯಲ್ಲ. ಈ ಬ್ರಹ್ಮಾಂಡಕ್ಕೆ ಅನುಗುಣವಾಗಿ ಈ ಪಿಂಡಾಂಡವನ್ನ ನಡೆಸಬೇಕೇ ಹೊರತು ನಿನಗೆ ಮನಸ್ಸಿಗೆ ಬಂದ ಹಾಗೆ ಅಲ್ಲ. ಅದಕ್ಕೆ ಕೃಷ್ಣ ಒಂದು ಒಳ್ಳೆ ಉದಾಹರಣೆ ಕೊಡ್ತಾನೆ. ಏನು ಅಂತಂದ್ರೆ, ಈ ಬ್ರಹ್ಮಾಂಡ ಅನ್ನುವುದು ಒಂದು ಆನೆ ಇದ್ದ ಹಾಗೆ. ಆ ಆನೆಯ ಮೇಲೆ ಈ ಪಿಂಡಾಂಡ ಅನ್ನುವುದು ಒಂದು ಇರುವೆ ಇದ್ದ ಹಾಗೆ. ಆ ಆನೆ ಈ ಕಡೆಯಿಂದ ಈ ಕಡೆಗೆ ಚಲಿಸ್ತಾ ಇದೆ, ಆದ್ರೆ ಇರುವೆ ಈ ಕಡೆಯಿಂದ ಈ ಕಡೆ ಚಲಿಸ್ತಾ ಇದೆ. ಆದ್ರೆ ಇರುವೆ ಅನ್ಕೊಳ್ತಾ ಇದೆ ನಾನು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ದೀನಿ ಅಂತ. ಆದ್ರೆ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲದೇನೆ ಆ ಆನೆ ನಡ್ಕೊಂಡು ಹೋದಾಗ ಅದು ಹೋಗ್ತಾ ಇದೆ ಅಂತ ಗೊತ್ತಿಲ್ಲ. ಅಂದ್ರೆ ನಮ್ಮನ್ನ
ಆ ಕಾಣದ ಯಾವುದೋ ಒಂದು ಶಕ್ತಿ ನಿರಂತರವಾಗಿ ನಿಯಂತ್ರಣ ಮಾಡ್ತಾ ಇದೆ, ಆದ್ರೆ ನಮಗೆ ಗೊತ್ತಿಲ್ಲ ಅದು. ಅಂದ್ರೆ ಒಂದು ಆನೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತಾ ಇದೆ. ಆ ಆನೆ ಮೇಲೆ ಇರೋ ಇರುವೆ ಪಶ್ಚಿಮದಿಂದ ಪೂರ್ವಕ್ಕೆ ಹೊರಟಿದೆ. ಆದ್ರೆ ಅದೇನ್ ಅನ್ಕೊಳ್ತಾ ಇದೆ, ನಾನು ಪೂರ್ವಕ್ಕೆ ಹೊರಟಿದ್ದೀನಿ ಅಂತ. ಆದ್ರೆ ನಿಜವಾಗ್ಲೂ ಯಾವ ಕಡೆ ಹೋಗ್ತಾ ಇದೆ ಅದು? ಆನೆ ಯಾವ ಕಡೆ ಹೊರಟಿದೆಯೋ ಆ ಕಡೆನೇ ಹೋಗ್ತಾ ಇದೆ, ಆದ್ರೆ ಅದು ಗೊತ್ತಾಗ್ತಾ ಇಲ್ಲ. ಆದ್ರೆ ಅದೇ ಭ್ರಮೆಯಲ್ಲಿ ಇವತ್ತು ನಮ್ಮ ಕಥೆಯೂ ಅದೇ ಆಗಿದೆ. ನಾವು ಅದೇ ಭ್ರಮೆಯಲ್ಲಿ ಇದ್ದೀವಿ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿನಗೆ ಗೊತ್ತಿಲ್ಲ, ನೀನ್ ಅನ್ಕೊಂಡಿದ್ದೀಯ ಅಷ್ಟೇ. ಆದ್ರೆ ನಿನಗೇ ಗೊತ್ತಿಲ್ಲದೆ ಆ ಪ್ರಕೃತಿಯ ಬಂಧನದಲ್ಲಿದ್ದೀಯ ನೀನು. ಅದು ನಿನ್ನನ್ನು ನಿರಂತರವಾಗಿ ನಿಯಂತ್ರಣ ಮಾಡ್ತಾ ಇದೆ. ಅದಕ್ಕೆ ನೀನು ಬುದ್ಧಿವಂತ ಆದ್ರೆ ಆನೆ ಹೇಗೆ ಹೋಗ್ತಾ ಇದೆಯೋ ಅದೇ ದಿಕ್ಕಿಗೆ ನೀನು ತಿರುಗಿ ಹೋಗೋದನ್ನ ಕಲಿಬೇಕಪ್ಪ. ಅದು ಬಿಟ್ಟು ನೀನು ವಿರುದ್ಧ ದಿಕ್ಕಿನಲ್ಲಿ ಹೊರಟು ನಾನು ಅದನ್ನು ಭೇದಿಸ್ತೀನಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಹ್ಮ್ ಹಾಗಾಗಿ ನಾನು ಎನ್ನುವ ಅಹಂಕಾರ ಬೇಡ, ಅಭಿಮಾನ ಬೇಡ, ಫಲದ ಅಪೇಕ್ಷೆ ಬೇಡ. ನಿನ್ನ ಪಾಲಿನ ಕರ್ತವ್ಯ ಧರ್ಮವನ್ನು ನೀನು ಮಾಡು. ಉಳಿದಿದ್ದನ್ನ ಆ ವಿಶ್ವಮೂಲ ಚೈತನ್ಯ ಶಕ್ತಿ ಅಂದ್ರೆ ಭಗವಂತನಿಗೆ ಬಿಡು. ಹಾಗೇನಾಗ್ತದೆ, ನಿನಗೆ ಕರ್ಮದ ಬಂಧನ ಅನ್ನುವುದು ಬರೋದಿಲ್ಲ. ಹಾಗಾಗಿ ನಿನ್ನ ಕರ್ಮದಲ್ಲಿ ಅಕರ್ಮವನ್ನು ನೋಡು. ಅಕರ್ಮ ಅಂತಂದ್ರೆ ಏನು? ಬೇಡದೇ ಇರುವ ಕೆಲಸ ಕರ್ಮ ಮಾಡಬೇಕಾದದ್ದು, ಅಕರ್ಮ ಮಾಡದೇ ಇರುವುದು ವಿಕರ್ಮ, ತಪ್ಪು ಮಾಡೋದು, ಹೆಂಗೆಂಗೋ ಮಾಡೋದು, ಜ್ಞಾನ ಇಲ್ಲದೆ ಒಟ್ರಾಸಿ ಏನೇನೋ ಮಾಡಿ ಸಿಕ್ಕಾಕೊಳ್ಳೋದು. ಹೀಗೆ ತಪ್ಪು ಸರಿ ತಿಳಿದು ಪರಿಪೂರ್ಣವಾದ ಕರ್ಮವನ್ನು ಮಾಡು. ಇಂಥವನಿಗೆ ಯಾವುದೇ ಅಭಿಮಾನ ಇರುವುದಿಲ್ಲ. ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನುವ ಅಹಂಕಾರ ಇರುವುದಿಲ್ಲ. ನಾನು ಸ್ವತಂತ್ರ ಅನ್ನುವ ಅವನಲ್ಲಿ ಭ್ರಮೆ ಇರುವುದಿಲ್ಲ. ಆದ್ದರಿಂದ ಅವನು ಮಾಡುವ ಎಲ್ಲಾ ಕರ್ಮವು ಫಲಪ್ರದವಾಗಿರ್ತದೆ. ಆ ವಿಶ್ವಮೂಲ ಚೈತನ್ಯ ಶಕ್ತಿಯ ಎಚ್ಚರದಿಂದ ಅವನು ಮಾಡಿರ್ತಾನೆ. ಅಂತವನು ಸಣ್ಣ ಕರ್ಮ ಮಾಡಿದರೂ ಕೂಡ ಮಹಾಫಲವನ್ನು ಪಡಿತಾನೆ. ಹಾಗಾಗಿ ಅಹಂಕಾರವನ್ನು ಕಳಚಿಕೊಳ್ಳುವುದು ಅತ್ಯಂತ ಮಹತ್ವಪೂರ್ಣವಾದದ್ದು. ಅಹಂಕಾರ ಎನ್ನುವುದು ಎಷ್ಟು ಅಪಾಯಕಾರಿ ಅಂತಂದ್ರೆ, ನಾನು ಭಗವದ್ಗೀತೆಯನ್ನು ಓದಿಬಿಟ್ಟೆ ಅನ್ನೋದು ಕೂಡ ಒಂದು ಅಹಂಕಾರ ಆಗ್ತದೆ. ನಾನು ಅಷ್ಟು ವರ್ಷ ಸಾಧನೆ ಮಾಡಿದ ದೊಡ್ಡ ಯೋಗಿ, ಅದು ಅಹಂಕಾರ ಆಗ್ತದೆ. ಆ ನಾನು 5 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ, ಅವರು 1 ವರ್ಷದಿಂದ ಧ್ಯಾನ ಮಾಡ್ತಾರೆ. ಅದು ಅಹಂಕಾರಕ್ಕೆ ಕಾರಣ. ಅದು ಅಹಂಕಾರನೇ, ಅಧ್ಯಾತ್ಮ ಅಹಂಕಾರ. ಹಾಗೆ ಅಹಂಕಾರ ಅನ್ನೋದು ಅಧ್ಯಾತ್ಮದಲ್ಲಿ ಬರಬಾರದು ಅಂತೇನಿಲ್ಲ. ಯಾರೆಷ್ಟು ವರ್ಷದಿಂದ ಎಷ್ಟು ದಿನದಿಂದ ಸಾಧನೆ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಬೆಳೆದಿದ್ದಾರೆ, ಎಷ್ಟು ಬೆಳೆದ್ರು, ಎಷ್ಟು ಮೇಲೆ ಹೋದ್ರು ಅನ್ನುವುದೇ ಕಾರಣ ಆಗ್ತದೆ ಹೊರತು ಇನ್ಯಾವುದು ಮುಖ್ಯ ಆಗೋದಿಲ್ಲ. ಹಾಗಾಗಿ ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧಿಯಾತ್ಮನಾವ ಕೃತೆ ಸ್ವಭಾವತಿ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮಾಸ್ಟರ್ಸ್. ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇವತ್ತು ನಮ್ಮ ಪತ್ರಿಜಿ ನಿದ್ರೆಯನ್ನು ಜಯಿಸಿದ ಯೋಗಿಗಳಿಗೆ 1 ವರ್ಷದ ಸಂಭ್ರಮದಲ್ಲಿದ್ದಾರೆ ಎಲ್ಲರೂ. ಎಲ್ಲ ಪತ್ರಿಜಿ ಗುರುಗಳ ಒಂದು ಆಶೀರ್ವಾದ, ಮಹಾವತಾರ್ ಬಾಬಾಜಿಯವರ ಆಶೀರ್ವಾದ, ಎಲ್ಲಾ ಗುರುಶಕ್ತಿಯ ಒಂದು ಆಶೀರ್ವಾದ, ಜೊತೆಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ನಡೀಲಿಕ್ಕೆ ನೋಡಿ. ಇವತ್ತು ಯೂಟ್ಯೂಬ್ ಅಲ್ಲಿ 50 ಜನ ಇದ್ದಾರೆ. ಅಂದ್ರೆ ಈ ಯಶಸ್ಸಿಗೆ ಯಾರು? ನೀವೇ ಕಾರಣ. ಎಲ್ಲ ಮಾಸ್ಟರ್ಸ್, ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ಕಾರಣ. ಹಾಗಾಗಿ ನಾವೆಲ್ಲ ಇಲ್ಲಿ ಕೇವಲ ಒಂದು ನಿಮಿತ್ತ ಮಾತ್ರ. ಹಾಗಾಗಿ ಈ ಎಲ್ಲ ಯಶಸ್ಸಿನ ಒಂದು ಕೀರ್ತಿ ಎಲ್ಲ ನಿಮಗೆ ಸೇರ್ಬೇಕಾದದ್ದು, ಮತ್ತೆ ಎಲ್ಲ ಗುರುಶಕ್ತಿಗೆ ಸೇರ್ಬೇಕಾದದ್ದು. ಹಂಗಾಗಿ ಅದು ಕೂಡ ಎಲ್ಲವೂ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಓಕೆ, ಥ್ಯಾಂಕ್ ಯು. ವಿಜಯ್ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮ್ಯಾಮ್. ಹೇಳಿ. ಮತ್ತೆ ಸರ್, ನೀವು ಕರ್ಮ ಅಕರ್ಮ ವಿಕರ್ಮ ಹೇಳಿದ್ರಲ್ಲ, ಅದು ರಿಪೀಟ್ ಮಾಡಿ ಸರ್ ಪ್ಲೀಸ್. ಅದೇ ಹೇಳಿದಲ್ಲ, ಕರ್ಮ ಅಂದ್ರೆ ಜ್ಞಾನಪೂರ್ವಕವಾಗಿ ತಿಳಿದು ಮಾಡುವುದು ಕರ್ಮ. ಅಕರ್ಮ ಅಂತಂದ್ರೆ ಅವಶ್ಯಕತೆ ಇಲ್ಲದ ಅನಾವಶ್ಯಕವಾಗಿ ಮಾಡ್ತಿರಲ್ವ, ಅದಕ್ಕೆ ಯಾಕೆ ಏನು ಗೊತ್ತಿಲ್ಲ ಒಟ್ಟಲ್ಲಿ ಮಾಡು. ವಿಕರ್ಮ ಅಂತಂದ್ರೆ ಮಾಡಬೇಕಾದ ಕರ್ಮವನ್ನ ತಪ್ಪು ಮಾಡೋದು, ತಪ್ಪು ಮಾಡಿ ಸಿಕ್ಕಾಕೊಳ್ಳೋದು.
ಅದು ವಿಕರ್ಮ. ಕರೆಕ್ಟ್. ಮಾಡ್ಬೇಕಾದ್ರೆ ತಪ್ಪಾಗಿ. ಹಾ, ಏನೋ ಮಾಡಕ್ ಹೋಗಿ ಏನೋ ಆಯ್ತು ಅಂತಾರಲ್ಲ, ಅದು ವಿಕರ್ಮ. ಬೇಡದೇ ಇರೋದನ್ನ ಮಾಡೋದು ಅಕರ್ಮ. ಅವಶ್ಯಕತೆ ಇಲ್ಲ, ಅನಾವಶ್ಯಕವಾಗಿ ಏನೇನೋ ಮಾಡ್ಕೊಂಡು ವ್ಯರ್ಥವಾಗಿ ಮಾಡ್ತಾ ಇರ್ತೀವಲ್ವಾ. ಏನ್ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಇನ್ನೇನೋ ಮಾಡ್ತಾ ಇರ್ತೀವಲ್ಲ, ಅದು ಅಕರ್ಮ. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಹಾ, ನನ್ಗೆ ಇವತ್ತು 1 ಇಯರ್ ಪತ್ರಿಜಿ ಅವ್ರ ಸ್ಟಾರ್ಟ್ ಮಾಡಿರೋದಂತ ಗೊತ್ತೇ ಇಲ್ಲ. ಹಾ, ನೀವು ಹೇಳ್ದಾಗ 1 ಇಯರ್ ಇವತ್ತಿಗೆ ಅಂತ ಗೊತ್ತೇ ಇಲ್ಲ. ಹಾ. ಆದ್ರೆ ಇವತ್ತು ನಂದು ಒಂದು ವಿಶೇಷ ಸರ್. ನಮ್ಮ ಆ, ಸಂಘದಿಂದ ನನ್ಗೆ ರಾಜ್ಯ ಪ್ರಶಸ್ತಿ ಕೊಟ್ರು ಇವತ್ತು. ನಿಮ್ಗೆ ಶೇರ್ ಮಾಡಿದೀನಿ. 2ನೇ ಬಹುಮಾನ. ಓಕೆ, ಸೂಪರ್. ಎಲ್ಲಾ ಈ ಹಾ, ಜ್ಞಾನ ನಿಮ್ಮಿಂದ ಸಿಗ್ತಾ ಇದೆ. ನನಗೆ ತುಂಬಾ ಖುಷಿ ಆಗ್ತದೆ ಸರ್. ಒಂದ್ರ ಮೇಲೆ ಒಂದು ಅದು ನನ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. okay. ಡಿಸೆಂಬರ್ ಈಚೆಗೆ ಮಾಡಿರೋ ಆಕ್ಟಿವಿಟಿ, ಮಗ ಮಾಡಿರೋ ತೋಟದಲ್ಲಿ ಮತ್ತೆ ನಾವು ಮಾಡಿರೋ ಆಕ್ಟಿವಿಟಿಗೆಲ್ಲಾನು, ಮತ್ತೆ ನಾನು ಸೀರೆ ಬಿಸ್ನೆಸ್ ಮಾಡ್ತೀನಿ. ತುಂಬಾ ಚೆನ್ನಾಗೆಲ್ಲ ಬಿಸ್ನೆಸ್ ಚೆನ್ನಾಗ್ ಆಗ್ತಾ ಇದೆ. ಈ ಒಂದು ನಮ್ಮ ಶ್ರೀ ಶಕ್ತಿ ಸಂಘದಿಂದ ನನ್ಗೆ ಈ ಒಂದು ರಾಜ್ಯ ಪ್ರಶಸ್ತಿ ಡಿ.ಕೆ. ಶಿವಕುಮಾರ್ ಕಡೆಯಿಂದ ಸಿಕ್ತು ಸರ್. ಇವತ್ತು 75,000 ಚೆಕ್ ಕೊಟ್ರು. ನಿಮ್ಗೆ ಶೇರ್ ಮಾಡಿದೀನಿ ನಮ್ ಗುಂಪಿಗೆ. ತುಂಬಾ ಖುಷಿ ಆಗ್ತದೆ ಸರ್ ಇವತ್ತು. ನೀವು ಬರೀ ಖುಷಿ ಆಯ್ತು ಅಂತ ಹೇಳಿದ್ರೆ ಹೆಂಗೆ? ಎಲ್ಲರಿಗೂ ಸ್ವೀಟ್ ಗೀಟ್ ಕೊಡಿಸ್ಬೇಕು ನೀವು. ಆಯ್ತು ಸರ್, ಕೊಡ್ಸೋಣ. ನೀವು ಬರುವಾಗ ಪಕ್ಕ ನೆಕ್ಸ್ಟ್ ಸ್ವೀಟ್ ತಗೊಂಡ್ಬಿಡಿ. ಹೌದು ಸರ್, ಎಲ್ರಿಗೂನು ಪೇಡ ಮಾಡಿಸ್ಕೊಂಡ್ ಬರ್ತೀನಿ ಅಷ್ಟೇ ಅಷ್ಟೇ. ಹ್ಮ್. ನೆಕ್ಸ್ಟ್ ಬಂದಾಗ. ಓಕೆ. ಎಲ್ಲರೂ ನೆನ್ಪಿಟ್ಕೋಬೇಕಾ, ಎಲ್ಲೋದು ಬಿಡಬಾರ್ದು ಅವ್ರನ್ನ. ಓಕೆ ಸರ್, ಆಯ್ತು. ಓಕೆ. ಹಾಗಾಗಿ ಅದನ್ನ ಕೇಳ್ಕೊಳ್ಳೋಣ ಅಂತ ಹ್ಯಾಂಡ್ ರೈಸ್ ಮಾಡ್ಬೇಕು. ಓಕೆ ಮೇಡಮ್, ನೆಕ್ಸ್ಟ್ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ ಬಿಡ್ರಿ, ಹಂಗೆ ಕಂಟಿನ್ಯೂ ಮಾಡಿ. ಹೌದು ಸರ್. ಇಲ್ಲ ಸರ್, ನಾನು ಡೈಲಿ ಮಾಡ್ತೀನಿ. ಹ್ಮ್. ಸ್ವಲ್ಪ ಈ ತಿಂಗಳು ಅದೇ ಬಿಸಿ ಇದೆ ಸ್ವಲ್ಪ. ಹಂಗಾಗಿ ನಾನು ಇದು ಆನ್ ಮಾಡ್ಕೊಂಡಿರ್ಲಿಲ್ಲ ಅಷ್ಟೇ. ನಾನು ಕೇಳ್ತಾ ಇರ್ತೀನಿ. ಹ್ಮ್. ಹ್ಮ್. ಓಕೆ. ರಾಜ್ಯ ಪ್ರಶಸ್ತಿ ವಿಜೇತ ಕಾಂತಮ್ಮ ಮಾಸ್ಟರ್ಗೆ ಕಂಗ್ರ್ಯಾಚುಲೇಷನ್. ಓಕೆ. ನಿಮ್ಗೆ ಶೇರ್ ಮಾಡಿದೀನಿ ಸರ್ ವಾಟ್ಸಪ್ ಅಲ್ಲಿ ಇವತ್ತಿನ ಫೋಟೋಸ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಾ ಸರ್. ತುಂಬಾ ಸ್ಯಾರಿನೂ ತುಂಬಾ ಸೇಲ್ ಆಯ್ತು ಇವತ್ತು ಅಲ್ಲಿ. ಇದು ಸ್ಟಾಲ್ ಹಾಕಿರೋ ಕಡೆ. ಆ ಒಳ್ಳೆ ಅಧಿಕಾರಿಗಳ ಜೊತೆ ಇರೋರೆ, ಅವ್ರ ಜೊತೆ ಹೋಗ್ತಿರೋರೆ ಬಂದು ತಗೊಂಡೋದ್ರು ಸರ್. ಆಮೇಲೆ ದುಡ್ಡು ಹಾಕಿದ್ರು ಎಲ್ಲಾನು. ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಅಂತೆಲ್ಲ ಹೇಳಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಇವತ್ತು ಅಲ್ಲಿ ಸೇಲ್ ಹಾಕಿದ್ದಕ್ಕೂ, ರಾಜ್ಯ ಪ್ರಶಸ್ತಿ ಬಂದಿದ್ದಕ್ಕೂ, 2ನೇ ಬಹುಮಾನ. ಖುಷಿ ಆಯ್ತು ಸರ್. ಅದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಟ್ಟೇನೆ. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು. ಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ಕಾರ ಸರ್, ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ಬೇಕು. ನೀವು ಸ್ಟಾರ್ಟ್ ಮಾಡಿದ ಫಸ್ಟ್ ದಿನದಿಂದ ನಾನ್ ಸ್ಟಾರ್ಟ್ ಮಾಡಿದ್ದು. ಸೊ ನಿಮ್ ಜೊತೆ ನಾನು 1 ಇಯರ್ ಕಂಪ್ಲೀಷನ್ ಆಗಿದ್ದು ತುಂಬಾನೇ ಖುಷಿ ಆಯ್ತು ಸರ್. ನಿಜವಾಗ್ಲು ಯಾವ್ಯಾವ ಹಂತದಿಂದ ಹೇಗೆ ಹೇಗೆ ಬಂದ್ರಿ ಅನ್ನೋದು ನಾನು ನೋಡಿದ್ದೀನಿ. ಎಂತ ಅಡಚಣೆಗಳು ಇದ್ರೂ ಕೂಡ ಅದನ್ನೆಲ್ಲ ಮೀರಿ ನೀವು ಬಂದಿದ್ದೀರಾ, ಅದನ್ನ ನಾನು ನೋಡಿದ್ದೀನಿ. ಬಟ್ ದಟ್ ವಾಸ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಅದು ಅದೇ ಹೇಗೆ ಅಂತ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವರ್ಡ್ಸ್ಗಳೇ ಇಲ್ಲ. ಅಷ್ಟು ಇದು ಎಷ್ಟು ಕಷ್ಟ ಆಗಿತ್ತು ಒಂದ್ಸತಿ ಒಂದ್ ಟೈಮಲ್ಲಿ ಅನ್ನೋದು ಚೆನ್ನಾಗ್ ಗೊತ್ತಿತ್ತು. ಅದನ್ನ ಮೀರಿ ನೀವು ಬಂದ್ರಲ್ಲ, ಅದು ನಂಗೆ ತುಂಬಾ ಖುಷಿಯಾಗಿತ್ತು ಸರ್. ನೀವು ಅದನ್ನೆಲ್ಲ ಜಯಿಸ್ಕೊಂಡು ನೀವು ಬಂದಿದ್ದು ನಂಗೆ ಭಾರಿ ಖುಷಿ ಆಯ್ತು. 1 ವರ್ಷ ಇಷ್ಟು ಕಷ್ಟಪಟ್ಟು ನೀವು ಕಂಪ್ಲೀಷನ್ ಮಾಡಿದಿರಲ್ಲ, ಅದು ನಂಗೆ ಭಾರಿ ಖುಷಿ ಆಯ್ತು ಸರ್. ಅದನ್ನ ಹೇಳಕ್ಕಂತಾನೆ ನಾನು ಹ್ಯಾಂಡ್ ರೈಸ್ ಮಾಡಿದ್ದು. ಏನಿಲ್ಲ ಮಾಡಂಗೆ ಅಷ್ಟೇ. ಒಂದು ಒಳ್ಳೆ ಕೆಲಸ ಮಾಡುವಾಗ ನೂರಾರು ವಿಘ್ನ ಅಂತೀವಲ್ಲ, ಹಾಗೆ ಅವನ್ನೆಲ್ಲ. ಮತ್ತೆ ಅದಕ್ಕೆ ಹೇಳೋದು, ಪ್ರತಿಯೊಂದು ಸವಾಲುಗಳು ನಮಗೊಂದು ಅಪಾರ್ಚುನಿಟಿ ಅಷ್ಟೇ ಅದು. ಹಾ, ನಾವು ಅಲ್ಲೇ ಹತ್ಕೊಂತ ಕೂತ್ರೆ ಸವಾಲು ನಮ್ಮನ್ನ ತೊಳೆದು ಹಾಕ್ಬಿಡ್ತದೆ. ಆ ಸವಾಲನ್ನೇ ಒಂದು ಅಪಾರ್ಚುನಿಟಿ ಆಗಿ ಮಾಡ್ಕೊಳ್ಬೇಕು ನಾವು. ಅವತ್ತು ಫಸ್ಟ್ ಡೇ ನೋಡಿದಕ್ಕೂನು ಇವಾಗ ನೋಡಿದಕ್ಕೂನು ಎಷ್ಟು ಬೆಳೆದಿದ್ದೀರಾ ಸರ್ ನೀವು. ಎಷ್ಟು ನಿಜ ಹ್ಮ್. ಸಿಕ್ಕಾಪಟ್ಟೆ ಬೆಳೆದಿದ್ದೀರಾ ನೀವು. ಅದೆಲ್ಲ ಭಗವಂತನ ಕೃಪೆನೇ ಅನ್ಸುತ್ತೆ. ಮತ್ತೆ ಎಲ್ರೂ ಸಹಾಯ ಮಾಡಿದ್ದಾರೆ, ಎಲ್ರೂ ಹೆಲ್ಪ್ ಮಾಡಿದ್ದಾರೆ, ಹ್ಮ್. ಕೈ ಜೋಡಿಸಿದ್ದಾರೆ ನಿಮ್ಗೆ. ಬಟ್ ನಿಮ್ ಪಾತ್ರ ಅನ್ನೋದು ಯಾವ್ದಕ್ಕೂ ಮ್ಯಾಚ್ ಇಲ್ಲ ಸರ್. ಅದು ಎಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ನನ್ಗೆ. ಆ ನಗು ಒಂದು ಇದೆಯಲ್ಲ ಸರ್, ಅದು ನಂಗೆ ತುಂಬಾ ಇಷ್ಟ ನೀವು ನಗೋದು.
I just wanted to see that smile on your face today. ತುಂಬಾ ಖುಷಿ ಆಯ್ತು ಸರ್. ಅಷ್ಟೇ ಮೇಡಮ್, ಲಾಸ್ಟಿಗೆ ಎಂಡ್ ಆಫ್ ದ ಡೇ ಅದೊಂದೇ ಉಳಿಯೋದು ಅಲ್ವಾ. ಇನ್ನು ಎತ್ತರಕ್ಕೆ ಬೆಳಿತಾನೇ ಹೋಗ್ಲಿ ಸರ್ ನಿಮ್ಮ ಈ ಸಕ್ಸಸ್. ಇಷ್ಟಕ್ಕೆ ನಿಲ್ಲದ್ ಬೇಡ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಎನ್ಲೈಟ್ಮೆಂಟ್ಗಳಾಗ್ಲಿ, ಇನ್ನು ಎತ್ತರಕ್ಕೆ ಹೋಗ್ಲಿ. ನಿಮ್ ಜೊತೆ ಇದ್ದವ್ರದೆಲ್ರದು ಇದೇ ರೀತಿ ನಿಮ್ ತರಾನೇ ಎನ್ಲೈಟ್ಮೆಂಟ್ಗಳು ಆಗ್ತಾ ಹೋಗ್ಲಿ ಅಂತ ಬಯಸ್ತೀನಿ ಸರ್ ನಾನು. ನನ್ನ ಎಲ್ಲ ಕನಸಿದೆ ಮೇಡಮ್. ಅದು ಈಗ ಇನ್ನು ನೆಕ್ಸ್ಟ್ ಏನು ಲಾಸ್ಟಿಗೆ ಏನು ಉಳಿತದೆ ಅಂದ್ರೆ, ಕಳೆದ 70 ವರ್ಷದಿಂದ ನಿದ್ರೆಯನ್ನೇ ಮಾಡದ ಯೋಗಿ ಅನ್ನೋ ಹ್ಮ್ ಅನ್ನೋ ಸ್ಥಿತಿಗೆ ಹೋಗ್ಬೇಕು. ಅಷ್ಟು ಅದಾಗ್ಬೇಕು. ಆಮೇಲೆ ಲಾಸ್ಟಿಗೆ ನಾನ್ ಹೋಗುವಾಗ ಕೋಟ್ಯಾಂತರ ಜನರನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲಿಗೆ ಸತ್ಯಲೋಕಕ್ಕೆ. ಅಲ್ಲಿವರೆಗೂ ಹೋಗಲ್ಲ ನಾನು ಅಷ್ಟು ಸುಲಭದಲ್ಲಿ. ಆ, ನಾವು ಬರ್ತೀವಿ ಸರ್ ನಿಮ್ ಜೊತೆ. ಎಲ್ಲರೂ ಹೋಗೋಣ, ಎಲ್ಲರೂ ಒಟ್ಟಿಗೆ ಇರೋಣ. ತುಂಬಾ ಚೆನ್ನಾಗಿತ್ತು ಸರ್. ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಖುಷಿಯಲ್ಲಿತ್ತು ನನಗೆ. 18ನೇ ತಾರೀಕು ಯಾವತ್ ಬರುತ್ತೆ ಅಂತ ಕಾಯ್ತಾ ಇದ್ದೆ ನಾನು. ಹ್ಮ್ ಬಂತು, ಕಂಪ್ಲೀಷನ್ ಆಯ್ತಲ್ಲ ಅನ್ನೋದು ಏನೋ ಒಂಥರ ಖುಷಿ ಸರ್. ಅದು ಟ್ರಾಫಿ ಗೆದ್ದಿದ್ಕಿಂತ ಹೆಚ್ಚಿನ ಖುಷಿ ಅದು 1 ಇಯರ್ ಮುಗಿಸಿರೋದು. ಅದ್ ಯಾಕೋ ಗೊತ್ತಿಲ್ಲ ನನ್ಗೆ, ಎಲ್ಲರೂ ಬಟ್ ಇದು ಕೇಳ್ತಿದ್ರು, ಮಾತ್ರ ಎಲ್ಲರೂ ಕೇಳ್ತಿದ್ದಾರೆ ಮತ್ತೆ ಏನು ಸರ್ ಸೆಲೆಬ್ರೇಷನ್ ಇಲ್ವಾ ಅಂತ ಹೇಳಿ. ನಾನು ಇರ್ಲಿಲ್ಲ, ಸ್ವಲ್ಪ ಎಲ್ಲ ಹೊರಗಡೆ ಹೋಗಿದ್ದೆ, ಬಿಸಿ ಇದ್ದೆ. ಆ, ಹ್ಮ್ ಏನ್ ಸೆಲೆಬ್ರೇಷನ್ ಮಾಡೋದಂದ್ರೆ ಖುಷಿ, ನಾವೇ ಖುಷಿ ಪಡ್ಬೋದಷ್ಟೇ ಹೇಳ್ಕೊಂಡು ಅಲ್ಲ. ಹೆಂಗಿದ್ರು ಶುಕ್ರವಾರ ಹಾಕಿ. ಸರ್ ಅದನ್ನ ಸೆಲೆಬ್ರೇಷನ್ ಮಾಡ್ಬೇಕಲ್ವಾ ಸರ್? ನೀವು ಖುಷಿ ಪಡ್ಬೇಕು. ಅದು ನಿಮ್ದು ಸಕ್ಸಸ್ ಅಲ್ವಾ ಸರ್? ಅದು ನೀವು ಖುಷಿ ಪಡ್ಲೇಬೇಕು, ನೀವು ಸೆಲೆಬ್ರೇಟ್ ಮಾಡ್ಲೇಬೇಕು. ಅದು ನಿಮ್ ಹಕ್ಕು ಅಲ್ವಾ ಅದು? ಹೌದು, ಮಾಡೋಣ ಮುಂದೆ ಹ್ಮ್ ಯಾವ ಮಾಡಿ ಒಂದ್ ದಿವಸ ಇಡೋಣ. ಹ್ಮ್ ಆಯ್ತು ಸರ್. ನೃತ್ಯ. ಹ್ಮ್ ಅವಾಗ ಒಂದು ಮಂಡಲ ಕಂಪ್ಲೀಟ್ ಆದ ತಕ್ಷಣ ಮಾಡ್ತಿದೀವಿ ಮೊದ್ಲಿಗೆ. ಆ, ಹ್ಮ್ ಇವಾಗ ಹೆಂಗಿದ್ರು ವೀಕ್ಲಿ ನಡೀತದಲ್ಲ, ಶುಕ್ರವಾರ. ಆ, ಹ್ಮ್ ಹಂಗಾಗಿ ಅದು ನಡೀತಾನೆ ಇದೆ. ಅದೇ ಥ್ಯಾಂಕ್ ಯು ಸೋ ಮಚ್ ಸರ್. ಆ ಟೈಮಲ್ಲಿ ತುಂಬಾ ಕೆಲವೊಮ್ಮೆ ಚಾಲೆಂಜಸ್ಗಳಿತ್ತು. ಎಂತ ಚಾಲೆಂಜ್ ಅಂದ್ರೆ, ಬೇರೆಯವರಾಗಿದ್ರೆ ಏನು ಬೇಡ ಎಲ್ಲ ಹೆದರಿ ಓಡಿ ಹೋಗಿರೋರು ಎಲ್ಲ ಬಿಟ್ಟು. ಬಟ್ ಅಂದ್ರೆ ಆ ಟೈಮಲ್ಲಿ ತುಂಬಾ ಜನ ಮಾಸ್ಟರ್ಸ್ ಮೋರಲಿ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಜೊತೆ ಹ್ಮ್ ಇದ್ದಾರೆ. ನಮ್ಮ ಒಂದು ನಂಬಿಕೆ ಮೇಲೆ, ಆಮೇಲೆ ಏನೋ ಒಂದು ಕಾನ್ಫಿಡೆನ್ಸು. ಯಾಕೆಂದ್ರೆ ನಮ್ಮ ವಯಸ್ಸಿಗೂ ನಮ್ಮ ಇದಕ್ಕೂ ಯಾವುದನ್ನು ಇದು ಏನು ಪರಿಗಣನೆ ಮಾಡದೆ ಆ ಟೈಮಲ್ಲಿ ತುಂಬಾ ಜನ ಮಾಸ್ಟರ್ಸ್ ನಿಂತಿದ್ದಾರೆ. ಅಂದ್ರೆ ಜೊತೆಗೆ ಅದೇ ಮುಖ್ಯ. ಬೇರೆ ಇನ್ನೇನೋ ಅದು ಮಾಡಿದ್ರು ಇದು ಮಾಡಿದ್ರು ಅದೆಲ್ಲ ಆ ಟೈಮಲ್ಲಿ ಯಾರಿಗೇ ಆದ್ರೂ ಅಷ್ಟೇ ಮೋರಲ್ ಸಪೋರ್ಟ್ ಅನ್ನೋದು ಬಹಳ ಮುಖ್ಯ. ಹಾಗೆ ತುಂಬಾ ಜನ ಮಾಸ್ಟರ್ ಹೌದು ಸರ್. ನಾವಿದೀವಿ ನಿಮ್ ಜೊತೆಗೆ ಅನ್ನೋ ಒಂದು ಮಾತಿದೆಯಲ್ವಾ, ಆ, ಅದು ನಮ್ಮನ್ನ ತುಂಬಾ ಆ, ಏನೋ ಎತ್ತರಕ್ಕೆ ಕರ್ಕೊಂಡು ಹೋಗ್ತದೆ, ತುಂಬಾ ಸ್ಟ್ರಾಂಗ್ ಮಾಡ್ತದೆ ಯಾರಿಗಾದ್ರೂ ಅಷ್ಟೇ. ಅದಕ್ಕೆ ಹೇಳೋದು ಅಭಯ ದಾನ ಅನ್ನುವುದು ಸರ್ವಶ್ರೇಷ್ಠವಾದ ದಾನ ಅಂತ ಹೇಳಿ ಇದರಲ್ಲಿ ಬರ್ತದೆ ಭಾಗವತದಲ್ಲಿ. ಅಭಯದಾನ ಹ್ಮ್. ಅಂದ್ರೆ ಎಲ್ಲಾ ದಾನಗಳಿಂದ ಶ್ರೇಷ್ಠವಾದದ್ದು ಯಾವ್ದಂದ್ರೆ ಅಭಯದಾನ. ಯಾವ ಲಕ್ಷ್ಮಿ ಇಲ್ಲ ಅಂದ್ರೂ ನಡೀತದಂತೆ, ಬದುಕ್ಬೋದಂತ. ಆದ್ರೆ ಧೈರ್ಯ ಲಕ್ಷ್ಮಿ ಇಲ್ಲ ಅಂದ್ರೆ ಬದುಕುವಂತ. ಅದು ಕರೆಕ್ಟ್ ಸರ್. ಅಷ್ಟಲಕ್ಷ್ಮಿಯರಲ್ಲಿ ಧನಲಕ್ಷ್ಮಿ ಗಜಲಕ್ಷ್ಮಿ ಯಾವ ಲಕ್ಷ್ಮಿ ಇಲ್ಲ ಅಂದ್ರೆ ನಡೀತದೆ, ಆದ್ರೆ ಧೈರ್ಯ ಲಕ್ಷ್ಮಿ ಇರ್ಬೇಕಂತೆ ಕೊನೆಯವರೆಗೂ. ರಾಜಲಕ್ಷ್ಮಿ ಯಾರು ಹೋದ್ರೂ ನಡೀತದಂತೆ. ಆ ಅಷ್ಟು ಮುಖ್ಯ ಇರ್ತದೆ. ಹ್ಮ್ ಹಂಗಾಗಿ ಬಟ್ ಅದನ್ನ ಜಯಿಸ್ಕೊಂಡ್ ಬಂದ್ರಲ್ಲ ಸರ್, ಅದು ತುಂಬಾ ಹ್ಯಾಟ್ಸ್ ಆಫ್ ಅನ್ಬೇಕು ಅದಕ್ಕೆ. ಅದನ್ನ ಒಂದು ಆಪರ್ಚುನಿಟಿ ಆಗಿ ತಗೊಂಡು ನೀವು ಬಂದ್ರಲ್ಲ, ಅದಕ್ಕೇನೆ ಫಸ್ಟ್ ಡೇ ಇಂದ ನಾನು ನಿಮ್ ಜೊತೆ ನಿಂತಿದ್ದು. ಇದು 2 ಭಾಗ ಆದ್ರೂ ಕೂಡ ನಿಮ್ ಜೊತೆನೆ ನಾನು ಮಾಡ್ಬೇಕು ಅನ್ನೋ ಸಂಕಲ್ಪ ಮಾಡ್ಕೊಂಡಿದ್ದೆ ನಾನು. ಆದ್ರೂ ಇಟ್ ವಾಸ್ ರಿಯಲಿ ನೈಸ್ ಸರ್. ನಾನು ತಗೊಂಡಿದ್ದ ಡಿಸಿಷನ್ ಕೂಡ ತುಂಬಾ ಒಳ್ಳೇದಿತ್ತು ಅಂತ ಅನಿಸ್ತಾ ಇದೆ ಈಗ. ಹಾ, ಮತ್ತೆ ನೀವು ಎಷ್ಟು ಪೇಶನ್ಸ್ ಇಂದ ಎಲ್ಲಾರ್ ಕ್ವೆಶನ್ಸ್ಗಳು ಆನ್ಸರ್ ಮಾಡ್ತಿದ್ರಲ್ಲ ಸರ್, ಅದು ನಂಗೆ ತುಂಬಾ ಇಷ್ಟ ಆಗಿದ್ದು ನಿಮ್ದಿದು. ಯಾರೇ ಎಷ್ಟೇ ಪ್ರಶ್ನೆ ಹಾಕ್ಲಿ, ಯಾರೇ ಎಷ್ಟೇ ಏನೇ ಕೇಳಲಿ, ಎಲ್ಲದಕ್ಕೂ ನೀವು ಎಷ್ಟು ನೀಟಾಗಿ ಆನ್ಸರ್ ಕೊಡ್ತಾ ಇದ್ರಿ, ಎಷ್ಟು ಪೇಶನ್ಸ್ ಇಂದ ನೀವು ಎಲ್ರಿಗೂ ಎಕ್ಸ್ಪ್ಲೇನ್ ಮಾಡ್ತಿದ್ರಿ. ಅದು ಎಲ್ರೂನು ಹಿಡ್ದಿಟ್ಟಿತ್ತು. ಯಾರಿಗೂ ಇಷ್ಟೊಂದು ಪೇಶನ್ಸ್ ಇರೋದಿಲ್ಲ ಸರ್. ಯಾವ್ದೇ ಹೈಯರ್ ಮಾಸ್ಟರ್ಸ್ಗಳಿಗೆ ಇಷ್ಟು ಪೇಶನ್ಸ್ ಇರೋದಿಲ್ಲ. ಏನೋ ಒಂದು ಆನ್ಸರ್ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ, ಇಲ್ಲಾಂದ್ರೆ ಕೋಪ ಮಾಡ್ಕೋತಾರೆ, ಇಲ್ಲ ಒಂದು ರೆಸ್ಪಾಂಡೇ ಮಾಡೋದಿಲ್ಲ. ಆ ತರ ಎಲ್ಲ ನೋಡಿದೀನಿ ನಾನು. ಆ ತರ ಎಲ್ಲ ಇದ್ದಾಗ ನೀವು ಅಷ್ಟು ಪೇಶನ್ಸ್ ಇಂದ
ನಾನು ಎಷ್ಟು ರೀತಿ ಕ್ವೆಶನ್ಸ್ಗಳು ಕೇಳ್ತಿದ್ದೆ, ನಿಮ್ಗೆ ತಲೆ ತಿಂತಿದ್ದೆ. ಬಟ್ ಆದ್ರೂ ನೀವು ಅಷ್ಟು ನೀಟಾಗಿ ಅಷ್ಟು ಪೇಶನ್ಸ್ ಇಂದ ಎಕ್ಸ್ಪ್ಲೈನ್ ಮಾಡ್ತಿದ್ರಿ, ತುಂಬಾ ಕನ್ವಿನ್ಸಿಂಗ್ ಆಗಿರೋದು. ಮತ್ತೆ ಎಲ್ಲಾ ಪ್ರಾಬ್ಲಮ್ಸ್ಗೂ ನಿಮ್ಮ ಹತ್ರ ಸೊಲ್ಯೂಷನ್ ಇರೋದು ಸರ್. ಋಷಭ ಮತ್ತೆ ಆ ಸೊಲ್ಯೂಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗೋದು ಕೂಡ. ಇದರಲ್ಲಿ ಋಷಭದೇವ ಭರತ ಚಕ್ರವರ್ತಿಯ ತಂದೆ ಇದನ್ನು ಋಷಭನಾಥ ಅಂತೀವಲ್ಲ, ಜೈನ ಧರ್ಮದ ಮೂಲ ಪುರುಷ. ಆ ಅವನ ಉಪದೇಶ ಬರ್ತದೆ ಭಾಗವತದಲ್ಲಿ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಯಾರಾದ್ರೂ ಒಂದು ಪ್ರಶ್ನೆ ಕೇಳಿದ್ರೆ ಸಿಟ್ಟು ಮಾಡದೆ ಸಂಯಮದಿಂದ ತಾಳ್ಮೆಯಿಂದ ಅರ್ಥೈಸಿ ಹೇಳಬೇಕು, ಅದು ನಮ್ಮ ಧರ್ಮ. ಯಾಕೆಂದ್ರೆ ನಿನ್ನ ಆ ಒಂದು ಮಾತು ಎರಡು ಮಾತು ಇಡೀ ಅವರ ಭವಿಷ್ಯವನ್ನೇ ಬದಲಾಯಿಸಬಹುದು. ಅವರನ್ನ ಬಹಳ ಎತ್ತರಕ್ಕೆ, ಅಂದ್ರೆ ಒಂದು ಆತ್ಮವನ್ನ ಎಲ್ಲಿಗೋ ತಗೊಂಡು ಹೋಗ್ಬಿಡ್ಬೋದು. ನೀನು ಗೊತ್ತಿಲ್ಲ ಹೋಗೆ ಅಂತ ಇದು ಮಾಡಿಬಿಟ್ರೆ ಅವನಿಗೆ ಹೆಂಗ್ ಹೋಗ್ಬೇಕಲ್ವ, ಮುಂದಕ್ಕೆ ಹೇಗೆ ಹೋಗೋದು? ಹಾಗಾಗಿ ಪಾಂಡಿತ್ಯ ಅನ್ನೋದು ಇರೋದು ಪ್ರದರ್ಶನಕ್ಕಾಗಿ ಅಲ್ಲ, ಅಥವಾ ನಾವು ಅದನ್ನೇ ಮೇಂಟೈನ್ ಮಾಡ್ಲಿಕ್ಕಾಗಿ ಇರೋದಲ್ಲ, ಅದು ಹಂಚ್ಲಿಕ್ಕಾಗಿರೋದು. ಹಾಗಾಗಿ ಅದರಲ್ಲಿ ಏನಿಲ್ಲ. ಕೇಳಿ ತಿಳ್ಕೊಳ್ಬೇಕು, ಅದು ಮುಖ್ಯ. ಆದ್ರೆ ಆಧ್ಯಾತ್ಮ ಪ್ರಶ್ನೆಗಳನ್ನ ಕೇಳ್ಬೇಕು, ಕೆಲವೊಮ್ಮೆ ಅನಾವಶ್ಯಕವಾಗಿ ಏನೇನೋ ಕೇಳೋದು ಅದೆಲ್ಲ ಮಾಡಿದ್ರೆ ಅದೇನಾಗ್ತದೆ, ನಮಗೆ ಹೇಳಕ್ ಬೇಜಾರಲ್ಲ, ಆದ್ರೆ ಬೇರೆಯವರು ಕ್ಲಾಸಲ್ಲಿ ಇರ್ತಾರಲ್ವ, ಅವರ ಸಮಯ ವ್ಯರ್ಥ ಆಗ್ಬಾರ್ದು ಅಷ್ಟೇ. ಬಿಟ್ರೆ ಇನ್ನೇನಿಲ್ಲ. ಕಂಗ್ರಾಚುಲೇಷನ್ಸ್ ಅಲ್ಲ ಸರ್, ಕ್ಲಾಸ್ ಅಲ್ಲೇ ಅಂತ ಅಲ್ಲ, ಇವನ್ ಕಾಲ್ ಮಾಡಿ ನಿಮ್ಗೆ ಏನಾದ್ರು ಪ್ರಶ್ನೆ ಕೇಳಿದ್ರು ಕೂಡ ಅಷ್ಟು ಸಮಾಧಾನದಿಂದ ಪೇಶನ್ಸ್ ಇಂದ ನೀವು ಆನ್ಸರ್ ಮಾಡ್ತಿದ್ರಲ್ವಾ. ನೀವೆಲ್ಲ ಆಡಿಯೋಸ್ಗಳು ಹಾಕ್ತಿದ್ರಲ್ಲ, ಅದನ್ನೆಲ್ಲ ಕೇಳ್ತಾ ಇದ್ದೆ, ಪ್ರತಿಯೊಂದು ಕೇಳ್ತಾ ಇದ್ದೆ ನಾನು. ಅಷ್ಟು ಪೇಶನ್ಸ್ ಇಂದ ಅಷ್ಟು ಒಳ್ಳೆ ರೀತಿಯಿಂದ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ಲ, ದಟ್ ವಾಸ್ ರಿಯಲಿ ವೆರಿ ನೈಸ್. ಇಟ್ ಇಸ್ ಅಷ್ಟು ಪೇಶನ್ಸ್ ಇರೋದಿಲ್ಲ ಸರ್ ಹೈಯರ್ ಮಾಸ್ಟರ್ಸ್ಗಳಿಗೆಲ್ಲ. ಕಂಗ್ರಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್, ಥ್ಯಾಂಕ್ ಬೆಳಗ್ಗೆ ನೀವು ವಾಟ್ಸಪ್ಗೆ ಹಾಕಿದಾಗ ಬಹಳ ಖುಷಿ ಆಯ್ತು ಸರ್. ಯು. ಎಷ್ಟು ಅಂದ್ರೆ ನಿಜ ಲಕ್ಷ್ಮಿ ಮೇಡಮ್ನವ್ರು ಹೇಳಿದಂಗೆ ನಾವು ಬೇರೆ ಏನ್ ಹೇಳೋದಿಲ್ಲ. ಅವರು ಒಂದು ತಾಳ್ಮೆ ಜಾಸ್ತಿ ಇದೆ ಸರ್. ನಿಮ್ ಲೈಫ್ ಡಿಸೈನ್ ಅಷ್ಟೇ ಇದೆ ಅನ್ಸುತ್ತ. ಬೇರೆ ಯಾರಿಗೂ ಬರಕ್ ಸಾಧ್ಯ ಇಲ್ಲ. ಅಷ್ಟೇ. ಸರ್, ಇಷ್ಟೊಂದ್ ತಾಳ್ಮೆ, ಇಷ್ಟೊಂದ್ ಸಹನೆ ಎಲ್ಲಾದ್ರಲ್ಲೂ ಒಂದು ಇದೆ ಅಲ್ವಾ, ಅದು ಬಹಳ ಗ್ರೇಟ್ ಸರ್. ನಾವ್ ನಿಮ್ ಜೊತೆ ಒಂದ್ ವರ್ಷ ಕಳೆದಿದ್ದೀವಿ ಅಂತಾನೆ ಗೊತ್ತಿಲ್ಲ. ಬೆಳಗ್ಗೆ ನೀವ್ ಹಾಕಿದಾಗ ನಾವ್ ಇಷ್ಟ ದಿನ ಇಷ್ಟು ಮಾಡಿದ್ವಾ ಅಂತೇಳಿ ಖುಷಿ ಪಟ್ಟಿವಿ ಸರ್. ಬೆಳಗ್ಗೆ ಆ ಖುಷಿಗೆ ಫೋನ್ ಮಾಡಿದ್ದು ನಿಮ್ಗ. ಬೆಳಗ್ಗೆ ತುಂಬಾ ಖುಷಿ ಇದೆ ಸರ್. ನಿಮ್ ಜೊತೆ ಕಳಿತಿರೋ ಕ್ಷಣ ನಾವ್ ನೈಟ್ ಯಾವಾಗ ಆಗುತ್ತಂತ ಕಾಯ್ತೀವಿ, ಟೈಮ್ ಯಾವಾಗ ಆಗುತ್ತಂತ ಕಾಯ್ತೀವಿ. ಇವಾಗ ನೀವ್ ಮೊದ್ಲೆಲ್ಲ ಹೇಳ್ತಿದ್ರಿ ಫಸ್ಟ್ ಮಂಡಲ ಮುಗಿಸ್ರಿ, ನೀವ್ ಆಮೇಲೆ ಹೇಳ್ತೀರಿ ನೈಟ್ ಯಾವಾಗ ಆಗುತ್ತ ಅಂತ ಕಾಯ್ತಿರಿ ನೀವೇ ಅಂತ ಹೇಳ್ತಿದ್ರಿ. ನಮ್ಗೆ ಇವಾಗ ಹಂಗೆ ಅನಿಸ್ತಿದೆ ಸರ್. ನಿಮ್ ನಗು, ನಿಮ್ಮ ಒಂದು ಜ್ಞಾನ ಧ್ಯಾನ ಎಲ್ಲಾನು ಪಡ್ಕೊಂಡಿದೀವಿ. ನಾವೇ ಗ್ರೇಟ್ ಸರ್, ನಿಮ್ಮಂತವ್ರನ್ನ ಪಡೆದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಳ್ಳೆ ನಾಲೆಜ್ ಇದೆಯಲ್ಲ ಸರ್ ನಿಮ್ದು. ನಿಜವಾಗ್ಲು ನೀವು ಮಾತಾಡ್ತಾ ಇದ್ರೆ ಅದನ್ನ ಕೇಳ್ತಾ ಇರ್ಬೇಕು ಅಂತ ವಯಸ್ಸು ಅನ್ಸುತ್ತೆ. ಚಿಕ್ಕದಿರ್ಬೋದು ಮೇಡಮ್, ಅವರು ಅದು ಸೋಲ್ ದೊಡ್ಡದಿದೆ. ಹಾ, ಕರೆಕ್ಟ್ ಮೇಡಮ್. ಮೂರ್ತಿ ಚಿಕ್ಕದು, ನಮ್ಗೆ ಎದುರಿಗೆ ಕಾಣೋದು ಚಿಕ್ಕದು, ಆದ್ರೆ ಅದು ಸೋಲ್ ದೊಡ್ಡದು ಇದೆ ಮೇಡಮ್. ಹೌದು ಮೇಡಮ್. ಶ್ರೀಕೃಷ್ಣ ಪರಮಾತ್ಮನೇ ಅವತಾರ ಪುರುಷರಂತಾರಲ್ಲ, ಅದು ನಮಗ್ ಸಿಕ್ಕರ್ ನಾವ್ ಖುಷಿ ಪಡ್ಬೇಕು, ಆ ಸಂಭ್ರಮನ ನಾವ್ ಪಡ್ಬೇಕು ಸರ್. ಗದಗದಲ್ಲಿ ಏನಾರು ಏರ್ಪಾಡ್ ಮಾಡ್ರಿ ಸರ್ ಅದ್ರ ಬಗ್ಗೆ. ಯಾಕಂದ್ರೆ ಎಲ್ಲಾರು ಸಿಕ್ಕಿರ್ತೀವಲ್ಲ, ಅವಾಗ ಇಲ್ಲಿ ಜೂಮ್ ನಲ್ಲಿ ಏನೇ ಖುಷಿ ಪಟ್ರು ಒಬ್ರಿಗೊಬ್ರ ಇದ್ ಮಾಡ್ಕಕ್ ಆಗಂಗಿಲ್ಲ. ಅಲ್ಲಿ ಡೈರೆಕ್ಟ್ ಆಗಿ ಒಂದು ಸಂಭ್ರಮನ ಆಚರಣೆ ಮಾಡಿದಾಗ ಬಹಳ ಖುಷಿ ಇರುತ್ತೆ. ಸರ್ ಕರೆಕ್ಟ್ ಮೇಡಮ್, ಕರೆಕ್ಟ್. ಮಾಡೋಣ ಅಲ್ಲಿ. ಇನ್ನೊಂದು ಸರ್, ಫಲಿತಾ ಅವರು ನಿನ್ನೆ ಒಂದು ಇದು ಹಾಕಿದ್ರಲ್ಲ, ಲಲಿತಾ ಸಹಸ್ರನಾಮದ್ದು, ಅದು ಹಾಕ್ದಾಗ ನಂಗೆ ತುಂಬಾ ಚೆನ್ನಾಗ್ ಅನಿಸ್ತು ಸರ್. ಇವತ್ತು ಆನ್ ಮಾಡಿ ನೋಡ್ದೆ, ಅದಕ್ಕೋಸ್ಕರ ನಾನು ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಪಟ ಅಂತ ಓಡ್ ಬಂದು ಕುತ್ಕೊಂಡೆ. ಬಟ್ ಇರ್ಲಿಲ್ಲ ಅದು. ಅದು ಕಂಟಿನ್ಯೂ ಆಗುತ್ತಾ ಅಥವಾ ಬರೀ ಇವತ್ತು ಒಂದ್ ದಿವ್ಸಕ್ಕೆ ಇರ್ಲಿಲ್ವಾ ಅಂತ. ತುಂಬಾ ಚೆನ್ನಾಗಿತ್ತು ಸರ್. ಆಕ್ಚುಲಿ ನಾನು ಕುತ್ಕೊಂಡವಳು ಹಿಂದೆ ನಂದು ಬ್ಯಾಕ್ ಬೋನು ಫುಲ್ಲು ಹೀಟಪ್ ಆಗ್ಬಿಡ್ತು ಸರ್. ಆ ತರ ಎಕ್ಸ್ಪೀರಿಯನ್ಸ್ ನನ್ಗೆ ಯಾವತ್ತೂ ಆಗಿರ್ಲಿಲ್ಲ. ನಿನ್ನೆ ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಅವರು ಲಲಿತಾ ಸಹಸ್ರನಾಮ ಹೇಳೋ ರೀತಿ ಹೇಗಿದೆ ಅಂತಂದ್ರೆ, ಒಂದು ಪುರೋಹಿತರು ಉಚ್ಚಾರಣೆ ಮಾಡ್ತಾರಲ್ಲ, ಆ ರೀತಿ ಕಂಟಿನ್ಯೂಸ್ ಆಗಿ ಹೇಳಿದ್ರು.
ತುಂಬಾ ಚೆನ್ನಾಗಿತ್ತು. ಆ ವೈಬ್ರೇಷನ್, ಆ ಎನರ್ಜಿ ತುಂಬಾ ಚೆನ್ನಾಗಿತ್ತು ಸರ್. ಅದು ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗ್ ಅನ್ಸುತ್ತೆ. ಬಟ್ ಲಲಿತಾ ಅದು ನಿಮಗ್ ಬಿಟ್ಟಿದ್ದು. ಲಲಿತಾ ಸಹಸ್ರನಾಮ ಅಂದ್ರೇನೆ ಅದು ಹೈ ಹೈ ಎನರ್ಜಿ ಇರ್ತದೆ, ಅದು ತುಂಬಾ ಹೈ ಫ್ರೀಕ್ವೆನ್ಸಿ. ಅದಕ್ಕೆ ನಾನು ಹೇಳಿದ್ದು, ಅವತ್ತು ಒಂದ್ಸರಿ ಹೇಳಿದ್ದೆ ನಾನು, ಆ, ಗೀತೆಯಲ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಲಲಿತಾ ಸಹಸ್ರನಾಮ ಅದೇ ಅಂತ. ಸರ್. ಹಲೋ, ಯಾರು? ಹಾ ಸರ್, ಫಸ್ಟ್ನೇ ದಿನ ನಾವು ಕೇಳಿದಾಗ ಹಂಗೆ ಅನ್ಸುತ್ತೆ ಸರ್. ಹ್ಮ್. ಲಲಿತಾ ನಮ್ಗ ಲಲಿತಾ ಸಹಸ್ರನಾಮ ಮತ್ತೆ ಸಹಸ್ರನಾಮದಲ್ಲಿ ವಿಷ್ಣು ಸಹಸ್ರನಾಮ ಅಂತ ಹೇಳಿ ಬರ್ತದೆ. ಹಾ ವಿಷ್ಣು ಸಹಸ್ರನಾಮದಲ್ಲಿ ನಾವು ವಿಷ್ಣು ಸಹಸ್ರನಾಮಕ್ಕೆ ಭೇದ ಇಲ್ಲ, ಯಾರು ಬೇಕಾದರೂ ಪಠನೆ ಮಾಡಬಹುದು. ಯಾರಾದರೂ ಹೇಳಿ ನೀವು, ಅವರು ಅದಕ್ಕೆ ಉಪದೇಶ ಬೇಕು ಅಂತನೂ ಇಲ್ಲ, ಅದಕ್ಕೆ ಗುರುಗಳ ಬೋಧನೆ ಬೇಕು ಅಂತನೂ ಇಲ್ಲ. ನೀವು ಅದು ಹೇಳುವಾಗ ತಪ್ಪು ತಪ್ಪು ಹೇಳಿದ್ರು ಕೂಡ ಅದಕ್ಕೆ ಕ್ಷಮಾಪಣೆ ಅನ್ನೋದಿದೆ, ಲಾಸ್ಟ್ಗೆ ಕ್ಷಮಾಪಣೆ ಅನ್ನೋದಿದೆ. ಅದಕ್ಕೆ ದೋಷನೂ ಇಲ್ಲ, ಅಥವಾ ಅದರಿಂದ ನಮಗೆ ನೆಗೆಟಿವ್ ಎಫೆಕ್ಟ್ ಅನ್ನೋದಿಲ್ಲ, ಓನ್ಲಿ ಪಾಸಿಟಿವ್. ನೀವೆಷ್ಟು ಪರ್ಫೆಕ್ಟ್ ಹೇಳ್ತೀರಾ ಅಷ್ಟು ರಿಸಲ್ಟ್. ಲಲಿತಾ ಸಹಸ್ರನಾಮ ಹಾಗಲ್ಲ. ಲಲಿತಾ ಸಹಸ್ರನಾಮಕ್ಕೆ ಒಂದು ಉಪದೇಶ ಅನ್ನೋದು ಬೇಕು, ಜೊತೆಗೆ ಅದಕ್ಕೆ ಆ ಏನಂತೀವಿ ನಾವು, ರಾಗ ಮತ್ತೆ ಸ್ವರಲೋಪ ಆಗಬಾರ್ದು, ಪದಭ್ರಷ್ಟ ಆಗಬಾರ್ದು. ಸ್ವರಲೋಪ ಪದಭ್ರಷ್ಟ ಆದ್ರೆ ಅದರಲ್ಲಿ ಒಳ್ಳೇದು ಕೆಟ್ಟದು ಅಂತಲ್ಲ, ಎರಡನ್ನೂ ನಾವೇ ಸ್ವೀಕಾರ ಮಾಡಬೇಕಾಗ್ತದೆ. ಅಂದ್ರೆ ಅದನ್ನ ಹೇಗೆ ಅಂತಂದ್ರೆ, ಅದನ್ನ ಇವತ್ತು ಬೇರೆ ಬೇರೆಯವರು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳೋರು ಇರ್ಬೋದು, ಹೇಳುವ ಅಭ್ಯಾಸ ಇರ್ಬೋದು. ಆದ್ರೆ ನೀವು ಹೇಳಬಾರದು ಹೇಳಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಅದನ್ನ 100% ಒಂದು ಮಿಸ್ಟೇಕ್ ಆಗದೆ ಅಷ್ಟು ಸ್ಪಷ್ಟವಾಗಿ ಅದರ ಏನಂತೀವಿ ದೀರ್ಘ, ಸ್ವರ, ಅದರ ಭಾವ, ಒಂದೊಂದು ಅಕ್ಷರವನ್ನ, ಅಂದಮೇಲೆ ವ್ಯಾಕರಣ ಇದೆ. ಸಂಸ್ಕೃತವನ್ನು ಯಾಕೆಂದ್ರೆ ಅದು ಲಲಿತ ಸಹಸ್ರನಾಮ ಅನ್ನುವುದು ವ್ಯಾಕರಣ, ಮತ್ತೆ ಅದರಲ್ಲಿ ತುಂಬಾ ಬೀಜ ಮಂತ್ರಗಳಿದೆ. ಆ ಬೀಜ ಮಂತ್ರಗಳನ್ನೆಲ್ಲ ಹೇಳುವಾಗ ಆ ವ್ಯಾಕರಣವನ್ನ ಬದ್ಧವಾಗಿ ಹೇಳಬೇಕು ನೀವು. ಯಾಕೆಂದ್ರೆ ಅದು ಓದೋದಲ್ಲ, ಹೇಳೋದು. ಅದು ನಮ್ಮೊಳಗಿಂದ ಹೇಳೋದು. ಸ್ವರ ಇಲ್ಲಿ ಕೆಲವೊಂದು ಹೊಕ್ಕಳಿಂದ ಬರಬೇಕು, ಕೆಲವರಿಲ್ಲ ಅನಾಹತ ಎದೆಯಿಂದ ಬರಬೇಕು, ಕೆಲವು ಅಕ್ಷರ ಕೆಲವೊಂದು ಇಲ್ಲಿಂದ ಬರಬೇಕು, ಕೆಲವೊಂದು ಬರೀ ಮೂಗಿನಲ್ಲಿ ಬರಬೇಕು, ಕೆಲವು ಭ ಅಂದ್ರೆ ಆ ಆ ಒಂದು ಇದು ಬರಬೇಕು, ವೈಬ್ರೇಷನ್. ಆಗ ಅದು ಚೆನ್ನಾಗಿ ವರ್ಕ್ ಆಗ್ತದೆ, ಮತ್ತೆ ನಮಗೆ ನೆಗೆಟಿವ್ ಅನ್ನೋದು ಇರಲ್ಲ. ಇಲ್ಲ ಅಂದ್ರೆ ಏನಾಗ್ತದೆ, ಆಮೇಲೆ ದೇವಿಯಲ್ಲಿ ಆ ಒಟ್ಟು ಬೇರೆ ಬೇರೆ ರೂಪಗಳು ಬರ್ತದೆ. ಎಲ್ಲವೂ ತುಂಬಾ ಭಯಾನಕ ಮತ್ತೆ ಅಗ್ರೆಸಿವ್ ರೂಪಗಳು. ಅದರಲ್ಲಿ ಬಹಳ ಸೌಮ್ಯ ರೂಪದಲ್ಲಿರೋದು ಅಂತಂದ್ರೆ ಲಲಿತಾ. ಅದನ್ನ ಶಂಕರಾಚಾರ್ಯರು ಲಲಿತಾ ಲಲಿತಾ ಒಂದು ಕಾನ್ಸೆಪ್ಟ್ ಅಲ್ಲಿ ಇಟ್ಟು ಲಲಿತೆಯನ್ನ ಆರಾಧನೆ ಮಾಡ್ಲಿಕ್ಕೆ ಇದ್ ಮಾಡಿದ್ದಾರೆ. ಹಾ, ಅದರಲ್ಲಿ ಅದರ ವರ್ಣನೆ ಈ ಸೌಂದರ್ಯ ಲಹರಿ ಅದರಲ್ಲೆಲ್ಲ ಬರ್ತದೆ. ಹಾಗೆ ಆ ಲಲಿತಾ ಸಹಸ್ರನಾಮ ಅನ್ನೋದು ಕೂಡ ಹಾಗೆ. ಅದು ಎಷ್ಟು ಒಳ್ಳೆಯದೋ, ನಾವು ಒಂದ್ ವೇಳೆ ಅದನ್ನ ಸರಿಯಾಗಿ ಪಾಲಿಸ್ತಾ ಇದ್ರೆ ಅಷ್ಟೇ ಡೇಂಜರು ಕೂಡ ಹೌದು. ಹಾಗಾಗಿ ನಮಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಅದಕ್ಕೆ ಕೈ ಹಾಕಕ್ ಹೋಗಬಾರ್ದು. ನಾನು ಕೂಡ ಅದನ್ನ ಯಾವತ್ತೂ ಪಠನೆ ಕಲ್ತಿದ್ದೀನಿ, ಇಲ್ಲ ಅಂತಲ್ಲ. ಆದ್ರೆ ಆ ನಿತ್ಯ ಹೇಳುವ ಅಭ್ಯಾಸ ನಾನು ಯಾವತ್ತೂ ಮಾಡ್ಲಿಲ್ಲ. ಆದ್ರೆ ವಿಷ್ಣು ಸಹಸ್ರನಾಮ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಈಗ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಆ ಅದರಲ್ಲಿ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತಲ್ಲ. ಮತ್ತೆ ಲಲಿತಾ ಸಹಸ್ರನಾಮದಲ್ಲಿ ಒಂದ್ ಸ್ವಲ್ಪ ಬೇಗ ರಿಸಲ್ಟ್ ಇರ್ತದೆ, ಬೇಗ ರಿಸಲ್ಟ್ ಮತ್ತೆ ಕೆಲಸ ಮಾಡ್ತದೆ, ಅದು ಬೇಗ ಬೇಗ ಕೆಲಸ ಮಾಡ್ತದೆ. ಆ ಆ, ಆಮೇಲೆ ಹಾಗೆ ನಾನು ಹೇಳಿದ್ನಲ್ಲ, ಅಷ್ಟು ಆ ಪರ್ಫೆಕ್ಟ್ನೆಸ್ ಅನ್ನೋದಿರ್ಬೇಕು. ಅದು ಒಬ್ಬರೇ ಹೇಳ್ಕೊಳ್ಳುವಾಗ ಸಮಸ್ಯೆ ಇಲ್ಲ, ಅವ್ರಿಗಷ್ಟೇ ಅದು ಹೆಚ್ಚು ಕಡಿಮೆ ಆದ್ರೆ ಅವರಿಗಷ್ಟೇ ಅದು. ಆದ್ರೆ ನಾವು ಒಂದು ಗ್ರೂಪ್ಗೆ ಅಂತ ಹೇಳುವಾಗ ಹೆಚ್ಚು ಕಡಿಮೆ ಆದ್ರೆ ಎಲ್ಲರಿಗೂ ಅದು ಎಫೆಕ್ಟ್ ಆಗ್ತದಲ್ಲ. ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಕರೆಕ್ಟಾ? ಅಂದ್ರೆ ನನ್ಗೆ ಲಲಿತ ಸಹಸ್ರನಾಮ ಅನ್ನೋದು ಇದುವರೆಗೂ ಯಾವತ್ತೂ ಕೇಳಿದ್ದಿಲ್ಲ ನಾನು. ಇದೇ ಫಸ್ಟ್ ಟೈಮ್ ನಾನು ಕೇಳಿದ್ದಿತ್ತು. ಇಷ್ಟೆಲ್ಲ ಇರುತ್ತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ ಸರ್ ಆಕ್ಚುಲಿ. ಬಟ್ ಅದು ಅವ್ರು ಹೇಳಿದಾಗ ನನ್ಗೆ ಒಳ್ಳೆ ಎನರ್ಜಿ ಇತ್ತು, ಒಳ್ಳೆ ಫೀಲ್ ಆಯ್ತು ಅನ್ನೋಕ್ಕೋಸ್ಕರ ನಾನು ಕೇಳಿದೆ ಅಷ್ಟೇ. ಅದರಲ್ಲಿ ಬರೀ ಒಂದೊಂದು ಬೀಜ ಮಂತ್ರದಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಕೂಡ ವೈಬ್ರೇಷನ್ ಒಳ್ಳೇದೇ ಇರ್ತದೆ. ಆದ್ರೆ ಚಂಡಿಕಾ ಹೋಮ ಯಾಗ ಮಾಡಿ ವಾಪಸ್ ಬರುವಾಗ ಸತ್ತವರಿದ್ದಾರೆ, ರಕ್ತಕಾರಿ ಸತ್ತವರಿದ್ದಾರೆ. ಸರಿ, ಹ್ಮ್ ಅಲ್ಲೇ ಇದಾದವ್ರು ಇದ್ದಾರೆ. ಅಂದ್ರೆ ಆ ಶಕ್ತಿ, ಅದಕ್ಕೆ ಅವಳನ್ನು ಶಕ್ತಿ ಅಂತ ಕರೆಯೋದು. ಅದಕ್ಕೆ ಮುಂದೆ ಕೃಷ್ಣನೇ ಹೇಳ್ತಾನೆ, ಶಕ್ತಿ ಆರಾಧನೆ ಬಹಳ ಕಷ್ಟ, ನೀನ್ ಅನ್ಕೊಂಡಂಗಿಲ್ಲ. ಅವಳಿಗೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅವಳಿಗೆ ಮುಲಾಜಿಲ್ಲ, ನೋಡೋದಿಲ್ಲ. ನೀನು ಎರಡೂ ಪಾಸಿಟಿವ್ ಆದ್ರೂ ನೆಗೆಟಿವ್ ಆದ್ರೂ ನೀನು ತಗೊಳ್ಳೇಬೇಕು, ಅನಿವಾರ್ಯ. ಆದ್ರೆ ನನ್ನ ಆರಾಧನೆ ಹಂಗಿಲ್ಲ, ಬಹಳ ಸುಲಭ ಇದೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ, ಬರೀ ಒಂದು ತೋಯಂ ಅಂದ್ರೆ ಒಂದು ಸ್ವಲ್ಪ ನೀರಿಟ್ಟು, ಒಂದು ತುಳಸಿ ದಳ ಇಟ್ಟು, ಏನೋ ಒಂದು ಸಣ್ಣ ಒಂದು ಫಲ ಇಟ್ಟು, ನೀನು ಭಗವಂತ ನಂದು ಇಷ್ಟೇ ಅಂತ ನೀನು ಹೃದಯಪೂರ್ವಕ ಅರ್ಪಣೆ ಮಾಡು, ಅಷ್ಟೇ ಸಾಕು. ನಾನು ಅಷ್ಟರಲ್ಲೇ ನಾನು ತೃಪ್ತನಾಗ್ತೇನೆ.
ನಿನ್ನ ಮಂತ್ರ ಜಪ ತಪ ಯಾವುದೂ ನನಗೆ ಬೇಕಾಗಿಲ್ಲ. ರಾಮ ಕೃಷ್ಣ ಗೋವಿಂದ ಅನ್ನುವ ನಿನ್ನ ಹೃದಯಪೂರ್ವಕ ಮಾತೇ ಸಾಕು ಅಂತ ಹೇಳಿ, ಹಾಗಾಗಿ ನೀನು ಶಕ್ತಿ ಆರಾಧನೆಗೆ ಕೈ ಹಾಕಬೇಡ, ನನ್ನನ್ನೇ ಆರಾಧನೆ ಮಾಡು, ಯಾಕಂದ್ರೆ ಇದು ವೆರಿ ಈಸಿಯೆಸ್ಟ್ ವೇ ಅಂತ ಹೇಳಿ ಆ, ಹೇಳಿದೆ. ಅಂದ್ರೆ ಅವ್ರು ತಪ್ಪು ಹೇಳಿದ್ರು ಅಂತ ನಾನು ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವ್ರಿಗೆ ಅಭ್ಯಾಸ ಇದೆ, ತುಂಬಾ ಅವರು ಪರ್ಫೆಕ್ಟ್ ಇದ್ದಾರೆ. ಆದ್ರೆ ಅದು ಹೀಗಾಗಬಾರದು ಅನ್ನುವ ಒಂದು ಇದರಲ್ಲಿ ಅನಲೈಸ್ ಮಾಡಿ ಆ, ನಾನು ಸದ್ಯಕ್ಕೆ ಅದನ್ನ ತಾತ್ಕಾಲಿಕವಾಗಿ ಅವ್ರು ಇನ್ನೂ ಪರ್ಫೆಕ್ಟ್ ಆಗಲಿ, ಮತ್ತೆ ಬೇಕಾದ್ರೆ ಒಳ್ಳೆ ಆ ವೈಬ್ರೇಷನ್ ಅಂದ್ರೆ ಆ ಅಷ್ಟು ಅವರು ವ್ಯಾಕರಣಬದ್ಧವಾಗಿ ಹೇಳುವ ಸ್ಥಿತಿ ಬಂದ್ರೆ ಖಂಡಿತ ಮತ್ತೆ ಹೇಳ್ಸೋಣ. ಬಟ್ ಹೇಳ್ತಾರೆ ಅವರು, ಓಕೆ ಸರ್. ಮಾತಿಲ್ಲ, ಚೆನ್ನಾಗೇ ಹೇಳ್ತಾರೆ. ಅದೇ ನಾ ಹೇಳಿದ್ನಲ್ಲ, ಕಿವಿಗೆ ಹೇಗೆ ಕೇಳಿಸ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ, ಅದು ವ್ಯಾಕರಣಬದ್ಧವಾಗಿ ಬರ್ತಾ ಇದೆಯಾ, ಅದನ್ನ ಪದಭ್ರಷ್ಟ, ಸ್ವರಲೋಪ ಅಂತ ಕರೀತಾರೆ. ಅದು ಎರಡೂ ಬಹಳ ಹ್ಮ್ ಮುಖ್ಯ, ಅದನ್ನು ವ್ಯಾಕರಣಬದ್ಧವಾಗಿ ಇರ್ಬೇಕಂತ. ಹ್ಮ್ ಓಕೆ ಸರ್, ನನ್ಗೆ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು. ಯು. ವಿಜಯ ಮಾಸ್ಟರ್ ಮಾತಾಡಿ. ಯಾರಾದ್ರೂ ಬೇಕಾದ್ರೆ ನೋಡಿ, ಅಷ್ಟು ಪರ್ಫೆಕ್ಟ್ ಆಗಿ ವ್ಯಾಕರಣಬದ್ಧವಾಗಿ ಹೇಳ್ತೀನಿ ಅನ್ನೋದಾದ್ರೆ ಬೇಕಾದ್ರೆ ಹೇಳ್ಸೋಣ, ನಮ್ದೇನು ಅಭ್ಯಂತರ ಇಲ್ಲ. ನಮಗೇನು ಯಾವುದೇ ಭೇದ ಇಲ್ಲ, ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಬೇಕಷ್ಟೇ. ಆದ್ರೆ ನಾವ್ ಏನೋ ಮಾಡಕ್ಕೋ ಏನೋ ಆಗ್ಬಾರ್ದು ಅನ್ನೋದು ಒಂದು ಕನ್ಸರ್ನ್ ಅಷ್ಟೇ. ಇವಾಗ ಧ್ಯಾನ ಚೆನ್ನಾಗಿ ನಡೀತಿದೆ ಸರ್, ಈ ಧ್ಯಾನ ಚೆನ್ನಾಗಿ ನಡೀಲಿ. ಮುಂದೆ ಏನಾದ್ರೂ ಯಾರಾದ್ರೂ ಪರ್ಫೆಕ್ಟ್ ಇದ್ದವ್ರು ಇದ್ರೆ ಹೇಳಿ, ಇಲ್ಲಾಂದ್ರೆ ಬೇಡ ಸರ್. ಇದು ಹಿಂಗೆ ಮುಂದುವರ್ಲಿ. ಇದ್ರಲ್ಲಿ ಬೇರೆ ಏನಾದ್ರೂ ಹೊಸತನ್ನ ತರೋದಾದ್ರೆ ಸಾಕು. 1 ವರ್ಷದ ಮೇಲೆ ಆಯ್ತಲ್ಲ ಸಾಕು. ಏನಾದ್ರು ನೋಡ, ನಿಧಾನವಾಗಿ ಏನಾದ್ರು ಚೇಂಜಸ್ ಮಾಡಿ. ಓಕೆ. ವಿಜಯ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ಹಾ ತುಂಬಾ ದಿನ ಆಯ್ತು ನಿಮ್ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ, ಎಲ್ಲಿ ಫುಲ್ ಸಂತೋಷ. ಒಂದಿನ ಇಲ್ಲಿ ಇರ್ತೀರಿ, ಒಂದಿನ ಇರಲ್ಲ, ಸರ್, ಏನು? ಏನಂದ್ರೆ ಜೂಮ್ ಅಲ್ಲಿ ಇಟ್ಕೊಂಡ್ರೆ ಇದು ವಾಯ್ಸ್ ಫುಲ್ ಸೌಂಡ್ ಕಡಿಮೆ ಮಾಡಿದ್ರು ಮನೆ ಫುಲ್ ಕೇಳಿಸುತ್ತೆ. ಅಕ್ಕಪಕ್ಕದ ಮನೆಯವರು ಕೇಳಂಗಿರುತ್ತೆ, ಪಕ್ಕದ ಕಿಟಕಿ. ಅದಕ್ಕೆ ನಾನು ಯೂಟ್ಯೂಬ್ ಹೋಗ್ಬಿಡ್ತಾ ಇದ್ದೀನಿ ಇವಾಗ. ಓ, ಯೂಟ್ಯೂಬ್ ಅಲ್ಲಿ ಹ್ಮ್ ನೀವು ಯೂಟ್ಯೂಬ್ ಅಲ್ಲಿ ಇರೋರು ಒಂದು ಮೆಸೇಜ್ ಹಾಕಿದ್ರೆ ನನಗೆ ಗೊತ್ತಾಗ್ತದೆ ಯಾರ್ಯಾರು ಜಾಯ್ನ್ ಆಗಿದ್ದೀರಿ. ಯಾಕಂದ್ರೆ ಇಲ್ಲಿ ಯಾರು ಅಂತ ಗೊತ್ತಾಗ್ತದೆ, ಬಟ್ ಯೂಟ್ಯೂಬ್ ಅಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಹ್ಮ್ chat ಅಲ್ಲಿ ಒಂದು ನಿಮ್ಮ ಹೆಸರು ಹಾಕ್ಬಿಟ್ರೆ ಆಯ್ತು, ನಮಗೆ ಗೊತ್ತಾಗ್ತದೆ ಯಾರು ಜಾಯ್ನ್ ಆಗಿದ್ದಾರೆ ಅಂತ. ಒಂದೊಂದ್ ದಿವಸ ಹಾಕ್ತೀನಿ, ಒಂದೊಂದ್ ದಿವಸ ಹಾಕಲ್ಲ ಸರ್, ಹಂಗ್ ಮಾಡ್ತಾ ಇದ್ದೀನಿ. ನೋಡೋದು ನಿನ್ನೆ ಹಾಕಿದ್ರಲ್ಲ. ಹ್ಮ್ ಮತ್ತೆ ಫಸ್ಟ್ ಆನಿವರ್ಸರಿ ಕಂಗ್ರಾಚುಲೇಷನ್ ಸರ್. ನಾನು ಎಷ್ಟೋ ವರ್ಷದಿಂದ ಮಾಡ್ತಿದ್ದೀರಾ ಅನ್ಕೊಂಡ್ರೆ, ಆದ್ರೆ 1 ಇಯರ್ ಅದೊಂಥರ ಆಶ್ಚರ್ಯ. ಫಸ್ಟ್ ನಿಮ್ಮನ್ನ ನೋಡಿದ ತಕ್ಷಣ ತಿಲಕ ಹಚ್ಬೇಕು ನಾನು. ಹೌದಾ? ಯಾಕಂದ್ರೆ ಅವತ್ ನಾನು ಹೇಳಿದ್ನಲ್ಲ, ಇಲ್ಲೇ ಕೂತಿದ್ದೆ ಸರ್, ಅವತ್ತು ಇಲ್ಲೇ ಕೂತಿದ್ದೆ, ಓಕೆ. ಧ್ಯಾನ ಮಾಡ್ತಾ ಇರುವಾಗ ತಿಲಕ ಹಚ್ಚಿದೀನಿ. ಆಮೇಲೆ ಸಡನ್ ಆಗಿ ಎಲ್ಲಿದ್ದೀನಿ ಗೊತ್ತಾಗ್ತಿಲ್ಲ. ಇಲ್ಲಿ ಇದೇ ರೂಮಲ್ಲಿ ಇದೇ ಪ್ಲೇಸ್ ಅಲ್ಲಿ ಇದ್ದೆ, ಏನಕ್ಕೆ ಹಚ್ಚಿದ್ನೋ ಗೊತ್ತಿಲ್ಲ, ತಿಲಕ ಹಚ್ತಿದ್ದೆ, ಸಂತೋಷ ಆಯ್ತು. ಸೊ ಇನ್ನೊಂದ್ಸತಿ ಏನಾದ್ರು ಮಾಡುವಾಗ ನಿಮ್ ತಿಲಕ ಹಚ್ತೀನಿ, ಇವಾಗ್ಲೇ ಹೇಳಿದೀನಿ. ನನ್ ಮನ್ಸಲ್ಲಿ ಏನ್ ಬರುತ್ತೆ ಅದ್ ನಿಮ್ಗೆ ಹೇಳ್ತೀನಿ. ವಿಜಯ 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 ಅಷ್ಟೇ ಸರ್. ವಿಜಯ, ನೀವು ನೋಡಿ, ಅದಕ್ಕೆ ಕಂಗ್ರಾಚುಲೇಷನ್ಸ್, 1 ಇಯರ್ ಆಗಿದೆ, ಅದು ವಿಜಯ ಸೂಚನೆ ಏನೋ ಕೊಟ್ಟಿದೆ. ಮತ್ತೆ ಮಾರ್ನಿಂಗ್ ಸರ್ ನನಗೆ ಅದೇನೋ ಕರ್ಮ ಪ್ರಯೋಗಶಾಲನ ಎಲ್ಲ ಮಾಡಿಸ್ತಿರಲ್ಲ, ಆ ಟೈಮಲ್ಲಿ ನಾನು ಮಾಡಲ್ಲ. ಒಂದೊಂದ್ಸತಿ ಸ್ವಲ್ಪ ಬೇಗ ಕೆಲಸ ಮಾಡ್ಬಿಟ್ಟು, ನನಗೆ ಅಲ್ಲೊಂದು ಆಲದ ಮರ ಇದೆ, ಅಲ್ಲಿ ಹೋಗ್ಬಿಟ್ಟು ಅದೇ ಅರಳಿ ಮರ ಪ್ರದಕ್ಷಿಣೆ ಮಾಡ್ಬಿಟ್ಟು, ದೊಡ್ಡದು ಒಂದು ಆಲದ ಮರನೂ ಇದೆ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೆ. ಸೊ ಏನ್ ಮಾಡ್ತೀನಿ ಅಂದ್ರೆ, ಬೆಳಗ್ಗೆ ಏನ್ ಮಾಡ್ಬಿಟ್ಟು ಸ್ವಲ್ಪ ಆಫ್ ಮಾಡ್ಬಿಟ್ಟು, ನೀವು ಎಕ್ಸರ್ಸೈಸ್ ಮಾಡಿಸ್ತೀರಲ್ಲ ಅದನ್ನ ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ, ನೀವ್ ಏನೇನ್ ಎಕ್ಸರ್ಸೈಸ್ ಮಾಡಿಸ್ತೀರೋ ಅಲ್ಲಿ ಮಾಡ್ಬಿಟ್ಟು ಮತ್ತೆ ಧ್ಯಾನ ಕೂತ್ಕೊಂತೀನಿ. ಮನೆಗೆ ಬರೋಕ್ ಮನ್ಸು ಬರಲ್ಲ ಸರ್ ನನಗೆ. ಮತ್ತೆ ಅಲ್ಲಿ ಇಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಅಲ್ಲಿ ಗಿಡ ಮರಗಳು ತುಂಬಾ ಇದೆ ಸುತ್ತಮುತ್ತಲು. ಅಲ್ಲಿ ಕೂತ್ಕೊಂಡ್ಬಿಟ್ರೆ ನಾನು 8:30 9 o'clock ಬಂದ್ಬಿಡ್ತೀನಿ. ಬೇಗ 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 ಕೆಲಸ ಮಾಡ್ಬಿಟ್ಟು ಹೋಗಿ ಪ್ರದಕ್ಷಿಣೆ ಮಾಡ್ಬಿಟ್ಟು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ಮತ್ತೆ 9 o'clock ಟಿಫಿನ್ ಬಾಕ್ಸ್ ಕಟ್ಟಕ್ ಬರ್ತೀನಿ. ಆ ರೀತಿ ಇದೆ. ಅದಕ್ಕೆ ಮಾತ್ರ ಬೆಳಗ್ಗೆ ನಾನು ಅಟೆಂಡ್ ಆಗಲ್ಲ ಸ್ವಲ್ಪ ಟೈಮ್ ಅಲ್ಲಿ. ಅದು ಏನ್ ಸರ್ ಪರವಾಗಿಲ್ವಾ ಅಥವಾ ಮಾಡ್ಲೇಬೇಕಾ ಏನು ಗೊತ್ತಿಲ್ಲ. ಮಾಡಿ. ಅದೇ ಪಿತೃದೇವತೆಗಳಿಗೂ ಯಾರ್ಯಾರನ್ನೋ ಕರಿತಿರಲ್ಲ, ಎಲ್ರನ್ನೂ ಕರೀರಿ ಹೇಳಿ ಅಂತ. ಅದು ಒಂದೊಂದ್ ಟೈಮ್ಗೆ ಒಂದೊಂದ್ ಸತಿ ಬರುತ್ತೆ. ಒಂದೊಂದ್ ಸತಿ ಬೆಳಗ್ಗೆ ಆಗ್ಬಿಟ್ಟಿರುತ್ತೆ, ಇಲ್ಲೇನೆ ಬೆಳಗ್ಗೆ ಎದ್ದು ಕೆಲಸ ಮಾಡಕ್ ಆಗಲ್ಲ, ಮತ್ತೆ ಹೊಸಲು ತೊಳ್ದಿ ಅಡ್ಗೆ ಮಾಡಕ್ಕೆ ಆಗಲ್ಲ. ಅದಕ್ಕೆ ಏನ್ ಮಾಡ್ಬಿಡ್ತೀನಿ, ಕಟ್ ಮಾಡ್ಬಿಟ್ಟು ಹೋಗ್ ಮಾಡ್ತೀನಿ. ಪರವಾಗಿಲ್ಲ ಅಲ್ಲ ಸರ್?
ಮಾಡಿ. ಒಟ್ಟು ಧ್ಯಾನ ಅಂತೂ ನಾನು ಮಾಡ್ತಾನೆ ಇದ್ದೀನಿ. ಯಾವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ಧ್ಯಾನ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್. ನಾನು ಇದೇನೆ ಮನಸ್ಸೇ ಹಂಗಾಗ್ಬಿಟ್ಟಿದೆ ನನಗೆ. ಟೈಮ್ ಸಿಕ್ತಾ ಯೂಸ್ ಮಾಡ್ಕೊ, ಧ್ಯಾನ ಮಾಡು, ಇಲ್ಲ ಏನಾದ್ರು ಮುಗಿಸೋದು, ಅಷ್ಟೇ ಅಷ್ಟೇ. ಕಲೆಕ್ಟ್ ಮಾಡ್ಕೊ ಎಲ್ಲ ನಾಲೆಡ್ಜ್ನ, ಅದನ್ನ ವೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ವೇಸ್ಟ್ ಮಾಡಬಾರ್ದು. ಅವಕಾಶ, ಅಪಾರ್ಚುನಿಟಿಯನ್ನ ಹ್ಮ್ ವೇಸ್ಟ್ ಮಾಡಬಾರ್ದು. ಬೇರೆ ಏನೇನು ಅದನ್ನೇ ಹೇಳಿದೆ, ಕರ್ಮ ವಿಕರ್ಮ ಅಕರ್ಮ. ಅಕರ್ಮ ಮಾಡಬಾರ್ದು ಅಷ್ಟೇ. ಹೆಚ್ಚಿಗೆ ಕರ್ಮ ಮಾಡುವಾಗ ಕೆಲವು ವಿಕರ್ಮ ಆದ್ರೂ ಪರವಾಗಿಲ್ಲ, ಆದ್ರೆ ಅಕರ್ಮ ಮಾಡಕ್ ಹೋಗ್ಬಾರ್ದು. ಓಕೆ ಸರ್. ಅದೇ ಎಕ್ಸರ್ಸೈಸ್ ನೀವು ಮಾಡ್ಸೋದೆಲ್ಲ ಅಲ್ಲಿ ಹೋಗಿ ಮಾಡ್ತೀನಿ ನಾನು. ಆ ಮರದ ಕೆಳಗಡೆ ಎಕ್ಸರ್ಸೈಸ್ ಮಾಡಿ, ಮತ್ತೆ ಅಲ್ಲೊಂದು ಕಲ್ಲಿದೆ, ಅದ್ರ ಹತ್ರ ಕೂತ್ಕೊಂಡು ಧ್ಯಾನ ಮಾಡ್ತೀನಿ. ವೆರಿ ಗುಡ್. ಅದಕ್ಕೆ ಸರ್ ಅದು ಕೇಳಕ್ ಬಂದೆ. ಮತ್ತೆ ಅದೇ ಸರ್, ಇಲ್ಲಿ ಈ ಪ್ಲೇಸ್ ಅಲ್ಲಿ ಏನೋ ನನಗೆ ಒಂಥರ ಆಗುತ್ತೆ ಈ ಪ್ಲೇಸ್. ಹ್ಮ್ ಅದೇ ಮತ್ತೆ ಅವತ್ತೊಂದ್ ದಿವಸ ಧ್ಯಾನ ಮಾಡ್ತಿದ್ದೆ, ಎಲ್ಲ ಏನೋ ಹೂವಿನ ಗಿಡ ಇತ್ತು, ದೊಡ್ಡದಿದೆ. ಇಲ್ಲಿ ಫುಲ್ ರೌಂಡ್ ವೈಟ್ ಕಲರ್ ಬಂತು, ಹಿಂಗೆ ಬಂದು ಹಿಂಗ್ ಆಯ್ತು. ಹ್ಮ್ ಏನಂತ ಗೊತ್ತಿಲ್ಲ, ಸುಮ್ನೆ ಹಂಗೆ ಧ್ಯಾನ ಮಾಡ್ತಿದ್ದೆ. ಒಟ್ಟಲ್ಲಿ ಫುಲ್ ಸಂತೋಷವಾಗಿದ್ದೆ ಅವತ್ತು. ಅಷ್ಟೇ ಅಷ್ಟೇ. ನನ್ ಧ್ಯಾನ ಮಾಡಕ್ ಇಷ್ಟ, ಅಂದ್ರೆ ಟೈಮು ಏನ್ ಮಾಡೋದು ನನ್ಗೆ ಅವಾಗ ಅನ್ನಿಸ್ತು. ಒಂದೊಂದ್ಸತಿ ಅನ್ಸುತ್ತೆ, ನಾನು ಹುಡುಗ ಆಗಿದ್ರೆ ಈ ಅಡ್ಗೆ ಮಡಿಗೆ ಬಾಡಿಗೆ ಅದೆಲ್ಲ ಮಾಡೋದ್ ಬಿಟ್ಬಿಟ್ಟು ಆರಾಮ್ಸೆ. ಸರ್ ನನ್ಗೆ ಇನ್ನೊಂದು ಆಸೆ ಏನ್ ಗೊತ್ತಾ, ನಿಮ್ ಜೊತೆ 41 days ನಿಮ್ ಜೊತೆನೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅನ್ನೋದು ಆಸೆ ಬಂದ್ಬಿಟ್ಟೈತಿ. ಆಯ್ತು. ಎದುರುಗಡೆ ಇರ್ತಿರಲ್ಲ ಒಂದು, ಏನೋ ನನ್ಗೆ ಆಸೆ ಸರ್. ಹೌದೌದು. ನಿಜವಾಗ್ಲು ನಿಮ್ ಎದುರುಗಡೆ ಗುರು ಜೊತೆ ಶಿಷ್ಯ ಕೂತ್ಕೊಂಡ್ ಮಾಡಿದ್ರೆ ಇನ್ನೂ ಒಂಥರ ಪವರ್ ಅಲ್ವಾ, ಅಟ್ರಾಕ್ಟ್ ಆಗುತ್ತಲ್ಲ. ಹೌದು. ಆ ರೀತಿ ಆಸೆ ಇದೆ. ಒಂದ್ಸತಿ ಜೀವನದಲ್ಲಿ ಮಾಡ್ತೀನಿ ಸರ್ ನಿಮ್ ಜೊತೆನೆ ಕೂತ್ಕೊಂಡು. ನೀವು ಓಕೆ ಸರ್. ಇಷ್ಟೇ ನನ್ನ ಎಕ್ಸ್ಪೀರಿಯನ್ಸ್. ಒಟ್ಟಲ್ಲಿ ಒಳ್ಳೇದಾಗ್ತಿದೆ, ನೋಡೋಣ ಇನ್ನ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ಆಗುತ್ತೆ ಮೇಡಮ್. ಒಳ್ಳೇದಾಗುತ್ತೆ, ಮಾಡಿ. ಸರ್ ಮತ್ತೆ ಕಾಸಿಗೆ ನಾನು ಅವಾಗ ಹೋಗಿದ್ನಲ್ಲ ಸರ್ ಪ್ರಯಾಗ್ಗೆ, ಯಾವಾಗ್ಲೂ ಈಶ್ವರ ಮೇಲೆ ಕೋಪ ಮಾಡ್ಕೊಂತಾನೆ ಇದ್ದೆ. ಅಯ್ಯೋ ನಾನ್ ಬಂದೆ, ಅಲ್ಲಿ ಬರೋಕ್ಕಾಗಿಲ್ಲ, ನನ್ ಒಳಗಡೆನೆ ಸೇರ್ಸ್ಕೊಂಡಿಲ್ಲ, ಹಂಗೆ ಬಂದ್ಬಿಟ್ಟು ಯಾವಾಗ್ಲೂ ಮಾತಾಡೋದು ಮನ್ಸದ್ ಹಂಗೇನೆ. ಶಿವ ಪಾರ್ವತಿ ಅಪ್ಪ ಅಮ್ಮನೇ ಕೂಗೋದು ನಾನು, ಹಿಂಗೆ ನೋಡ್ತೀನಿ, ಕೋಪ ಮಾಡ್ಕೊಂಡಿರ್ತೀನಿ. ಇವಾಗ ನೋಡಿ ನೀವು ಕಾಶಿಯಲ್ಲೇ 9 days ಇರ್ಬೇಕು ಅಂದ್ರಲ್ಲ, ಅದು ಇಷ್ಟ ಆಯ್ತು, ಅದಕ್ಕೆ ಬಂದ್ಬಿಡ್ತೀನಿ ನೋಡಿ. ಬಂದು 9 days ಧ್ಯಾನ ಮಾಡ್ತೀನಿ. ಬಹಳ ಲಿಮಿಟೆಡ್ ಇದಾವೆ, 120 ಸೀಟ್ಸ್ ಅಷ್ಟೇ ಇರೋದು. ಸರ್ ನಾನ್ ಬಂದೇ ಬರ್ತೀನಿ, ಇವಾಗ್ಲೇ ಹೇಳ್ಬಿಟ್ಟಿದೀನಿ. ಗದಗ ಧ್ಯಾನ ಯಜ್ಞ ಆದ್ಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಯಾರು ರಿಜಿಸ್ಟ್ರೇಷನ್ ಅದೆಲ್ಲ ಇಲ್ಲ, ಮೊದಲು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಅವರಿಗೆ ಮೊದಲ ಆದ್ಯತೆ. ಯಾಕೆಂದ್ರೆ ಅಲ್ಲಿ ನಮಗೆ ಕೆಪಾಸಿಟಿ ಇರೋದೇ ಅಷ್ಟು. ಯಾಕೆಂದ್ರೆ ಅಲ್ಲಿ ಬೇರೆ ನಮಗೆ ಸದ್ಯಕ್ಕೆ ಬೇರೆ ತುಂಬಾ ಇಷ್ಟ 120. ಅದ್ರ ಮೇಲೆ ಬೇಕಾದ್ರೆ ಒಂದು 5-6 ಜನ ಹೆಚ್ಚು ಕಡಿಮೆ ನಡೀತದೆ. ಆಮೇಲೆ ನೋಡೋಣ. ಆಮೇಲೆ ಬಂದು ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳಂಗಿಲ್ಲ. ಸರ್ ನಾನಂತೂ ಇವತ್ತೇ ಹೇಳ್ಬಿಟ್ಟಿದೀನಿ, ಅಕಸ್ಮಾತ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ರ ಮುಂದೆನೆ ಹೇಳ್ತಾ ಇದೀನಿ, ನಾನಂತೂ ಬರ್ತೀನಿ. ಓಕೆ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ರೆಡಿ ಆಗ್ರಿ ಎಲ್ಲ. ಓಕೆ ಸರ್. ಹಣಕಾಸು ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಆಸಕ್ತಿ ಮುಖ್ಯ ಅಷ್ಟೇ. ಎಲ್ಲರಿಗೂ ಹೆಂಗೋ ನಾವೇ ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ. ಸರ್ ಟ್ರೈನ್ ಅಲ್ಲಿ ಬರ್ಬೋದಲ್ಲ ಸರ್? ಸೆಕೆಂಡ್ ಗೆ ಅಲ್ಲಿ ಬಂದು ಸೇರ್ಬೇಕಲ್ವಾ? ಇವಾಗ್ಲೇ ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಂಡ್ಬಿಡೋದು, ಅದೇ ಎಲ್ಲ ನಾವು ಅಲ್ಲಿ ಸೆಕೆಂಡ್ ಹೋಗಿ ಸೇರಂಗೆ. ಮೊದಲೇ ಎಲ್ಲ ಪ್ಲಾನಿಂಗ್ ಬೇಕಾಗ್ತದೆ, ಅದಕ್ಕಾಗಿ ನಾವು ಮೊದಲೇ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ವಿಜಯ ಸಾರಿ ಯಾರು ಹರಿಪ್ರಿಯಾ ಮಾಸ್ಟರ್ ಮಾತಾಡಿ. ಸರ್ ಟೈಮ್ ಇದೆಯಾ ಸರ್? ಇಲ್ಲ, ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಾ? ನಾಳೆ ಮಾಡಿ. ನಾಳೆ ಮಾಡ್ತೀನಿ. ಪದ್ಮಾ ಮಾಸ್ಟರ್ ಮಾತಾಡಿ. ಎಲ್ಲ ಹೊಟ್ರು ಪದ್ಮಾ ಮೇಡಮ್. ಸವಿತಾ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ. ಇದು ಲಲಿತಾ ಸಹಸ್ರನಾಮ ವಾರದಲ್ಲಿ ಒಂದು ದಿನ ಮತ್ತೆ ಹೇಳ್ಬೇಕಾ ಸರ್? ನಾನು ಒಮ್ಮೆ ಹೇಗಿದೆ ಅಂತ ನೋಡಿ ಕೇಳ್ತೀರಾ ಸರ್ ಉಚ್ಚಾರಣೆ ಎಲ್ಲ? ನೀವು ಹೇಳ್ತೀರಾ? ಪಕ್ಕ ಹೇಳ್ತೀರಾ? ಪಕ್ಕ ಹೇಳ್ತೇನೆ ಅಂತ ನೀವು ಕೇಳಿ ಆಮೇಲೆ ಹೇಳಿ ಸರ್, ನನಗೆ ಗೊತ್ತಿಲ್ಲ. ನಾನು ಪಕ್ಕ ಅಂತ ಯೋಚನೆ ಮಾಡಿದ್ದೇನೆ, ನಂದು ಅಲ್ಲ, ಗೊತ್ತಿಲ್ಲ ಸರ್. ನಿಮಗೆ ಕಾನ್ಫಿಡೆನ್ಸ್ ಇರ್ಬೇಕು, ನಿಮಗೆ ಇರ್ಬೇಕು ಮೊದಲು, ನಾನು ಹೇಳೋದಲ್ಲ, ನಿಮಗೆ ಆ ಕಾನ್ಫಿಡೆನ್ಸ್. ಅಂದ್ರೆ ಪುರೋಹಿತರು ಒಬ್ರು ಮುಂದೆ ಹೇಳುವಾಗೆಲ್ಲ ಚೆನ್ನಾಗಿ ಹೇಳ್ತೀರಿ, ಉಚ್ಚಾರಣೆ ಸರಿ ಇದೆ ಅಂತ ಹೇಳಿದ್ದಾರೆ ಸರ್. ಹಾಗೆ ಒಂದು ದಿನ ಹೇಳ್ತೇನೆ, ಮತ್ತೆ ಡೈಲಿ ಹೇಳ್ತೇನೆ ಅಂತ ಹೇಳಲಿಕ್ಕೆ ನಂಗೆ ಗೊತ್ತಿಲ್ಲ ಸರ್, ಹೇಗಾಗ್ತದೆ ನನ್ನ ಟೈಮ್.
ನೋಡೋಣ, ಒಂದಿನ ಹೇಳಿ, 2 ದಿನ ಒಂದೆರಡು ದಿನ. ಆಮೇಲೆ ಹೇಳೋಣ. ಮತ್ತೆ ಆಮೇಲೆ ಬೇಜಾರಾಗ್ಬಾರ್ದು ನಮಗೆ ಬೇಡ ಅಂದ್ರು ಅಂತ. ಇಲ್ಲ ಸರ್, ಇಲ್ಲ, ಅದು ತಪ್ಪಾದ್ರೆ ಯಾಕೆ ಬೇಜಾರು ಮಾಡ್ಬೇಕು ಸರ್? ಸರಿ ಇದ್ರೆ ಮಾತ್ರ ನಾನು ಹೇಳಿಕ್ಕೆ ರೆಡಿ ಇದ್ದೇನೆ, ಇಲ್ಲ ಅಂದ್ರೆ ನಾನು ಹೇಳಿಕ್ಕೆ ರೆಡಿ ಇಲ್ಲ ಸರ್. ತಪ್ಪಿದ್ರೆ ನೀವು ಹೇಳ್ಬೇಕದು, ನಂಗೆ ಏನು ಬೇಜಾರಿಲ್ಲ ಸರ್ ಅದಕ್ಕೆ. ಹ್ಮ್ ಆಯ್ತು, ನೋಡೋಣ. ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು 1 ಮೇಡಮ್. ವರ್ಷ ಆಯ್ತು. ವೆರಿ ಗುಡ್. ಕಾಂತಮ್ಮ ಮೇಡಮಿಗೂ ಕಂಗ್ರೆಸ್ ಮೇಡಮ್, ಪ್ರಶಸ್ತಿ ಬಂದದಕ್ಕೆ. ಹಾ, ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರುಣ ಮಾಸ್ಟರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇವರು ದಿವಸದಿಂದ ಹೇಳ್ತಾ ಇದ್ದೀರಿ ಸವಿತಾ ಮಾಸ್ಟರು? ನಾನು ತುಂಬಾ ಸಮಯದಿಂದ ಹೇಳ್ತಾ ಇದ್ದೆ ಸರ್, ಆದ್ರೆ ಈಗ ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಬಿಟ್ಟಿದ್ದೇನೆ, ಈಗ ಒಂದು 3-4 ವರ್ಷದಿಂದ ಈಚೆಗೆ. ಇಲ್ಲಾಂದ್ರೆ ಒಂದು 10 ವರ್ಷ ಎಲ್ಲ ಹೇಳಿರ್ಬೇಕು, ನನ್ನ ಮನೆಯಲ್ಲಿ ಡೈಲಿ ಹೇಳ್ತಿದ್ದೆ ಸರ್. ಬಟ್ ರಿಸಲ್ಟ್ ಆಗಿದೆ ನಿಮಗೆ? ರಿಸಲ್ಟ್ ಅಂದ್ರೆ ವಿಚಾರ ಮಾತ್ರ ಸರಿ ಇತ್ತಷ್ಟೇ, ನಾವು ಮನಸ್ಸಲ್ಲಿ ಅಷ್ಟು ಸ್ಥಿರವಾಗಿ ಇತ್ತಾ ಇಲ್ವಾ ಅಂತ ಅನಿಸ್ತದೆ ಸರ್. ಅದಕ್ಕೆ ಹೇಳಿದ್ದು, ಲಲಿತಾ ಸಹಸ್ರನಾಮದಲ್ಲಿ ಇಮ್ಮಿಡಿಯೇಟ್ ರಿಸಲ್ಟ್ ಅದನ್ನು ಶಂಕರಾಚಾರ್ಯರು ಅದನ್ನ ಅದು ಪರಿಚಯಿಸಿದ. ಇದು ಹೇಳ್ತಿರುವಾಗ ನನಗೆ, ನಾವು ಜೊತೆಯಲ್ಲಿಯೇ ಇದ್ದೆವು ಮನೆಯಲ್ಲಿ, ಒಟ್ಟಿಗಿದ್ದೆವು ಸರ್. ಯಾವಾಗ ಬಿಟ್ಟೆವೋ ಆಗ ಅಲ್ಲಿ ಬೇರೆ ಬೇರೆ ಆಗ್ಲಿಕ್ಕೆ ಶುರು ಆಯ್ತು ಅಂತ ಅನಿಸ್ತದೆ ನನಗೆ. ಹೇಳುದು ಲಲಿತಾ ಸಹಸ್ರನಾಮ ಜೊತೆಗೆ ಹೇಳ್ತಿರುವಾಗ, ಜೊತೆಯಾಗಿ ನಾವು ಮನೆಯಲ್ಲಿ ಹೇಳ್ತಿರುವಾಗ ನಾವು ಒಟ್ಟಿಗೆ ಇದ್ದೆವು, ಒಳ್ಳೆ ಹೊಂದಾಣಿಕೆಯಲ್ಲಿದ್ದೆವು. ಯಾವಾಗ ಬಿಟ್ಟೆವೋ ಅಲ್ಲಿ ನಾವು ಬೇರೆ ಬೇರೆ ಆಯ್ತು ನಮ್ದು ಅಂತ ಅನಿಸಿದೆ ಸರ್ ನನಗೆ ಮನೆಯಲ್ಲಿ. ಓಕೆ ಮೇಡಮ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕೇಳಿಸ್ತಾ ಇದೆಯಾ? ಮೇಡಮ್ ಮಾತಾಡಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್. ನಾನು ತುಂಬಾ ದಿನದಿಂದ ಮಾಡ್ತಾ ಇದ್ದೀರಾ ಅನ್ಕೊಂಡು 1 ವರ್ಷದಿಂದ ಸ್ಟಾರ್ಟ್ ಮಾಡಿರೋದಾಯ್ತು ನೀವು ಗುಡಕೇಶ ಕ್ಲಾಸ್ ಶುರು ಮಾಡಿದ್ದೆ 1 ವರ್ಷ ಆಯ್ತು. ಕ್ಲಾಸಸ್ ಸ್ಟಾರ್ಟ್ ಮಾಡಿ ನೀವು ಮೊದಲಿಂದ ಗುಡಕೇಶ ಧ್ಯಾನ ಮಾಡ್ತಾ ಇದ್ರಿ. ಕ್ಲಾಸಸ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇನ್ನು ಚೆನ್ನಾಗಿ ಅಂದ್ರೆ ನೀವು ಆಸೆ ಪಟ್ಟಂಗೆ ಕೊನೆಯವರೆಗೂ ನಿಮ್ಗೆ ಅಂದ್ರೆ ನೀವೇನ್ ಅನ್ಕೊಂಡಿದೀರಾ ಇದು ಸಿಗ್ಲಿ ಅಂತ ಆಶಿಸ್ತೀವಿ. ಅದೇ ನೀವು ಇದ್ರಲ್ಲಿ ಅವ್ರು ಕೇಳ್ತಾ ಇದ್ರಲ್ಲ, ಇದು ಲಲಿತಾ ಸಹಸ್ರನಾಮದ ಪಠನೆಯಿಂದ ನಿಮ್ಗೆ ರಿಸಲ್ಟ್ ಸಿಕ್ಕಿದ್ಯಾ ಅಂತ. ಅದು ಯಾವಾಗ್ಲೂ ಸಿಗಲ್ಲ ಸರ್. ನಾನು ತುಂಬಾ ವರ್ಷದಿಂದ ಹೇಳ್ತಾ ಇದ್ದೀನಿ, ಯಾವಾಗ್ಲೂ ಇಲ್ಲ. ಕೆಲವು ಸಾರಿ ಸಡನ್ ರಿಸಲ್ಟ್ ಗೊತ್ತಾಗಿದೆ. ಎಲ್ಲ ಸರಿನೂ ಸಿಗಲ್ಲ. ಅದೇ ಅವ್ರು ಹೇಳ್ದಂಗೆ ಮನ್ಸು ಒಂದೊಂದ್ ಸಾರಿ ಆ ಕಡೆ ಈ ಕಡೆ ಹೋಗುತ್ತೆ. ಹೆಚ್ಚಿನ ಸಮಯ ಮನ್ಸನ್ನ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಹೇಳ್ತಾ ಇರ್ತೀವಿ ಬಾಯಲ್ಲಿ, ಆದ್ರೆ ಕಾನ್ಸಂಟ್ರೇಷನ್ ಬರಲ್ಲ. ಒಂದೊಂದ್ ಸಾರಿ ಅಂದ್ರೆ ನಾವು ಭಕ್ತಿಪೂರ್ವಕವಾಗಿ ಅಥವಾ ನಮ್ಗೆ ಅಷ್ಟ ಆಸ್ಥೆಯಿಂದ ಹೇಳಕ್ ಕೂತ್ ಹೇಳ್ದಾಗ ಸಡನ್ ರಿಸಲ್ಟ್ ಸಿಕ್ಕೋದು ಅನುಭವ ಆಗಿದೆ. ಕೆಲವೊಂದ್ ಸರಿ ತುಂಬಾ ತುಂಬಾ ಸಮಯ ಆಗಿದೆ ಆ ನಾನು ನೋಡ್ತೀನಿ. ಅಂದ್ರೆ ಪ್ರತಿದಿನ ಹೇಳಕ್ ಆ ಟೈಮ್ ಅಂದ್ರೆ ಬದ್ಧತೆಯಿಂದ ಹೇಳಕ್ ಆಗತ್ತಾ ಅಂತ ಯೋಚನೆ ಮಾಡ್ತಾ ಇದೀನಿ. ಸ್ಪಷ್ಟವಾಗಿ ಹೇಳ್ತೀನಿ ಅನ್ಸುತ್ತೆ. 100% ಕಾನ್ಫಿಡೆನ್ಸ್ ಇದ್ರೆ ಯಾರು ಬೇಕಾದ್ರೂ ಹೇಳ್ಬೋದು. ನಿಮಗೆ ಆ ಕಾನ್ಫಿಡೆನ್ಸ್ ಇರ್ಬೇಕು ಮೇನ್ ಆಗಿ. ಕಾನ್ಫಿಡೆನ್ಸ್ ಇದೆ ಹೇಳ್ತೀನಿ ಅಂತ, ಆದ್ರೆ ಆ ಟೈಮಿಗೆ ಬದ್ಧತೆಯಿಂದ ಜಾಯ್ನ್ ಆಗ್ಬೇಕಲ್ಲ. ಇದ್ದದನ್ನು ಓದಿ ಹೇಳೋದಲ್ಲ, ಅದು ಓದಿ ಹೇಳೋದಲ್ಲ. ಮಂತ್ರ ಅಂದ್ರೆ ಭಾವಪೂರ್ವಕವಾಗಿ ಹೇಳ್ಬೇಕು ಅಂತ. ಓದಿ ಹೇಳೋದಲ್ಲ, ಭಾವಪೂರ್ವಕವಾಗಿ ಹೇಳ್ಬೇಕು ಅಂತ. ಅದಕ್ಕೆ ವ್ಯಾಕರಣ ಅನ್ನೋದಿದೆ. ವ್ಯಾಕರಣಬದ್ಧವಾಗಿ ಹೇಳಿದ್ರೆ ನೀವು ಮೆಕ್ಯಾನಿಕಲ್ ಆಗಿ ನೀವು ಹೆಂಗಾದ್ರೂ ಮಾಡ್ಬೋದು. ಅದಕ್ಕೆ ಯಾರೇನ್ ಪ್ರಶ್ನೆ ಮಾಡೋರಿಲ್ಲ. ಗುಂಪಲ್ ಗೋವಿಂದ ಅಂತ ಹೇಳೋರು ಇದಾರೆ. ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ, ಅವ್ರ ಜೊತೆ ನಾವು ಸೇರ್ಕೊಂಡು ಹೇಳೋರು ಇದ್ದಾರೆ. ನಾನು ಅದನ್ನ ಹೇಳ್ತೆ ಯಾಕೆಂದ್ರೆ ಅದ್ರ ಶಕ್ತಿ ಬಗ್ಗೆ ಹೇಳ್ತಾ ಇರೋದ್ನ. ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಇಂದ್ರನನ್ನು ಸಾಯಿಸುವ, ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಯಾಗ ಮಾಡಿದ್ರು. ಮಂತ್ರ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಆಯ್ತು. ಇಂದ್ರನನ್ನು ಹೋಗಿ ಇಂದ್ರನಿಂದ ಅನ್ನೋದಾಯ್ತು. ಅಂತ ಮಗ ಹುಟ್ಟುತ್ತಾನೆ. ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ. ಒಂದೊಂದು ಸ್ವರದಲ್ಲೇ ವ್ಯತ್ಯಾಸ ಇರ್ತದೆ. ಅವಾಗ ರುದ್ರಾಸುರ ಅಂತ ಹುಟ್ಟಿ ಬರ್ತಾನೆ. ಅವನು ಇಂದ್ರನಿಂದ ಸತ್ತು ಹೋಗ್ತಾನೆ. ಇಂದ್ರನನ್ನು ಸಾಯಿಸ್ಬೇಕು ಅಂತ ಯಜ್ಞ ಮಾಡ್ತಾರೆ.
ಭಾರಿ ದೊಡ್ಡ ಯಜ್ಞ, ಯಾಗ ಮಾಡಿ ಅದರಲ್ಲಿ ಆಹುತಿ ಕೊಡುವಾಗ ಮಂತ್ರ ಹೇಳ್ತಾರೆ, ಇಂದ್ರನನ್ನು ಅನ್ನೋ ಆ ಸ್ವರ ಅಂದ್ರೆ ನಾನು ಅರ್ಥ ಹೇಳ್ತಾ ಇದ್ದೀನಿ, ಆ ಸ್ವರದ ಅರ್ಥ ಇಂದ್ರನನ್ನು ಅಂತ ಆಗ್ಬೇಕಿತ್ತು ಆ ಸ್ವರ, ಆದ್ರೆ ಅದು ಸ್ವಲ್ಪ ಮಿಸ್ಟೇಕ್ ಆಯ್ತು, ಅದು ಇಷ್ಟ ಆಗಲ್ಲ. ಇಂದ್ರನಿಂದ ಆಗ್ಬಿಡ್ತದೆ. ಹ್ಮ್. ಹಂಗೆ ಅದರಲ್ಲಿ ನೀವು ಅದರಲ್ಲಿ ಅದು ಏನೇನೋ ಅದು ಬೀಜ ಮಂತ್ರಗಳು ಅದರಲ್ಲಿ ಋಷಸ್ವರ, ಆಮೇಲೆ ದೀರ್ಘಸ್ವರ, ಅದೆಲ್ಲ ಏನಿರ್ತದೆ ಹಾಗೆ ಹೇಳಿದಾಗ್ಲೇ ಅದು, ಇಲ್ಲಾಂದ್ರೆ ಅರ್ಥ ಅನರ್ಥ ಆಗ್ತದೆ. ಅನರ್ಥ ಆಯ್ತು ಅಂದ್ರೆ ಅದೇ ರಿಸಲ್ಟೇ ನಮಗೆ ಬರ್ತದೆ. ರಿಸಲ್ಟ್. ಹ್ಮ್ ಅದರಲ್ಲಿ ಆ ರಿಸಲ್ಟ್ ಈ ರಿಸಲ್ಟ್ ಒಳ್ಳೇದು ಕೆಟ್ಟದ್ದು ಅಂತಲ್ಲ, ಅದು ವೈಬ್ರೇಷನ್ ಅನ್ನೋದು ಹಾಗೆ, ಅದು ಎರಡೂ ಇರ್ತದೆ, ನಾವು ಸ್ವಲ್ಪ ಗಮನಿಸ್ಬೇಕಾಗ್ತದೆ. ಹಾ ಅವ್ರು ಹೇಳ್ದಂಗೆ ಅಂದ್ರೆ ನಾವ್ ಹೇಳ್ದಾಗ ನಿಮ್ಗೆ ಅದು ಕರೆಕ್ಟ್ ಅನ್ಸಿದ್ರೆ ನೀವು ಓಕೆ ಮಾಡಿ, ಅಥವಾ ಇಲ್ಲಿದ್ರೆ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ. ನೋಡೋಣ ಮೇಡಮ್. ಹ್ಮ್. ಶೋಭಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್ ಸರ್ ಅದೆಲ್ಲ ಲಲಿತಾ ಸಹಸ್ರನಾಮ ಬಗ್ಗೆ ಹೇಳ್ತಿದ್ರಲ್ಲ, ನಾನು ಮೊದ್ಲು ಯಾವಾಗಾದ್ರೂ ಒಮ್ಮೆ ಓದ್ತಿದ್ದೆ ಸರ್ ಹಂಗೆ. ಬಟ್ ಸರ್ ಈಗ ಎಲ್ಲ ಬುಕ್ಸ್ ಯಾವ್ದಾದ್ರು ಒಂದು ತಗೊಂಡಿರ್ತೇವಲ್ಲ ನಾವು, ಅದ್ರಲ್ಲೆಲ್ಲ ಕರೆಕ್ಟೇ ಬರ್ದಿರ್ತಾರ ಸರ್? ಯಾವ್ದಾ ಬುಕ್ಸ್ ಅಲ್ಲಿ ಕರೆಕ್ಟ್ ಪ್ರಿಂಟ್ ಈಗ ಆಗಿರ್ತದೆ? ನಾವು ಯಾವ್ದಾದ್ರು ಒಂದು ಬುಕ್ ತಗೊಂಡಿರ್ತೇವಲ್ವಾ, ಅದ್ರಲ್ಲೆಲ್ಲಾನು ಎಲ್ರು ಯಾವ್ದಾದ್ರು ಬುಕ್ ಇದ್ರು ಚೆನ್ನಾಗೇ ಬರ್ದಿರ್ತಾರೆ. ಬುಕ್ಸ್ ಅಲ್ಲಿ ಕರೆಕ್ಟ್ ಪ್ರಿಂಟ್ ಆಗಿರ್ತದೆ, ಆದ್ರೆ ಅದ್ರ ಹೇಗೆ ಉಚ್ಚಾರ ಮಾಡ್ಬೇಕು ಅನ್ನುವ ನಿಮಗೆ ಇದಿರ್ತದ, ವ್ಯಾಕರಣ ಗೊತ್ತಿರ್ತದ? ಇಲ್ಲ. ಆದ್ಮೇಲೆ ಅದು ಎಲ್ಲ ರಚನೆ ಆದದ್ದು ಸಂಸ್ಕೃತದಲ್ಲಿ, ಅದನ್ನು ಕನ್ನಡದಲ್ಲಿ ಪ್ರಿಂಟ್ ಹಾಕಿರ್ತಾರೆ. ಹಾ, ಆ ವ್ಯಾಕರಣ ಅನ್ನೋದು ಸಂಸ್ಕೃತದ ವ್ಯಾಕರಣವೇ ಬೇರೆ ಇದೆ, ನಾವು ಕನ್ನಡದ ವ್ಯಾಕರಣನೇ ಬೇರೆ ಇದೆ. ಸಂಸ್ಕೃತದಲ್ಲಿ ಇಂತಿಂತ ಶಬ್ದವನ್ನ ಹೀಗೀಗೆ ಉಚ್ಚಾರ ಮಾಡಬೇಕು, ಅದು ಹೀಗೆ ಬರಬೇಕು. ಅದರಲ್ಲಿ ನಾವು ಅನುಷ್ಟುಪ್ ಚಂದಹ ಎಲ್ಲ ಹೇಳ್ತೀವಲ್ಲ, ಅದು ಓದ್ಕೊಂಡ ಹೋಗೋದಲ್ಲ, ಅದು ಪ್ರೊಸೀಜರ್, ಅದು ಪ್ರೊಸೆಸ್ ಮಾಡ್ಬೇಕು ಅದನ್ನ ಅದು ಅದು ಯಾರು ಆ ವೇದಾಧ್ಯಯನ ಯಾರು ಮಾಡಿರ್ತಾರೆ ಅವ್ರಿಗೆ ಗೊತ್ತಿರ್ತದ. ಅದು ಅನುಷ್ಟುಪ್ ಚಂದಹ, ಬಗ್ಗೆ ತಿಳಿಸಿ ಚೆನ್ನಾಗಾಯ್ತು ಸರ್. ಚಂದಹ ಅನ್ನೋದು ಓದೋದಲ್ಲ, ಅದು ನಾವು ಮಾಡೋದು, ನಾವು ಮಾಡ್ಕೊಳ್ಳೋದು. ಸರ್ ಈಗ ಅದು ಬುಕ್ ಮನೇಲಿ ಇರ್ತಲ್ಲ, ಅದ್ ಹಂಗೆ ಸುಮ್ನೆ ಇದ್ರು ನಡೆಯುತ್ತಾ ಸರ್? ಹಾ, ಅಂದ್ರೆ ನಾವು ಓದದೇ ಇದ್ರೆ? ಇಟ್ಕೊಳ್ಳಬಹುದು. ಹಾ ಸರ್. ಆಮೇಲೆ ಸರ್ ನಾವು ಆಡಿಯೋ ಪ್ಲೇ ಮಾಡ್ಬೋದಾ ಸರ್, ವಿಷ್ಣು ಸಹಸ್ರನಾಮ ಆಮೇಲೆ ಇದು ಲಲಿತಾ ಸಹಸ್ರನಾಮ ಮನೇಲೆಲ್ಲ? ಹಾ, ಅದು ಬೇಕಾದ್ರೆ ಹಾಕೊಂಡು ಧ್ಯಾನ ಮಾಡಿ. ಈ ಹಾಕೊಳ್ಳುವಾಗ ಏನಾದ್ರು ಸುಮ್ನೆ ಹೇಳ್ತಾ ಹೋಗ್ತೇವೆ, ಅದು ಕೇಳಿ ಹಂಗೆಲ್ಲ ನಡೆಯುತ್ತಾ? ಅಂದ್ರೆ ಕೇಳ್ತಾ ಕೇಳ್ತಾನೆ ಹೇಳ್ತೇವಲ್ಲ ಕೆಲಸ ಮಾಡ್ತಾ. ನೋಡಿ, ಕೇಳೋದ್ರಲ್ಲಿ ಡೌಟ್ ಸರ್, ಅದಕ್ಕೆ ಕೇಳಿದೆ. ಯಾವ್ದಾದ್ರು ಹಾಕಿದಾಗ ಅದು ಬಾಯಲ್ಲಿ ಬಂದ್ಬಿಡತ್ತೆ ಕೇಳ್ತಾ ಕೇಳ್ತಾ. ನಾನೇ ಹೇಳೋದೇನಂದ್ರೆ ವಿಷ್ಣು ಸಹಸ್ರನಾಮ ಹೇಳಿ, ಯಾಕೆಂದ್ರೆ ಅಲ್ಲಿ ಬಹಳ ಈಸಿಯೆಸ್ಟ್ ಇದೆ, ಅದರಲ್ಲಿ ಅಷ್ಟು ಡಿಫಿಕಲ್ಟ್ ಇಲ್ಲ. ಆಮೇಲೆ ರಿಸಲ್ಟ್ ಅಂತ, ಬಟ್ ಶಕ್ತಿ ಸೇಮ್ ಶಕ್ತಿನೇ ಇದೆ. ಬಟ್ ನಾನು ಅದರಲ್ಲಿ ಇಮಿಡಿಯೇಟ್ ರಿಸಲ್ಟ್ ಅದೆಲ್ಲ ಹೇಳೋಲ್ಲ. ವಿಷ್ಣು ಸಹಸ್ರನಾಮ ಇಸ್ ಬೆಟರ್, ಯಾಕೆಂದ್ರೆ ಅದರಲ್ಲಿ ಕ್ಷಮಾಪಣ ಎಲ್ಲ ಇದೆ. ನೀವು ತಪ್ಪು ಹೇಳಿದ್ರು ಅಂದ್ರೆ ತಪ್ಪು ಹೇಳಬೇಕು ಅಂತಲ್ಲ, ಯಾರು ಎಷ್ಟೇ ಹೇಳಿದ್ರು ತಪ್ಪು ಮಿಸ್ಟೇಕ್ಸ್ ಆಗ್ತದೆ, ಆದ್ರೆ ಅದನ್ನ ಹೇಳಿದ್ರು ನಡೀತದೆ, ಅದು ಹೇಳ್ಬೋದು. ಸೇಮ್ ಅಷ್ಟೇ, ಅದೇ ಅರ್ಥನೇ ಬರ್ತದೆ ಅದರಲ್ಲಿ. ಲಲಿತಾ ಸಹಸ್ರನಾಮದಲ್ಲಿ ಆ ಕಾನ್ಸೆಪ್ಟ್ ಯಾವುದನ್ನ ಹೇಳಲಿಕ್ಕೆ ಹೊರಟಿದ್ದಾರೋ ಅದನ್ನೇ ವಿಷ್ಣು ಸಹಸ್ರನಾಮದಲ್ಲೂ ಹೇಳಿದ್ದಾರೆ. ಓಕೆ ಮೇಡಮ್. ನೋಡಿ, ತುಂಬಾ ಸಿಂಪಲ್. ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲವೂ ಕೂಡ ಎನರ್ಜಿ ಲೆವೆಲ್ ಅಲ್ಲೇ ಕೆಲಸ ಮಾಡೋದು, ಆಯ್ತಾ? ನಾವು ಫಸ್ಟ್ ಸೌಂಡ್, ನಾವು ಉಚ್ಚಾರ ಮಾಡುವಾಗ ಏನ್ ಬರ್ತದೆ? ಸೌಂಡ್ ಬರ್ತದೆ. ಸೌಂಡ್ ಇಂದ ಏನಾಗ್ತದೆ? ವೈಬ್ರೇಷನ್ ಬರ್ತದೆ. ವೈಬ್ರೇಷನ್ ಏನ್ ಮಾಡ್ತದೆ? ಎನರ್ಜಿ ಕ್ರಿಯೇಟ್ ಮಾಡ್ತದೆ. ಎಲ್ಲ ಕಡೆ ಆಗೋದು ಅದೇ. ಮಂತ್ರ ಕೂಡ ಕೆಲಸ ಮಾಡೋದು ಹಾಗೇನೆ. ಮಂತ್ರ ಹೇಗೆ ಕೆಲಸ ಮಾಡೋದು? ಫಸ್ಟ್ ನಾವು ಶಬ್ದದ ಮೂಲಕ, ಅಂದ್ರೆ ಡಿಫ್ರೆಂಟ್ ಶಬ್ದಗಳು ಬಂದಾಗ ಆ ಡಿಫ್ರೆಂಟ್ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ. ಡಿಫ್ರೆಂಟ್ ವೈಬ್ರೇಷನ್ ಏನಾಗ್ತದೆ? ಅದೇ ವೈಬ್ರೇಷನ್, ಅದೇ ಫ್ರೀಕ್ವೆನ್ಸಿ, ಅಂದ್ರೆ ಎನರ್ಜಿ ಕ್ರಿಯೇಟ್ ಮಾಡ್ತದೆ, ಫ್ರೀಕ್ವೆನ್ಸಿ. ಅದು ಇಲ್ಲ ಅಂದ್ರೆ ಏನೇನೋ ಆಗ್ಬಿಡ್ತದೆ. ಈಗ ನೀವು ಒಂದು ತಬಲಾ ಬಾರಿಸ್ತಾ ಇರ್ತೀವಿ, ಹೆಂಗೆಂಗೋ ಬಾರಿಸಿದ್ರೆ ಏನಾಗ್ತದೆ? ಅದು ನೀವು ಹೆಂಗ್ ಬಾರಿಸಿದ್ರು ಸೌಂಡ್ ಬರ್ತದೆ, ಆದ್ರೆ ಆ ಬಾರಿಸೋದಕ್ಕೆ ಒಂದು ಇದಿರ್ಬೇಕಲ್ಲ, ಅದೇನೋ ಇರ್ತದೆ ನೋಡಿ, ಸ್ವರ, ಅದೆಲ್ಲ ಪದಗಳು ಇರ್ತದೆ. ಅದನ್ನ ಸರಿಯಾಗಿ ಬಳಸಿದ್ರೇನೆ ಅದು ಒಂದು ರಾಗ, ಅದೇನದು ಸ್ವರ ಅನ್ನೋದು ಅದು ನೋಡೋದು ಬರ್ತದೆ. ಇಲ್ಲಾಂದ್ರೆ ತಬಲ ಇದೆ ಅಂತ ಹೇಳಿ ಎಲ್ಲರೂ ಬಡಿದ್ರೆ ಏನಾಗ್ತದೆ ಅದು? ಹಾಗೆ ಅದನ್ನ ಆ ತರ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಹೀಗಾಗಿ ಅದು ಯಾಕೆ ಇತ್ತೀಚೆಗೆ ಆ ಹುಚ್ಚು ಬಂದಿದೆ ಗೊತ್ತಿಲ್ಲ. ಬಟ್
ನಾವೆಲ್ಲ ಅದಕ್ಕೆ ಅದನ್ನ ಜಾಸ್ತಿ ಕೈ ಹಾಕಕ್ ಹೋಗ್ಲಿಲ್ಲಪ್ಪ. ಹಾ, ಓಕೆ ಮೇಡಮ್. ಹಾ, ಯಾಕೆಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ಎಲ್ಲರೂ ಪಠನೆ ಮಾಡ್ಬೋದು, ಮಾಡಬೇಕು ಅಂತ ಹೇಳ್ತಾರೆ ಎಲ್ಲರೂ. ಶಶಿಕಲಾ ಮಾಸ್ಟರ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹಾ, ನಮಸ್ತೆ ಮೇಡಮ್. ಕಂಗ್ರಾಚುಲೇಷನ್ ಸರ್. ಮೇಡಮ್, ಭಾಳ ಖುಷಿ ಐತಿ ಸರ್. 1 ವರ್ಷ ಆಯ್ತು ಕನ್ನಡ ಪಾಠ ಸರ್. ನಾವು ನಿಮ್ ಸ್ಪೆಷಲ್ ಇದು ಜಾಯಿನ್ ಇದೆ ಸರ್. ಭಾಳ ಖುಷಿ ಐತಿ. ಆಗಿಂದು ಭಾಳ ಚೇಂಜ್ ಇದೆ ಸರ್. ನಿಮ್ದು ಕೇಳಿದ್ರ ರೀ ಸೌಭಾಗ್ಯ ರೀ ಸರ್ ಎಲ್ಲ. ಅದಕ್ಕೆ ಇದು ಹೇಳ್ಬೇಕಂತ ಅಂದ್ರೆ ಹೇಳ್ಬೇಕು ಓಕೆ ಮೇಡಮ್. ಸರ್. ಮತ್ತಂದ್ರಿ ಸರ್, ನಮ್ಮ ಅತ್ಯಾರಿ ಅವ್ರ ಲಕ್ಷ್ಮೀ ಹೆಬ್ಬಾಳೆ ಅವ್ರಿ ಲಲಿತಾ ಭಾಳ ಜನರಿಗೆ ಕಲ್ಸಿದಾರಿ ಸರ್. ಅವ್ರ ಸ್ವರದ ಟೈಪ್ ಅಂತಾರ್ರಿ, ಕೇಳ್ರಿ ಅವ್ರನ್ನ ಒಂದ್ಸಲ ಹೇಳಿದ್ರಿ ಸರ್. ಇದು ಮಾಡ್ಬೇಕು. ಓಕೆ, ನೋಡೋಣ. ಥ್ಯಾಂಕ್ಸ್. ಓಕೆ ಮೇಡಮ್. ಸುನೀತಾ ಮಾಸ್ಟರ್ ಮಾತಾಡಿ. ಇಲ್ಲಾಂದ್ರೆ ಎಲ್ಲರೂ ಒಂದೊಂದಿನ ಹೇಳ್ಬಿಡ್ರಿ ಅಷ್ಟೇ, ಯಾರಿಗೂ ಬೇಜಾರಿಲ್ಲ. ಅವ್ರ ಕೈಯಲ್ಲಿ ಒಂದಿನ, ಇವ್ರ ಕೈಯಲ್ಲಿ ಅನ್ನೋದಿನ, ಎಲ್ಲರೂ ಒಂದೊಂದಿನ ಹೇಳ್ಬಿಡ್ರಿ, ನಮಗೆ ಎಲ್ಲರಿಗೂ ಅವಕಾಶ ಸಿಗ್ತದೆ ಆಗ್ತದೆ. ಆದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಏನೋ ಹೇಳ್ಬೇಕು. ನಾನೇ ಇದು ಸರಿ ತಪ್ಪು ಅಂತ ಜಡ್ಜ್ ಮಾಡೋದ್ಕಿಂತ ನಿಮಗೆ ಆ ಕಾನ್ಫಿಡೆನ್ಸ್ ಇರ್ಬೇಕು. ಯಾರು? ಸುನೀತಾ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಸುನೀತಾ ಎಂ, ಸುನೀತಾ ಭಟ್. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್. ಲಲಿತಾ ಸಹಸ್ರನಾಮ ನಾನು 2002ರಿಂದ ಸಾಮಾನ್ಯ ಓದ್ತಾ ಬಂದಿದ್ದೇನೆ. ನಮಗೆ ನನ್ನ ಯಜಮಾನರಿಗೆ ದುರ್ಮರಣ ಆಗ್ಬೋದು ಹೇಳಿದ್ರು ಜೋಯಿಸ್ರು. ಆಗ ಅವ್ರು ಹೇಳಿದ್ರು, ಒಂದು ತುಪ್ಪದ ದೀಪ ಉರಿಸಿ ದಿನಾಲು ಹೇಳ್ಬೇಕು ಸಂಜೆ ಹೊತ್ತು ಹೇಳಿದ್ರು. ಇವತ್ತಿನ ತನಕ ಅವರು ಈಗ ಮೊನ್ನೆ ತನಕ ನಿಂತಿದ್ರು, ಬಿದ್ದು ಮೇಲಿಂದ ಬೀಳ್ಬೋದು ಹೇಳಿ ಜೀವಹಾನಿ ಬಂದಿತ್ತು ಹೇಳಿದ್ರು. ಇಷ್ಟು ವರ್ಷ ಹೋಯ್ತು ಹೀಗೆ ದೇಶ ಹಾಳು ಉಂಟು ಅಂತ ಹೇಳಿದ್ದಾರೆ ಓದ್ಲಿಕ್ಕೆ. ಆದ್ರೆ ಈಗ 1 ವಾರ ಮೊದಲು ತೋಡಲ್ಲಿ ತೆಂಗಿನಕಾಯಿ ಹಾಕಲಿಕ್ಕೆ ಹೋಗಿ ಅಲ್ಲಿಯೂ ಬಿದ್ದು ಬಂದಿದ್ದಾರೆ. ಆದ್ರೆ ಜೀವ ಏನು ತೊಂದ್ರೆ ಬರ್ಲಿಲ್ಲ ಇಷ್ಟರವರೆಗೆ. ಹಾಗಾಗಿ ಪ್ರಯೋಜನ ಉಂಟು ಅಂತ ತೋರುದು ನನಗೆ. ಮಾನಸಿಕ ಸ್ಥಿತಿಯು ಹಾಳಾಗ್ಬೋದು ಹೇಳಿದ್ದಾರೆ. ಅದು ಸಹ ಏನು ತೊಂದ್ರೆ ಬರ್ಲಿಲ್ಲ ನಂಗೆ. ನಮಗಿಬ್ರಿಗೂ ಒಂದೇ ಸಮಯಕ್ಕೆ ಪೆಟ್ಟು ಬೀಳ್ತದೆ ಹೇಳಿದ್ರಾಯ್ತು. ಅಂಥದ್ದೇನು ತೊಂದ್ರೆ ಬರ್ಲಿಲ್ಲ. ಏನೋ ಸ್ವಲ್ಪ ತಲೆನೋವು ಬರ್ತದೆ, ಮರ್ತು ಹೋಗ್ತದೆ, ಅದು ಬಿಟ್ರೆ ಮತ್ತೆ ಯಾವ ಸಮಸ್ಯೆಯೂ ಬರ್ಲಿಲ್ಲ. ಹಾಗೆ ಆದ ಕಾರಣ ವಿಚಾರ ಸರಿ ಉಂಟು ಅಂತ ನನಗೆ ಗೊತ್ತಿಲ್ಲ. ಓದ್ತಾ ಇದ್ದೇನೆ. ಹಾಗೆ ನಿಮ್ಮ ಮುಂದೆ ಓದ್ಬೇಕು ಅಂತ ಆಸೆ ಉಂಟು. ನನಗೆ ಎಲ್ಲಿ ತಪ್ಪುತ್ತದೆ ಅಂತ ಹೇಳಿದ್ರೆ ಅದು ಸರಿ ಮಾಡಿಕೊಂಡು ಹೋಗುವಲ್ಲ ಅಂತ. ಓಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ. ಕಾಶಿಗೆ ಬರುವ ಆಸೆ ಉಂಟು. ನೀವು ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡುವ ಆಸೆ ಉಂಟು. ಗುರು ಉಪದೇಶ ತಗೊಳ್ಳುವ ಆಸೆ. ರೆಡಿ ಆಗ್ರಿ ಅಷ್ಟೇ. ನಮಸ್ಕಾರ. ಓಕೆ, ವಿಶಾಲ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ನಿಮಗೆ ಕಂಗ್ರಾಟ್ಸ್ ಸರ್ 1 ಇಯರ್ಗೆ. ಮತ್ತೆ ಏನು ಅಂತಂದ್ರೆ ಹೇಳ್ತಾರೆ, ನೀವು 1 ಇಯರ್ ಜರ್ನಿ ಅದು ಆಯ್ತಲ್ಲ, ಇನ್ನು ಬಿಫೋರ್ ಅಂದ್ರೆ ನಿಮ್ದು ಹೇಗಿತ್ತು, ಏನಕ್ಕಾಗಿ ಬಂದ್ರಿ, ಮತ್ತೆ ಹೇಗಿತ್ತು ಅಂದ್ರೆ ನಿಮ್ಮ ತಯಾರಿ ಹೇಗಿತ್ತು, ಅದು ನಮಗೆ ಈಗ ರೀಸೆಂಟ್ ಆಗಿರೋರಿಗೆಲ್ಲ ಅದು ನಿಮ್ದು ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಅನುಭವವನ್ನ ಹೇಳ್ಕೊಂಡ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ, ಸಹಾಯ ಆಗುತ್ತೆ, ಗೈಡೆನ್ಸ್ ಸಿಕ್ಕಂಗ ಆಗುತ್ತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್. ಹೇಳ್ಕೊಳ್ತೀರಾ ಸರ್ ಒಂದಿನ? ಸಮಯ ಬಂದಾಗ ನಾನು ಹೇಳ್ತೀನಿ. ಸರ್ ಹೇಳಿ. ಯಾಕೆಂದ್ರೆ
ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಜ್ಞಾನ, ಅವಾಗ ಎಲ್ಲರಿಗೂ ಅದು ಅನ್ಸುತ್ತೆ. ಯಾಕಂದ್ರೆ ಎಲ್ಲರೂ ಸ್ವಾಧ್ಯಾಯ ಮಾಡ್ತಾರೆ, ಆದ್ರೂ ನೀವು ಮಾಡುವಾಗ ನಿಮ್ಮಲ್ಲಿ ಏನೋ ಒಂದು ನಾಲೆಡ್ಜ್ ಯಾರೋ ಒಂದು ಹೇಳ್ತಾ ಇದ್ದಾರೆ, ಹೇಳಿಸ್ತಾ ಇದ್ದಾರೆ ಅಂತ ಹೇಳಿ ಫೀಲ್ ಆಗುತ್ತೆ, ಅದು ಗೊತ್ತಾಗುತ್ತೆ. ಅದು ಒಂದು ಹೇಳುವಾಗ ಓಕೆ, ನೀವು ನಾನಾ ತರದ ಜ್ಞಾನಗಳನ್ನ ಭಗವದ್ಗೀತೆ ಹೇಳಿದಿರಿ, ಮತ್ತೆ ಏನು ಯಾವ್ದ್ರದ್ದು ಈಗ ಹನುಮಂತ ಇದ್ರದ್ದು ಯಾವ್ದ್ರದ್ದು ಹಿಂದೆ ಇನ್ನು ಏನೇನ್ ಹೇಳಿದ್ರೆ ಗೊತ್ತಿಲ್ಲ. ಆದ್ರೆ ಆ ತರದ ಜ್ಞಾನ ಹೇಳುವಾಗ ನಾವು ಏನೋ ಒಂದ್ ಬುಕ್ ಇಟ್ಕೊಂಡು, ಈಗ ಮಾಮೂಲಿ ಸಾಮಾನ್ಯ ಮನುಷ್ಯರು ಹೆಂಗೆ ಒಂದ್ ಬುಕ್ ಇಟ್ಕೊಂಡು ಹೇಳೋದು ಓಕೆ, ಹೇಳಿ ಭಾವಾರ್ಥ ಹೇಳೋದು ಓಕೆ. ಆದ್ರೆ ನೀವು ಹೇಳುವಾಗ ಒಂದು ಸಾರಿ ಎಲ್ಲೂ ಬುಕ್ ನೋಡಲ್ಲ, ಸರಾಗವಾಗಿ ಬರ್ತಾ ಇರುತ್ತೆ ನಿಮ್ಮ ವಾಯ್ಸ್ ಕೂಡ, ನಿಮ್ಮ ಶಬ್ದಗಳು, ಪದಗಳು, ಅದು ಎಲ್ಲ ಏನೋ ಪದಪುಂಜಗಳು ಹೇಗ್ ಬರ್ತಾ ಇರುತ್ತೆ ಅಂದ್ರೆ ಅದು ಯಾರೋ ಯಾರೋ ಮಾಸ್ಟರ್ ಏನೋ ಹೇಳ್ತಾ ಇದಾರೇನೋ ಅಂತ ಅನ್ಸುತ್ತೆ. ಈ 1 year ಅಲ್ಲಿ ಇಷ್ಟೊಂದು ಅಚೀವ್ಮೆಂಟ್ ಅಂತಂದ್ರೆ ಅದು ಶ್ಲಾಘನೀಯ. ಸೊ ಹಂಗಾಗಿ ನೀವು ಬಂದ ದಾರಿ ಹೆಂಗಿತ್ತು, ಏನು ಬಿಫೋರ್, ಅದೆಲ್ಲ ಸ್ವಲ್ಪ ನಮ್ಗೆ ಹೇಳಿದ್ರೆ ನಿಮ್ಮ ಅನುಭವವನ್ನು ನಾವು ಕೇಳಲಿಕ್ಕೆ ಏನು ಇದಾಗ್ತೀವಿ ಅಂತೇಳಿ. ಖಂಡಿತ ಹೇಳ್ತೀನಿ ನಮ್ಗೆ ಸರ್. ಹಾ, ಓಕೆ ಸರ್. ಮತ್ತೊಂದು ಸರ್, ಲಲಿತಾ ಸಹಸ್ರನಾಮ ಬಗ್ಗೆ ಹೇಳ್ತಾ ಇದಾರಲ್ಲ ಎಲ್ರು, ನಾನು ಇದನ್ನ ಅಂದ್ರೆ ಅನುಭವಿಸಿದ್ದೀನಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದನ್ನ ಹೇಳ್ತೀನಿ. ನಾನು ಸುಮಾರು ವರ್ಷದಿಂದ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೆ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎಲ್ಲ. ಅದು ಹೇಳುವಾಗ ಹೆಂಗೆ ನಂಗೆ ಅಲ್ಪ ಪ್ರಾಣ, ಮಹಾಪ್ರಾಣ ಇದ್ರ ಬಗ್ಗೆ ಅರಿವು ಇದ್ದಿರ್ಲಿಲ್ಲ. ಸುಮ್ನೆ ಹೇಳ್ಬೇಕಲ್ಲ ಅಂತಂದೇಳಿ ಮಂಗಳವಾರ ಶುಕ್ರವಾರ ಹೇಳ್ಕೊತಾ ಇದ್ದೆ ಲಲಿತಾ ಸಹಸ್ರನಾಮ. ನಾನು ಏನ್ ತಪ್ಪು ಮಾಡ್ತಿದೀನಿ ಅನ್ನೋ ಅರಿವು ಸಹ ನನ್ಗಿಲ್ಲ. ಅದಾದ ನಂತರ ಈಗ ರೀಸೆಂಟ್ ಆಗಿ 6 ತಿಂಗಳಿಂದೆ ಅಕ್ಟೋಬರ್ ಅಲ್ಲಿ ಅನ್ಸುತ್ತೆ ಅದು, ಯೂಟ್ಯೂಬ್ ಅಲ್ಲಿ ಅಲ್ಲ ಇದು ಆನ್ಲೈನ್ ಅಲ್ಲಿ ಕ್ಲಾಸಸ್ ಶುರು ಆಯ್ತು. ನಾನು ನೋಡೋಣ ನನಗೆ ಬರ್ತಾ ಇದೆಯಲ್ಲ ಅಂತ ಅಂದ್ಕೊಂಡೆ. ಅಲ್ಲಿಗೂ ಆಮೇಲೆ ಅನ್ಸ್ತು ನಾನೇನೋ ರಾಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಜಾಯಿನ್ ಆಗಿದ್ದೆ ಆನ್ಲೈನ್ ಅಲ್ಲಿ. ಆ ಮೇಡಮ್ಮು ಎಷ್ಟು ಅಂದ್ರೆ ಅಲ್ಪ ಪ್ರಮಾಣ ಸ್ವಲ್ಪ ಮಿಸ್ಟೇಕ್ ಆದ್ರೂ 1-2 ಲೈನ್ ಅಲ್ಲಿ ಅಷ್ಟು, ಅಂದ್ರೆ ಒಂದು ಟೀಚರ್ಸ್ ಮಕ್ಳಿಗೆ ಹೇಗೆ ತಿದ್ದುತ್ತಾರೋ ಆ ರೀತಿ ತಿದ್ದಿ ಹೇಳ್ಕೊಟ್ರು. ಎಷ್ಟು ಕಲ್ತೆ ಅಂದ್ರೆ ಅದ್ರಲ್ಲಿ ತುಂಬಾನೇ ಕಲ್ತೆ. ಅಂದ್ರೆ ನಾವು ಮಾಡೋ ಮಿಸ್ಟೇಕ್ಸ್ ಗೊತ್ತಾಗಂಗಿಲ್ಲ, ಅದು ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ. ಕರೆಕ್ಟ್. ಅದಾದ ನಂತರ ಸರ್ ಅದು ಕಲ್ತಾದ್ಮೇಲೆ ಆಮೇಲೆ ನಂಗೆ ಎಷ್ಟೊಂದು ಮಿಸ್ಟೇಕ್ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಗೊತ್ತಾಯ್ತು. ಆದ ನಂತರ ಆಮೇಲೆ 1 ವಾರ, ಜಸ್ಟ್ 1 ವಾರ ಆ ತಾಯಿ ಹತ್ರ ಕೇಳ್ಕೊಂಡು ಅಂದ್ರೆ ಏನು ಮಿಸ್ಟೇಕ್ ಆಗ್ದಂಗೆ ಸ್ಲೋಗೆ ಹೇಳಕ್ ಶುರು ಮಾಡಿದೆ. 1 ವಾರ ಸತತವಾಗಿ, 1 ದಿನ ಬಿಡದೆ ಆ ತಾಯಿನ ಒಂದೇ ಕೇಳ್ಕೊಂತಿದ್ದೆ, ತಾಯಿ ನನಗೆ ಇನ್ನೂ ಜ್ಞಾನ ಬೇಕು ನನಗೆ, ಅಂದ್ರೆ ನೀನು ನನಗೆ ದಾರಿ ತೋರು ಅಂತೇಳಿ. ಜಸ್ಟ್ 1 ವಾರದಲ್ಲೇ ನಂಗೆ ಇದು ಸಿಕ್ತು, ದುರ್ಗಾ ಸಪ್ತಶತಿ ಆನ್ಲೈನ್ ಅಲ್ಲಿ ಸಿಕ್ತು. ಅದನ್ನು ಕಲಿಯುವಾಗೂ ಅಷ್ಟೇ ಎಷ್ಟು ನಾಲೆಡ್ಜ್ ಸಿಕ್ತು ಅಂದ್ರೆ ಕಲ್ಸೋರು ಅಷ್ಟೇ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಾನು ಆಗ ಅನ್ಕೊಂಡೆ, ಓ ತಾಯಿ ಅದೇ ನಾವು ಕರೆಕ್ಟ್ ಆಗಿ ಹೇಳಿದ್ರೆ ದಾರಿ ತೋರ್ತಾಳೆ ಅಂತೇಳಿ ಗೊತ್ತಾಯ್ತು ಸರ್. ಕರೆಕ್ಟ್ ಮೇಡಮ್. ಅದಾದ ನಂತರ ದುರ್ಗಾ ಸಪ್ತಶತಿ ಕಲಿತಾ ಇನ್ನೂ ಜಸ್ಟ್ ಸ್ವಲ್ಪ ಆಗಿತ್ತು ನಂಗೆ. ಇದು ಏನು ಈ ತರ PMC ಇದೆ, ಈ ತರದ್ದು ಚಾನಲ್ ಇದೆ, ಆನಾಪಾನಸತಿ ಇದೆ, ಇದೆಲ್ಲ ಏನು ಐಡಿಯಾ ಇದ್ದಿರ್ಲಿಲ್ಲ. ಜಸ್ಟ್ ಅವಾಗ PMCದು ಹಿಂಗೆ ವಿಡಿಯೋಸ್ ನೋಡ್ತಾ ಇದ್ದೆ. ನೋಡ್ತಾ ನಿಮ್ದು ಗೂಢಾಕೇಶ ನಂಗೆ ಯಾರು ಹೇಳಿಲ್ಲ ಏನಿಲ್ಲ, ಅಚಾನಕ್ ಸಿಕ್ತು. ನಾ ಅದೇ ಅನ್ಕೊಂಡೆ, ಅಂದ್ರೆ ತಾಯಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ದಾರಿ ತೋರ್ತಾಳೆ. 1 ಹೆಜ್ಜೆ ಎತ್ತಿದೀಯಾ, ನೀ ಇನ್ನೊಂದು ಹೆಜ್ಜೆ ಎತ್ತು, ಅಂದ್ರೆ ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆಗ ನಿಜವಾಗ್ಲೂ ತಾಯಿ ಇದ್ದಾಳೆ ಅಂತ ಅನ್ಸ್ಬಿಡ್ತು ಸರ್. ಅಷ್ಟು ಅವಳ ಮೇಲೆ ತುಂಬಾ ಪ್ರೀತಿ ಬಂದ್ಬಿಡ್ತು. ಲಲಿತಾ ಸಹಸ್ರನಾಮದ ಅದರಿಂದಲೇ ಮೋಕ್ಷ ಅಂತಲ್ಲ, ನಮಗೊಂದು ಸ್ಪೆಷಲ್ ಎನರ್ಜಿಗೋಸ್ಕರ ನಾವು ಅದನ್ನ ಪಠನೆ ಮಾಡ್ಬೇಕು ಅಷ್ಟೇ. ಅಲ್ಲ ಸರ್, ಹೆಂಗಾಯ್ತು ಲಲಿತಾ ಸಹಸ್ರನಾಮದಿಂದ ದುರ್ಗಾ ಸಪ್ತಶತಿ ಸಿಕ್ತು, ಆ ದುರ್ಗಾ ಸಪ್ತಶತಿಯಿಂದ ನನಗೆ ಗೂಢಾಕೇಶ ಸಿಕ್ತು. ಗೂಢಾಕೇಶ ಅಂತಂದ್ರೆ ಅಲ್ಟಿಮೇಟ್ ಅದೇ, ಅದು ಮುಕ್ತಿ ಮಾರ್ಗ. ಅಂದ್ರೆ ನಾನು ಈ ರೀತಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದು ಹೆಂಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಸೀದಾ, ಅಂದ್ರೆ ಆಗ ನನಗೆ ಅರಿವಾಯ್ತು, ಅಯ್ಯೋ ಇದು ಏನು ಒಂದೊಂದು ಹೆಜ್ಜೆ ಮೇಲಕ್ಕೆ ಎತ್ತರ ಕರ್ಕೊಂಡು ಹೋಗ್ತಾ ಇದೆ, ಸಾಧನೆ ಮಾಡು ಅಂದ್ರೆ ಕರೆಕ್ಟ್ ವೇ ತೋರಿಸ್ತಾ ಇದೆ. ಕರೆಕ್ಟ್. ಈಗ ನಾವು ಕೂಡ ಹೇಳ್ತೀವಿ ವಿಷ್ಣು ಸಹಸ್ರನಾಮ ಡೈಲಿ ಹೇಳ್ತೀವಿ, ಆದ್ರೆ ಯಾವಾಗ ಗೂಢಾಕೇಶ ಮತ್ತೆ ಇಲ್ಲಿ ಬಂದ್ಮೇಲೆ ಎಲ್ಲಾ ಬಿಟ್ಬಿಟ್ವಿ. ಅಂದ್ರೆ ಅದು ಯಾಕೋ ಅದು ಮುಗೀತು, ಅದ್ರದ್ದು ಅದು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದ್ ಬಿಡೋವರೆಗೂ ಅದು ಆಮೇಲೆ ಮುಗೀತು, ಅದ್ರ ಕೆಲಸ ಮುಗೀತು. ಮತ್ತೆ ನಾವು ಹಿಂದಕ್ಕೆ ತಿರುಗಿ ಹೋಗೋ ಅವಶ್ಯಕತೆ ಇಲ್ಲ. ಅಂದ್ರೆ ಅದೇ ಮುಕ್ತಿ ಮಾರ್ಗ ಅಂತಲ್ಲ, ನಮಗೊಂದು ಇನ್ನೂ ಎನರ್ಜಿ ಬೇರೆ ಬೇರೆ ಸ್ಪೆಷಲ್ ಎನರ್ಜಿ ಬೇಕು ಅಂದ್ರೆ ಅದನ್ನ ಬಳಸ್ಕೋಬಹುದು.
ಇಲ್ಲೇ ಬೇಕಾದಷ್ಟು ಸಿಗ್ತದೆ, ಇದನ್ನೇ ತಡ್ಕೊಳಕ್ಕಾಗಲ್ಲ, ಮತ್ತೆ ಯಾಕೆ ಇನ್ನು ಬೇರೆ ಬೇರೆ ಎನರ್ಜಿ? ಓಕೆ. ಹೌದು ಸರ್, ಹೌದು. ಮತ್ತೆ ಏನು ಸರ್, ಈಗ ರೀಸೆಂಟ್ ಆಗಿ ಏನಾಗ್ತಾ ಇದೆ ನಂಗೆ, ಈಗ ಏನು 3ನೇ ಮಂಡಲ ಸ್ಟಾರ್ಟ್ ಮಾಡಿದ್ದೀನಲ್ಲ, ತುಂಬಾ ನಿದ್ದೆ ಅಂದ್ರೆ ಅಂದ್ರೆ ನಾನು ಈ ಕೆಳಗಡೆ ಕೂಡ್ತಾ ಇದ್ದೀನಿ 1:30-2 ಗಂಟೆ ನಂತರ. ಹೆಂಗೆ ಅಂದ್ರೆ ಕೂತವಳು ಹೇಗ್ ಕೂತಿರ್ತೀನೋ ಹಾಗೆ ಕೂತಿರ್ತೀನಿ. ಎಲ್ಲಿಗೆ ಹೋಗಿದ್ದೀನಿ ಅಂತ ಗೊತ್ತಿಲ್ಲ, ಅಷ್ಟು ಡೀಪ್ ಸ್ಟೇಟಿಗೆ ಹೋಗಿರ್ತೀನಿ ನಾನು. ಇದೇನಿದು, ಸರಿನೋ ತಪ್ಪೋ ಅಂತ ಹೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಮತ್ತೆ ಡೇ ಟೈಮಲ್ಲೂ ಹಾಗೆ, ಅದು ಕುತ್ಕೊಂಡ್ರೆ ಅವೇರ್ನೆಸ್ ಅನ್ನೋದೇ ಇರಲ್ಲ. ಒಂದೇ ಸರಿ ಸೀದಾ ಅದು ಡೀಪ್ ಸ್ಟೇಟಿಗೆ ಹೋಗ್ತಾ ಇದ್ದೀನಿ. ಅವೇರ್ನೆಸ್ ಅನ್ನೋದೇ ಇರ್ತಾ ಇಲ್ಲ, ಅಂದ್ರೆ ಅಷ್ಟು ಡೀಪ್ ಸ್ಟೇಟಿಗೆ ಹೋಗ್ತಾ ಇದ್ದೀನಿ. ಅದು ಒಳ್ಳೇದಾ ಅಥವಾ? ಒಳ್ಳೇದೇ ಮೇಡಮ್. ಹೋಗಿ, ಒಳ್ಳೇದೇ. ಎಂಜಾಯ್ ಯುವರ್ ಸೆಲ್ಫ್. ನನಗೆ ಅದು ಅದು ಏನಿದು, ಯಾಕೆಂದ್ರೆ ನಾನು ಏನು ಅಂದ್ರೆ ಮೊದ್ಲು ಅದು ಅವೇರ್ನೆಸ್ ಇರ್ತಿತ್ತು, ಈಗೇನು ಅವೇರ್ನೆಸ್ ಇಲ್ಲಲ್ಲ ಅಂತ ಹೇಳಿ ಅನ್ಕೊಂತಾ ಇದ್ದೆ. ನಿಮ್ಮ ಚಕ್ರಗಳು, ನಿಮ್ಮ ಸೂಕ್ಷ್ಮ ಶರೀರ ಎಲ್ಲ ಅದು ಎನರ್ಜಿ ತಗೊಂಡು 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 ಸ್ಟ್ರಾಂಗ್ ಆಗ್ಬೇಕದು, ಆಯ್ತವಾ? ಆಮೇಲೆ ಅದು ಅವೇರ್ನೆಸ್ ಅನ್ನೋದು ಬರೋದು. ಅಲ್ಲಿವರೆಗೂ ಅದು ಹಾಗೆ ಅಷ್ಟು ಸುಲಭ ಬರೋದಲ್ಲ. ಆಮೇಲೆ ಆಸನ ಸಿದ್ಧಿ ಇರಬೇಕು ಅವೇರ್ನೆಸ್ಗೆ. ನೀವು ತುಂಬಾ ಕಂಫರ್ಟೇಬಲ್ ಝೋನ್ ಅಲ್ಲಿ ಕುತ್ಕೊಂಡ್ರೆ ಮತ್ತೆ ಬರೀ ನಿದ್ದೆ ಆಗ್ತದೆ, ಯೋಗ ನಿದ್ದೆ ಆಗ್ತದೆ. ಸ್ವಲ್ಪ ನಾವು 2 ಕಾಲು ಮಡಚಿ ಕೆಳಗೆ ಕೂರೋದನ್ನ ಅಭ್ಯಾಸ ಮಾಡಬೇಕು. ಸೊಂಟ ಬೆನ್ನಿಗೆಲ್ಲ ನಾವು ಒರಗಬಾರ್ದು. ಹಾಗೆ ಆಮೇಲೆ ಅದೇ ನಾ ಹೇಳಿದ್ನಲ್ಲ, ಪೊಸಿಷನ್ ಕರೆಕ್ಟ್ ಆಗಿದ್ರೆ ಯೋಗ ನಿದ್ರೆ ಬಹಳ ಆಗಲ್ಲ. ಕರೆಕ್ಟಾಗಿ ನೀವು ಹೀಗೆ ಕುತ್ಕೊಳ್ಳಿ, ಯಾಕೆ ಯೋಗ ನಿದ್ರೆ ಆಗ್ತದೆ? ಹೀಗೆ ಕರೆಕ್ಟಾಗಿ ಸ್ಟ್ರೈಟ್ ಆಗಿ ಕುತ್ಕೊಂಡಿರ್ಬೇಕು. ಜಾಸ್ತಿ ಅಂದ್ರೆ ಹೀಗೆ ಅಷ್ಟೇ, ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗ್ಲೇಬೇಕು. ನೀವು ಆದ್ಬಿಟ್ಟು ಹಿಂಗೆ 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 ಎಲ್ಲ ಕುತ್ಕೊಂಡ್ರೆ ಆಮೇಲೆ ಮುಂದೆ ಎದುರುಗಡೆ ಎಲ್ಲ ನೀವು ಚೇರ್ ಹಾಕೊಂಡು ಎಷ್ಟು ಕಂಫರ್ಟೇಬಲ್ ಆಗಿ ಕುತ್ಕೊಂತೀರಿ ಅಷ್ಟೇ ಏನೋ ಧ್ಯಾನ ಇದು ಜಾಸ್ತಿ ಆಗ್ತದೆ, ಯೋಗ ನಿದ್ರೆ. ಕರೆಕ್ಟಾ? ಹೌದು ಸರ್. ಹ್ಮ್. ಅದೇ ನಾನು ವರ್ಕೊಂಡು ಕುತ್ಕೊಳ್ಳಲ್ಲ ಜಾಸ್ತಿ. ಈಗ ಈ ಕೆಳಗಡೆ ಆಸನ ಸಿದ್ಧಿ ಆಗಿದೆ ಸರ್. ಬೆಳಿಗ್ಗೆ ತನಕ ಹಿಂಗೆ 2 ಗಂಟೆ ಮೇಲೆ 1:30 ಮೇಲೆ ಕೆಳಗಡೆ ಕೊಡ್ತೀನಿ. ಹಿಂಗೆ ಸ್ವಲ್ಪ ಹೊರಗೋದು ಕಡಿಮೆ, ಸ್ವಲ್ಪ ಬೆಳಗಿನ ಜಾವ ಮತ್ತೆ ಸ್ವಲ್ಪ ಹಿಂಗೆ ಹೊರ್ಕೋತೀನಿ. ಅದು ಬಂದೇ ಬರ್ತದೆ. ಅವೇರ್ನೆಸ್ ಇಲ್ಲದೆ ಅವೇರ್ನೆಸ್ ಇಲ್ಲದೆ ಇರುವುದು ಏನೂ ಇಲ್ಲ. ಪ್ರೇಮಲತಾ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ವಿಡಿಯೋ ಆಫ್ ಆಗಿದೆ. ಹೌದಾ? ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಮೇಡಮ್. 1 ವರ್ಷ ಮುಗೀತು. ಥ್ಯಾಂಕ್ ಯು. 1 ವರ್ಷ ಮುಂಚೆಯಿಂದ ನಮ್ಮ ಗ್ರೂಪ್, ನಾವು ನೀವೆಲ್ಲ ಒಟ್ಟಿಗೆ ಗ್ರೂಪ್ ಅಲ್ಲಿ ಇದ್ವಿ, ಸವಿತಾ ಮೇಡಮ್ ಗ್ರೂಪ್ ಅಲ್ಲಿ. ಹೌದು ಮೇಡಮ್. ಎಷ್ಟು ಬ್ಯಾಚಿಗೆ ಸೇರ್ಕೊಂಡಿ ಸರ್ ನೀವಲ್ಲಿ? ಸವಿತಾ ಮೇಡಮ್ ಬ್ಯಾಚ್ ಅಲ್ಲಿ 9th ಬ್ಯಾಚ್ ಇಂದಾನು ಒಟ್ಟಿಗೆ ಇದ್ವಿ. 9 ಅನ್ಸುತ್ತೆ ಸರ್. 9 ಅನ್ಸುತ್ತೆ. ಹೌದೌದು. ಅದೇ ಚಿಕನ್ 1.5 year ಮೇಲೆ ಆಯ್ತು. ಚೆನ್ನಾಗ್ ಬರ್ತಾ ಇದೆ ಸರ್, ಚೆನ್ನಾಗಿದೆ. ಓಕೆ ಮೇಡಮ್. ನಾವು ಲಲಿತಾ ಸಹಸ್ರನಾಮ ಡೈಲಿ ಹೇಳ್ತೀವಿ, ಗ್ರೂಪ್ ಅಲ್ಲಿ ಹೇಳ್ತೀವಿ. ಯಾರು ಎಲ್ಲೂ ತಪ್ಪು ಹೇಳಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಬರತ್ತೆ ಅದು. MS ಸುಬ್ಬಲಕ್ಷ್ಮಿ ಅವ್ರು ಆಡಿದ್ದಾರೆ, ಯೂಟ್ಯೂಬ್ ಅಲ್ಲಿ ಕೇಳಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಅದು. ಎಲ್ಲ ಮಾಸ್ಟರ್ಸ್ ಕೇಳಿ ಅದ್ರಲ್ಲಿ. ಸುಬ್ಬಲಕ್ಷ್ಮಿ ಆಡಿರೋರು ತುಂಬಾ ತುಂಬಾ ಚೆನ್ನಾಗಿದೆ ಅದು. ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಎರಡನ್ನು. ಓಕೆ ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ಎಲ್ಲರಿಗೂ ಈ ಯಶಸ್ಸಿನ ಒಂದು ಏನು ಪಾಲು ಎಲ್ಲರಿಗೂ ಸಿಗಬೇಕಾದದ್ದು, ಮತ್ತೆ ಎಲ್ಲರ ಸಹಕಾರ. ಇದು ಹೀಗೆ ಮುಂದುವರಿಲಿ. ಇನ್ನೂ ಕೋಟ್ಯಾಂತರ ಜನರಿಗೆ ಈ ಒಂದು ಜ್ಞಾನ ವಿದ್ಯೆ ಎಲ್ಲವೂ ಸಿಗಬೇಕು. ಎಲ್ಲರೂ ಧ್ಯಾನ ಮಾರ್ಗಕ್ಕೆ ಬರಬೇಕು, ಎಲ್ಲರೂ ಯೋಗಿಗಳಾಗಬೇಕು, ಎಲ್ಲರೂ ಮೋಕ್ಷ ಮಾರ್ಗಕ್ಕೆ ಹೋಗ್ಬೇಕು. ಅದೇ ಎಲ್ಲರ ಉದ್ದೇಶ. ಅದರಲ್ಲಿ ನಂದು ನಿಂದು ನಾನಾಗ್ಬೇಕು, ಅದಾಗ್ಬೇಕು, ಇದೇ ಆಗ್ಬೇಕು ಅಂತ ಏನಿಲ್ಲ. ಎಲ್ಲರೂ ಒಟ್ಟಿನಲ್ಲಿ ಲೌಕಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಎಲ್ಲರದ್ದು ಸಾಧನೆ ಆಗಬೇಕು ಮಧ್ಯಮ ಮಾರ್ಗದಲ್ಲಿ. ಈಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ. ಆಯ್ತಾ? ಥ್ಯಾಂಕ್ ಯು.
ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಂಗಳ ಮಾಸ್ಟರ್ಸ್ బ్రహ్మర్షి పితామహ భగవద్గీతలో సగం అయిపోయిన తర్వాత అర్జునుడికి డౌట్ వచ్చింది కృష్ణుడి మీద అసలు ఎవడవయ్యా నువ్వు అన్నాడు. ఇలాంటి మాటలు ఎప్పుడు నీ దగ్గర వినలేదే. వీడు అడగలేదు, వాడు చెప్పలేదు. నువ్వెవరిని అడిగితే అప్పుడు అహం ఆత్మ గుడాకేశ సర్వభూతాశయ స్థిత అహం